ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಮತ್ತು ಕೃತಿಗಳು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹತ್ತಿರದಲ್ಲೇ ಬರ್ತಾ ಇದೆ. ಪ್ರಾಯ ಒಬ್ಬ ವೈಷ್ಣವ ಯತಿಗಳ ಆರಾಧನೆಯನ್ನು ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ ಅದು ರಾಯರ ಯಶಸ್ಸಿನ ದೊಡ್ಡ ಒಂದು ಊಹೆಗೆ ಮೀರಿದಂಥ ಒಂದು ಸಾಧನೆ ರಾಯರದು. ಇವತ್ತಿನ ಕಾಲಕ್ಕೆ ಮನೆಯವರು ತಂದೆ ತಾಯಿನ ಹೆಸರು ಜ್ಞಾಪಕಗೊಳ್ಳೋದು ಕಷ್ಟ ಅಂಥ ಸ್ಥಿತಿಯಲ್ಲಿದೆ. ಎಷ್ಟೋ ಕಡೆಗೆ ತಾತ ಬುತ್ತಾತ ಗೊತ್ತಿಲ್ಲದೆ ಯಜ್ಞಪ್ಪ ಯಜ್ಞಮ್ಮ ಅಂತ ಹೇಳಿ ಬರುತ್ತಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಅಂಥ ಹೊತ್ತಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೆಸರು ಇವತ್ತು ಅಷ್ಟು ಖ್ಯಾತಿ ಪಡೆದಿದೆ ಅಂತ ಹೇಳಿದರೆ ಅವರ ಸಾಧನೆ ಎಷ್ಟು ಅದ್ಭುತ ಇರಬೇಕು. ಅವ್ರು ಯಾರು ಕೃತಯುಗದ ಕಥೆಯಲ್ಲ, ಇದು ತ್ರೇತಾಯುಗದ ಕಥೆಯಲ್ಲ, ನಮ್ಮದೇ ಕಲಿಯುಗದ ಕಥೆ ಇದು. ಕಲಿಯುಗ ಅಂದ ತಕ್ಷಣ ಕೆಟ್ಟ ಯುಗ ಅಂತ ಸಾಮಾನ್ಯವಾಗಿ ಅನ್ನಿಸ್ಬಿಡುತ್ತೆ. ಅಂಥ ಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತಕ್ಕಂಥ ವಿಶಿಷ್ಟ ಮಹತ್ವವನ್ನು ಪಡೆದಿದ್ದಾರೆ ಅಂದರೆ ರಾಯರ ಸಾಧನೆ ಅತ್ಯದ್ಭುತವಾದಂಥ ಸಾಧನೆ. ನಮ್ಮ ವೈಷ್ಣವ ಯತಿಗಳು ಅವೈಷ್ಣವರು ಅವರಿಂದ ಕೂಡ ಭಾರಿ ಪೂಜ್ಯರಾಗಿದ್ದಾರೆ. ವಿಧರ್ಮೇರಿಂದ ಪೂಜ್ಯರು. ರಾಯರ ಹೆಸರನ್ನು ಎಷ್ಟೋ ಜನ ಬೇರೆಯವರು ಕ್ರಿಶ್ಚಿಯನ್ಸ್ ಮುಸಲ್ಮಾನರು ಇಟ್ಕೋತಾರೆ ಅಂದರೆ ಎಷ್ಟು ಆಶ್ಚರ್ಯ. ರಾಘವೇಂದ್ರ ಸಿಂಗ್, ಇವತ್ತು ಪೇಪರ್ನವರು IAS ಆಫೀಸರ್ ರಾಘವೇಂದ್ರ ಸಿಂಗ್ ಅಂದರೆ ಎಷ್ಟರ ಮಟ್ಟಿಗೆ ಅವ್ರ ಹೆಸರು ಬಂದಿದೆ ಅಂದರೆ ರಾಯರ ಹೆಸರು ಇವತ್ತು ಹೆಚ್ಚು ಕಡಿಮೆ ಈ ಮುಂದೆ ಹೇಳಬೇಕಾದ್ರೆ ಯಾವ ಮತದ್ದು ಅಂತ ಹೇಳೋಕ್ಕೆ ಬರೋದು, ಅಷ್ಟರ ಮಟ್ಟಿಗೆ ಅವ್ರ ಹೆಸರು ಬಂದು ಹೋಗಿದೆ. ಆ್ಯಕ್ಚುಲಿ ರಾಮದೇವ್ರ ಹೆಸರು ಅದು. ಆ್ಯಕ್ಚುಲಿ ನಮ್ಮ ರಾಮರಾಜ್ಯದಲ್ಲಿ ರಾಮದೇವ್ರ ಹೆಸರು ಹೇಗಿತ್ತೋ ಕಲಿಯುಗದಲ್ಲಿ ರಾಘವೇಂದ್ರನ ಹೆಸರು ಆಗೋಗ್ಬಿಟ್ಟಿದೆ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ರಾಮಭೂತಂ ಜಗತ್ಸರ್ವಂ ರಾಮೇ ರಾಜ್ಯಂ ಪ್ರಶಾಸತಿ. ರಾಮಾಯಣದಲ್ಲಿ ಹೇಳ್ತಾರೆ ರಾಮ ರಾಮ ರಾಮ. ರಾಘವೇಂದ್ರ ಅನ್ನೋ ಹೆಸರಿಗೆ ಅಷ್ಟು ಮಹತ್ವ ಬಂದು ಹೋಗಿದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಎಷ್ಟು ಕಡೆ ಆರಾಧನೆ ಆಗುತ್ತೆ ಗೊತ್ತಾ? ಸಾವಿರಾರು ಕಡೆಗೆ ಆರಾಧನೆ, ಸಾವಿರಾರು ಕಡೆಗೆ. ಮನೆಯಲ್ಲಿ 8 ಜನ ಮಕ್ಕಳಿದ್ದು ಒಬ್ಬ ತಂದೆ ಸಾಧ್ಯ ಮಾಡಬೇಕಾದ್ರೆ ಹಂಚ್ಕೊತಿರ್ತಾರೆ, ನೀನು ಮಾಡೋದು ಗಲಾಟೆ ಮಾಡ್ತಿರ್ತಾರೆ. ಅಂಥದ್ದು ಅವರನ್ನು ಇಡೀ ದೇಶ ಸಾವಿರಾರು ಕಡೆಗೆ, ವೃಂದಾವನಗಳಿರೋದೇ ಸಾವಿರಾರು ಕಡೆ. ಅದರಲ್ಲಿ ಎಷ್ಟೋ ಕಡೆಗೆ ಫೋಟೋ ಇಟ್ಕೊಂಡು ಮಾಡ್ತಾರೆ ಎಷ್ಟೋ ಜನಗಳು. ಬ್ರಾಹ್ಮಣೇತರರು ಮಾಡ್ತಾರೆ, ಗೊತ್ತಾಯ್ತಾ? ಅವ್ರ ಹೆಸರಿನಲ್ಲಿ ಬೆಳಗ್ಗಿಂದ ಅನ್ನದಾನ ಮಾಡ್ತಾ ಇರ್ತಾರೆ. ತಾರೆಯಲ್ಲಿ ಹೋಗ್ತಿದ್ದಾರೆ ಗೊತ್ತಾಗುತ್ತೆ ನಿಮಗೆ. ರಾಯರ ಹೆಸರು ಅನ್ನದಾನ, ಬೆಳಗ್ಗಿಂದ ಸಾಯಂಕಾಲದವರೆಗೆ ಅನ್ನದಾನ. ರಾಯರು ನಮ್ಮ ಗುರುಗಳು. ಇವು ಯಾರೋ ಸಂಸ್ಕೃತ ಬರುತ್ತಾ ಓದೋದಕ್ಕೆ? ಏನೂ ಗೊತ್ತಿಲ್ಲ. ರಾಯರ ಪರಿಮಾಣಾಚಾರ್ಯ ಏನೇನೂ ಗೊತ್ತಿಲ್ಲ. ಆದರೆ ರಾಯರ ಮಹಿಮೆ ಅಂಥವ್ರಿಗೂ ಮುಟ್ಟಿದೆ ಅಂತ ಕೇಳಿದರೆ ನಿಜವಾಗಲೂ ಭಾರಿ ಭಾರಿ ಆಶ್ಚರ್ಯ. ಎಷ್ಟೋ ಜನ ಇವತ್ತು ಹೆಸರು ಮಾಡಿರ್ತಾರೆ ಬಾಬಾಗಳು. ಕೆಲವು ದಿವಸಕ್ಕೆ ಅವ್ರು ಎಷ್ಟು ಕೋಟ ಅಂತ ಜಗಜ್ಜಾಹೀರಾಗೋಗ್ಬಿಡುತ್ತೆ. ಕ್ರಿಮಿನಲ್ಸ್ ಅಂತ ಪೂರ್ವಾಗುತ್ತೆ. ಎಷ್ಟೋ ಜನ ಮೊದಲು ಕ್ರಿಮಿನಲ್ಸ್ ಆಗಿರ್ತಾರೆ, ಗೊತ್ತಿರೋದಿಲ್ಲ. ಅವರ ಖ್ಯಾತಿ ಎಲ್ಲ ಬಂದಮೇಲೆ ತೀರ ಬೀದಿ ಬಿದ್ದು ಹೋಗಿಬಿಡ್ತಾರೆ. ಆದರೆ ಎಷ್ಟು 3 ಶತಮಾನ ಆಗೋಯ್ತು ಈಗಾಗಲೇ. ಇಷ್ಟಾದರೂ ದಿನಕ್ಕಿಲ್ಲಿ ಅತಿಶಯವೇ ಆಗುವುದು. ಅವರಿದ್ದ ಸ್ಥಳದಲ್ಲಿ ಅತಿಶಯ ಭಾರಿ ವಿಶೇಷ ಒಂದು ಜಾಗೃತಿ ಉಂಟಾಗತ್ತೆ. ಅಲ್ಲಲ್ಲಿ ನೋಡಿರ್ತೀರಿ. ಈಗಾಗಲೇ ಸುಧರ್ವರು ಹೇಳಿದರು, ದೇವಗಿರಿ ಮಠ ಸಣ್ಣ ಮಠ ಅಂತೇಳಿ. ಇವತ್ತು ದೊಡ್ಡ ಮಠ, ಅದು ಅವತ್ತು ಸಣ್ಣ ಮಠ. ಎಷ್ಟೋ ಕಡೆ ಜಯನಗರ ಟಿ ಬ್ಲಾಕ್ ಮಠ ಇದೆ. ಶುರು ಮಾಡಿದಾಗ ಸುತ್ತಮುತ್ತ 2-3 ಕಿಲೋಮೀಟ್ರಲ್ಲಿ ಒಂದು ಮನೆ ಕೂಡ ಇಲ್ಲ. ರಾಯರು ವಿಶೇಷ ಗುಡಿ ಬಿಟ್ಟರೆ ಏನೂ ಇಲ್ಲ. ಈಗ ರಾಯರು ಹುಡ್ಕೊಂಡು ಹೋಗ್ಬೇಕು. ಮತ್ತೇನಾದ್ರು ಬಂದು ಬಡಾವಣೆ ಡೆವಲಪ್ ಆಗಬೇಕು ಅಂದರೆ ರಾಯರ ಮಠ ಬಂದು ಡೆವಲಪ್ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ದೇವಸ್ಥಾನ ಆರಿದೆ ಡೆವಲಪ್ ಆಗೋದು ಭಾರಿ ಕಷ್ಟ. ರಾಯರ ಹೆಸರು ಅಂತ ಕೆಲಸ ಬಿಡ್ತಾ ಇದ್ದೇವೆ. ಕಾರಣ ಏನು ಅಂದರೆ ಅವರ ಜೀವನದ ಯಶಸ್ಸಿನ ಮೂಲ ಮಂತ್ರ ಅಂದರೆ ಮಧ್ವಮತ ವರ್ಧನ. ಅದನ್ನು ನೆನ್ಪಿಟ್ಕೊಂಡಿರು. ಮಧ್ವಾಚಾರನ ಸೆಂಟರ್ ಮಾಡಿಕೊಂಡು ಬದುಕಿದರೆ ಮನುಷ್ಯ ಹೇಗಿರ್ತಾರೆ ಎಂಬುದಕ್ಕೆ ರಾಯರು ಒಳ್ಳೆ ದೃಷ್ಟಾಂತ. ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಮತ್ತು ಮಧ್ವ ಸಿದ್ಧಾಂತವನ್ನು ಬಾಯಲ್ಲಿ ಹೇಳ್ತಾ ಏನೋ ಹೊಂದಾಣಿಕೆ ಮಾಡ್ಕೊಂಡು ಮಾಡಲಿಲ್ಲ. ಮತ್ತೆ ಅವರು ಮಧ್ವ ಸಿದ್ಧಾಂತನ ಟ್ರೂಯೆಸ್ಟ್ ಸೆನ್ಸ್ನಲ್ಲಿ ಪ್ರೆಸೆಂಟ್ ಮಾಡಿದರು. ಅಷ್ಟೇ ಹೈಟಲ್ಲಿದ್ದಾರೆ, ಭಾರಿ ದೊಡ್ಡದು. ಎಷ್ಟೋ ಜನ ಮಾಧ್ವರು ಯಾವುದೋ ಫೀಲ್ಡ್ ಸಕ್ಸಸ್ಫುಲ್ ಆಗಿರ್ತಾರೆ. ಅದು ಮಧ್ವಾಚಾರ ಸಿದ್ಧಾಂತ ಹೇಳಿದ್ರೆ ಸಕ್ಸಸ್ಫುಲ್ ಆಗಿರೋದಿಲ್ಲ. ಅದರ ಅಡ್ವಾಂಟೇಜ್ ತೊಗೊಂಡಿರ್ತಾರೆ ಅಷ್ಟೇ ಹೊರತು ಯಾವುದೋ ಒಂದು ಸ್ಟೇಜಲ್ಲಿ ಅವ್ರು ಮಾಧ್ವ ಅಂತ ಹೇಳ್ಕೊತಿರ್ತಾರೆ ಅಷ್ಟೇ. ರಾಯರು ಹಾಗಲ್ಲ. ಪ್ರತಿ ಹಂತದಲ್ಲೂ ರಾಯರನ್ನು ಆಚಾರ್ಯರನ್ನು ಸಂಪೂರ್ಣವಾಗಿ ನಂಬಿದವರು. ಸಿದ್ಧಾಂತಕ್ಕೆ ಒಂದು ಅಕ್ಷರ ಚ್ಯುತಿ ಬರದಂತೆ ಬರೆದವರು ಹೇಳಿದವರು ನಡ್ಕೊಂಡವರು. ಅವ್ರ ಹೆಸರು ಆಗಿದೆ ಅಂದರೆ ಮಧ್ವ ಸಿದ್ಧಾಂತದ ಹಿರಿಮೆಗೆ ರಾಯರು ಇವತ್ತು ಕಣ್ಣಿಗೆ ಕಾಣ್ತಕ್ಕಂಥ ಒಳ್ಳೆಯ ದೃಷ್ಟಾಂತ. ಆ ದೃಷ್ಟಿಯಲ್ಲಿ ರಾಯರ ಅಧ್ಯಯನ ಇವತ್ತು ಭಾರಿ ಮುಖ್ಯ ನಮಗೆ. ರಾಯರ ಆರಾಧನೆ ಮಾಡೋ ಜನಗಳೇ ತುಂಬ ಜನಕ್ಕೆ ಅವ್ರು ಯಾರು ಅಂತಲೇ ಸರಿಯಾಗಿ ಗೊತ್ತಿರೋದಿಲ್ಲ. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಅವರ ಗುರುಗಳೇ ಯಾರು, ಪರಮ ಗುರುಗಳೇ ಯಾರು, ನಂಬಿದ ಸಿದ್ಧಾಂತ ಯಾವುದು ಏನೂ ಗೊತ್ತಿರೋದಿಲ್ಲ. ಆದರೆ ಅವರ ಹೆಸರಿನ ಬಗ್ಗೆ ಒಂದು ಮಂತ್ರದಂಡದಂಥ ಆಕರ್ಷಣೆಯಿಂದ ಆ ಕೆಲಸ ಮಾಡ್ತಾರೆ. ಸರಿಯಾಗಿ ಅವರ ಸಾಧನೆ ಹಿನ್ನೆಲೆಯೆಲ್ಲ ನೋಡಿದವರಿಗೆ ಒಬ್ಬ ಯಶಸ್ಸಿನ ಸೂತ್ರ ಏನು ಅಂತ ಗೊತ್ತಾಗುತ್ತೆ. ದೊಡ್ಡವರು ಚರಿತ್ರೆ ಓದಿದಾಗ ಅವ್ರು ದೊಡ್ಡವರು ಹೇಗಾದರು ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಸ್ವಲ್ಪ ಮಟ್ಟಿಗಾರು ದೊಡ್ಡವರಾಗಲಿಕ್ಕೆ ಒಂದು ದಾರಿ ಸಿಗುತ್ತೆ. ಇದು ರಾಯರ ಜೀವನದ
ಒಂದು ಅಧ್ಯಯನದ ಫಲಶ್ರುತಿಯಾಗಿ ನಮಗೆ ಬರಬೇಕು. ಅವರ ಜೀವನ ಕಥೆಗಳೆಲ್ಲ ಹೇಳೋದಕ್ಕೆ ಹೊತ್ತು ಇಲ್ಲ, ಅದು ಬೇಕಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಯರ ಮೊದಲ ಒಂದು ವಂಶಶುದ್ಧಿ ಇವತ್ತು ಟೋಟಲಿ ಮಿಸ್ ಆಗ್ತಿರೋ ಒಂದು ಅಂಶ. ಅದು ವಂಶಶುದ್ಧಿ. ಅದು ತಂದೆ ರಾಘವೇಂದ್ರ ವಿಜಯ, ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು, ಇವರು 3 ಜನದ ವಿಷಯ ಮೊದಲು ಹೇಳಿ ಅನಂತರ ತಿಮ್ಮಣ್ಣ ಭಟ್ಟರ ಮಕ್ಕಳು ರಾಯ. ಒಂದು ವಂಶ ಸರಿಯಾಗಿ ಬೆಳೆದು ಬಂದರೆ ಒಬ್ಬ ದೊಡ್ಡ ವ್ಯಕ್ತಿ ಹೇಗೆ ಹುಡ್ತಾರೆ ಎಂಬುದು ನಿದರ್ಶನ. ಇವತ್ತು ಅದಕ್ಕೆ ಬೆಟ್ಟು ಬಿಡ್ತಕ್ಕಂಥ ಕಾಲ. ಇವತ್ತು ಜಾತಿಯ ಇವೆಲ್ಲ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಎಲ್ಲ ಶುರುವಾದ ಮೇಲೆ ವಂಶದ ಪರಿಶುದ್ಧಿ ಕಾನ್ಸೆಪ್ಟೇ ಹೋಗ್ತಾಯಿದೆ. ನಿಜವಾದ ಅರ್ಥದಲ್ಲಿ ಆಫೀಸ್ ಭಾರಿ ಸರಿ ಇರಬೇಕು, ಮೊದಲು ಯಾರಿದ್ರು ಹಿಂದೆ ಯಾರಿದ್ರು ಎಲ್ಲ ನೋಡ್ತಾರೆ. ವಂಶದಲ್ಲಿ ನೋಡೋದೇ ಇಲ್ಲ, ಹಾಗಾಗೋಗ್ಬಿಟ್ಟಿದೆ. ವಂಶದಲ್ಲಿ ಹಿಂದೆ ಯಾರ್ಯಾರಿದ್ದರು, ಏನೇನು ಸಾಧನೆ ಮಾಡಿದ್ದಾರೆ, ವಂಶಾವಳಿ ಎಂಬುದು ಭಾರಿ. ಉಪನಿಷತ್ತಿನಲ್ಲಿ ವಂಶಾವಳಿ ಹೇಳ್ತಾರೆ, ಭಾರತ ಮಹಾಭಾರತ ರಾಜವಂಶಾವಳಿ ಹೇಳ್ತಾರೆ, ಋಷಿವಂಶಾವಳಿ ಹೇಳ್ತಾರೆ. ವಂಶಾವಳಿ ಹೇಳೋ ಉದ್ದೇಶ ಏನು ಅಂದರೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಒಳ್ಳೆಯ ಒಂದು ವಂಶ ಇದ್ದರೆ ಅದರಲ್ಲಿ ದೊಡ್ಡ ಮಹಾಪುರುಷರು ಹುಟ್ಟಿ ಬರ್ತಾರೆ ಎಂಬುದಕ್ಕೆ ಸೂಚನೆ. ರಾಯರ ವಂಶ ಆಗಿತ್ತು. ವಂಶದಲ್ಲಿ 2, ಒಂದು ಒಳ್ಳೆ ದೊಡ್ಡ ವಿದ್ವಾಂಸರು ಶಾಸ್ತ್ರದಲ್ಲಿ, ಜೊತೆಗೆ ವೀಣಾ ವಿದ್ವಾಂಸರು, 2 ಸೇರಿತ್ತು. ವೈಣಿಕ ಮನೆತನ, ಅದು ವಿದ್ವಾಂಸರ ಮನೆತನ, ಎರಡೂ ಆಗಿತ್ತು. ಅವರ ಮುತ್ತಾತ ಕೃಷ್ಣ ಭಟ್ಟರು ಕೃಷ್ಣದೇವರಾಜನಿಗೆ ಈ ವೀಣಾ ಒಂದು ಪಾಠ ಹೇಳಿಕೊಟ್ಟು ಅವರಿಂದ ರತ್ನಹಾರದ ಗೌರವವನ್ನು ಪಡೆದಿದ್ದರು ಅಂತ ರಾಘವೇಂದ್ರ ವಿಜಯ ಹೇಳ್ತದೆ. ವಿಜಯನಗರದಲ್ಲಿ ಮೂಲತಃ ಅವರ ಮುತ್ತಾತ ಯಾರು ಅಂತಲೂ ಗೊತ್ತಾಯ್ತು, ಎಲ್ಲಿದ್ದರು ಅಂತಲೂ ಗೊತ್ತಾಯಿತು. ವಿಜಯನಗರ ಪ್ರಾಂತದವರು. ವಿಜಯನಗರ ಮುಂದೆ ವಿಧರ್ಮೀಯರ ಹಾವಳಿಗೆ ಸಿಕ್ಕ ಹಾಳಾದ ಮೇಲೆ ಎಲ್ಲ ಶಿಫ್ಟ್ ಆದರೆ ಎಲ್ಲ ವಿದ್ವಾಂಸರು ಶಿಫ್ಟ್ ಆಗಿಬಿಟ್ರು. ಆಗ ಕನಕಾಚಲ ಭಟ್ಟರ ಕಾಲ. ಅವರು ಈ ಕಾವೇರಿ ಪಟ್ಟಣ ಅಂತ ಈ ಕಡೆಗೆ ಬಂದರು. ಪಟ್ಟಣ ನಾಮನಿ ಅಂತಾರೆ ರಾಘವೇಂದ್ರ ವಿಜಯ ಹೇಳ್ತದೆ. ಕಾವೇರಿ ತೀರ ಅಲ್ಲಿಗೆ ಬಂದರು, ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಅವ್ರ ಮಕ್ಕಳು ತಿಮ್ಮಣ್ಣ ಭಟ್ಟರು. ವಿಜೇಂದ್ರ ಸ್ವಾಮಿಗಳು ಶ್ರೀ ವ್ಯಾಸರಾಜರ ಶಿಷ್ಯರಾಗಿ ದೊಡ್ಡ ವಿದ್ವಾಂಸರಾಗಿ ಸುರೇಂದ್ರ ತೀರ್ಥರ ಉತ್ತರಾಧಿಕಾರಿಗಳಾಗಿ ಪೀಠದಲ್ಲಿದ್ದವರು. ಕುಂಭಕೋಣವನ್ನು ದೊಡ್ಡ ವಿದ್ಯಾಪೀಠವನ್ನು ಮಾಡಿದ್ದು ವಿಜೇಂದ್ರ ಸ್ವಾಮಿಗಳ ಕೀರ್ತಿ. ಅದು ಸಾಮಾನ್ಯವಾಗಿರಲಿಲ್ಲ. ಅಲ್ಲಿ ಬೇರೆ ವೀರಶೈವರ ಪ್ರಾಬಲ್ಯದಿಂದಾಗಿ ವೈದಿಕ ವಾತಾವರಣವೇ ಇರಲಿಲ್ಲ ಕುಂಭಕೋಣದಲ್ಲಿ. ಅಲ್ಲಿಗೆ ವಿಜೇಂದ್ರ ಸ್ವಾಮಿಗಳು ಶ್ರೀ ವ್ಯಾಸರಾಜರ ಆದೇಶದಂತೆ ಪ್ರವೇಶ ಮಾಡಿದರು. ಒಬ್ಬ ಜ್ಞಾನಿಗಳು ಬಂದರೆ ಎಷ್ಟು ಬದಲಾವಣೆ ಆಗುತ್ತೆ ಎಂಬುದಕ್ಕೆ ವಿಜೇಂದ್ರ ಸ್ವಾಮಿ ಒಳ್ಳೆಯ ದೃಷ್ಟಾಂತ. ಅವರ ವಂಶ ಪಾರಂಪರ್ಯ ತಗೊಂಡ್ರೆ ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು, ರಾಯರು. ಇಲ್ಲಿ ಸುರೇಂದ್ರ ತೀರ್ಥರು, ವಿಜೇಂದ್ರ ಸ್ವಾಮಿಗಳು, ಸುಧೀಂದ್ರ ಸ್ವಾಮಿಗಳು, ರಾಯರು. ಅಂದರೆ ಪೀಠದಲ್ಲಿ ಹೇಗೆ ಪರಂಪರೆ ಇತ್ತು, ಅವ್ರ ಹುಟ್ಟಿನಲ್ಲಿ ಹೇಗೆ ಪರಂಪರೆ ಇತ್ತು. 2 ಪರಂಪರೆಯನ್ನು ಅತ್ಯಂತ ಶ್ಲಾಘ್ಯವಾದ ಪರಂಪರೆಯಾಗಿತ್ತು. ಕುಂಭಕೋಣಕ್ಕೆ ಬಂದ ವಿಜೇಂದ್ರ ಸ್ವಾಮಿಗಳು ಎಷ್ಟು ಬದಲಾವಣೆ ಮಾಡಿದರು ಅಲ್ಲಿ ಅಂತ ಕೇಳಿದರೆ, ಅಲ್ಲಿ ವೇದದ ವೈದಿಕ ವಾತಾವರಣವೇ ಇರಲಿಲ್ಲ. ಅಂಥಲ್ಲಿ ಗೇಹೇಚ ಪಂಡಿತಾಹ ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಮನೆಯಲ್ಲಿ ಪಂಡಿತರ ಬರಹ ಮಾಡಿದ್ರಂತೆ ವಿಜೇಂದ್ರ ಸ್ವಾಮಿಗಳು. ಇವತ್ತಿಗೂ ಅದು ಸಾಧ್ಯವಾಗಿಲ್ಲ. ಇವತ್ತೆಲ್ಲ ಕಂಪ್ಯೂಟರ್ ಕಾಲ. ಇವತ್ತಿಗೂ ಮನೆ ವಿದ್ವಾಂಸರು ಮಾಡೋ ಸಾಧ್ಯತೆ ನಮಗಿಲ್ಲ. ಆದರೆ ಅಂಥ ಕಾಲದ ವಿಜೇಂದ್ರ ಸ್ವಾಮಿಗಳು ಮನೆಯಲ್ಲಿ ಪಂಡಿತರು ಬರಹ ಮಾಡಿದರು ಅಂದರೆ ಎಷ್ಟು ಅದ್ಭುತ ವಿದ್ವಾಂಸರಾಗಿದ್ದರು. ಅದ್ಭುತ ಗ್ರಂಥಕಾರ, 104 ಗ್ರಂಥ ಬರೆದಂಥ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. ಆ ಪಾಠಶಾಲೆಯಲ್ಲೇ ತಿಮ್ಮಣ್ಣ ಭಟ್ಟರು ಸಹ ಓದಿದರು. ಅವರ ಪಾಠಶಾಲೆಯಲ್ಲಿ ಅವರ ಮಗನಾಗಿ ಹುಟ್ಟಿದ್ದೇ ರಾಘವೇಂದ್ರ ಸ್ವಾಮಿಗಳು, ವೆಂಕಟನಾಥ. ಇದು ಒಂದು ಹಿನ್ನೆಲೆಯಾಯಿತು. ಇನ್ನೊಂದು ಹಿನ್ನೆಲೆ, ತಂದೆ ದೊಡ್ಡ ಒಂದು ಸೇವೆ ಮಾಡಿದರು. ತಿರುಪತಿ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿದರು. ಮೊದಲು ಸೇವೆ ಮಾಡಿದ್ದಕ್ಕೆ ಅವರು 2 ಮಕ್ಕಳನ್ನು ಪಡೆದರು, ವೆಂಕಮ್ಮ, ಗುರುರಾಜ ಅಂಥೇಳಿ. ವೆಂಕಮ್ಮ ಮೊದಲು ಹುಟ್ಟಿದವಳು ವೆಂಕಮ್ಮ, ಆಮೇಲೆ ಗುರುರಾಜ, 2 ಮಕ್ಕಳಾದರು. ಅದಕ್ಕೆ ವೆಂಕಮ್ಮ ಅಂತ ಹೆಸರು ಕೂಡ ಇಟ್ಟಿದ್ದಕ್ಕೆ ವೆಂಕಟೇಶನ ಹೆಸರು ಸೇವಾಫಲ ಅಂತ ತಿಳಿಸೋಕ್ಕೆ ಹಾಗಿಟ್ಟರು. ಆಮೇಲೆ ಮತ್ತೆ ಹೋದರು. ಸ್ವಲ್ಪ ಅವರು ಇನ್ನೂ ತುಂಬ ದೊಡ್ಡವರಾಗಿರಲಿಲ್ಲ. ಮತ್ತೆ ಯೋಚನೆ ಮಾಡಿದರು, ಇನ್ನೊಬ್ಬ ಮಗ ಬೇಕು ಅಂತ ಹೋದರು. ಒಬ್ಬ ದೊಡ್ಡವರಿಗೆ ನೋಡೋದಕ್ಕೆ ಅದು ಮಕ್ಕಳು ಬೇಕು ಎಂಬುದೊಂದು ಕರ್ಮ, ಅದು ಕಾಮ್ಯಕರ್ಮನೇ. ಆದರೆ ಅವ್ರು ಮಾಡಿದ ಕಾಮ್ಯಕರ್ಮ ಲೋಕಕ್ಕೆ ದೊಡ್ಡ ಜ್ಞಾನಿಯನ್ನು ಕೊಡ್ತಕ್ಕಂಥ ತಪಸ್ಸಾಯಿತು. ಒಂದು ಭಾರಿ ವಿಶೇಷ. ದೊಡ್ಡವರಿಗೆ ಬರತಕ್ಕಂಥ ಒಂದು ಸಣ್ಣ ಅಪೇಕ್ಷೆ ಕೂಡ ಲೋಕಕ್ಕೆ ಉಪಕಾರ ಮಾಡುತ್ತೆ ಅಂತ ಹೇಳ್ತಾರೆ. ಹೆಸರಿಗೆ ಅವರಿಗೆ ಬರುತ್ತೆ, ಲೋಕಕ್ಕೆ ಪರಿಷದರಾಜನಿಗೆ ಬಾಯಾರಿಕೆಯಾಗಿದ್ದಕ್ಕೆ ಭಾಗವತ ಪುರಾಣನೇ ಬಂತು. ಆತನ ನಮಗೆ ಬಾಯಾರಿಕೆ ಆದರೆ ಕಾಫಿ ಕೊಡು ಕೂತ್ಬಿಡ್ತಾರೆ ಅಷ್ಟೇ, ಏನು ಉಪಯೋಗ ಇಲ್ಲ. ಕಾಫಿ ತಿಂಡಿ ಕೊಡಿದ್ರೆ ಕೆಲಸ ಮುಗೀತು. ಆದರೆ ದೊಡ್ಡವರಿಗೆ ಏನಾದರೂ ಲೋಕೋಪಕಾರದ ಎಂಡಾಗುತ್ತೆ ಅಂತ ಹೇಳ್ತಾರೆ. ಅದು ದೊಡ್ಡ ಜ್ಞಾನಿಗಳ ವಿಶಿಷ್ಟ ಸಾಧನೆ. ಆ ಸಮಯದಲ್ಲಿ ಅವರು ಹೋಗಿ ಮತ್ತೆ ಶ್ರೀನಿವಾಸ ದೇವರ ಸೇವೆ ಮಾಡಿದರು. ಆಗ ಸೂಚನೆಯಾಯಿತು. ಆಗ ಹುಟ್ಟಿದವರೇ ಇವರು, ವೆಂಕಟನಾಥ ಅಂತ ಹೆಸರಿಟ್ಟರು. ವೆಂಕಟನಾಥ ನೋಡೋದಕ್ಕೆ ಅನ್ಯೂಜುವಲ್ ಆಗಿ ಕಾಣಿಸುತ್ತೆ.
ಆದರೆ ಸ್ತೋತ್ರದಲ್ಲೇ ಇದೆ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇನು. ಆ ಹೆಸರನ್ನೇ ಮಗನಿಗಿಟ್ಟು ಇಟ್ಟಿದ್ದು ದೇವರ ಹೆಸರು. ಮುಂದೆ ಬಂದಿದ್ದು ದೇವರ ಹೆಸರೇ ರಾಘವೇಂದ್ರ ಅಂಥೇಳಿ. ವೆಂಕಟನಾಥನೂ ದೇವರ ಹೆಸರು, ರಾಘವೇಂದ್ರನೂ ದೇವರ ಹೆಸರು, ಎಲ್ಲ ಹೆಸರು ದೇವರ ಹೆಸರುಗಳೇನೆ. ಆದರೆ ಲೋಕದೃಷ್ಟಿಯಲ್ಲೂ ಕೂಡ ಸ್ಪಷ್ಟಾರ್ಥವಾಗತಕ್ಕಂಥ ಹೆಸರುಗಳು. ವೆಂಕಟನಾಥ ಅಂತ ಹೆಸರಿಟ್ಟರು. ಇನ್ನು ರಾಯರ ಜೀವನದ ಮೊದಲ ಘಟ್ಟದಲ್ಲಿ ಅವರಿಗಿನ್ನೂ ಚೌಲ ಆಗಿತ್ತಷ್ಟೇ, ಉಪನಯನ ಕೂಡ ಆಗಿರಲಿಲ್ಲ. ತಂದೆ ವೈಕುಂಠ ಯಾತ್ರೆ ಮಾಡಿಬಿಟ್ಟಿದ್ದಾರೆ. ಅವರ ಜೀವನ ಪಾಂಡವರ ಕಥೆಯಲ್ಲಿ ತಂದೆ ಬಲುಬೇಗ ಪಾಂಡರಾಜು ಸ್ವರ್ಗಸ್ಥನಾಗ್ತಾರೆ. ತಾಯಿಯ ಆಶ್ರಯದಲ್ಲಿ ಪಾಂಡವರು ಮುಂದೆ ಬೆಳೀತಾರೆ. ಅಲ್ಲಿ ವ್ಯವಸಾಯ ಅವರೇ ಯಾರೂ ಬೆಳೆಸಬೇಕಾಗಿಲ್ಲ, ಭಾರಿ ದೊಡ್ಡವರು, ದೇವರನ್ನು ನಂಬಿದವರು. ಆದರೆ ಒಬ್ಬ ಹೆಂಗಸಿನ ನೇತೃತ್ವದಲ್ಲಿ ಮನೆಯ ವ್ಯಕ್ತಿಗಳು ಭಾರಿ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಈ ಕಾಲದ ದೊಡ್ಡ ದೃಷ್ಟಾಂತ ರಾಘವೇಂದ್ರ ಸ್ವಾಮಿಗಳೇ. ಅವರ ತಾಯಿ ಒಳ್ಳೆ ಶ್ರದ್ಧೆಯಿಂದ ಬೆಳೆಸಿದರು. ಅಣ್ಣ ಗುರುರಾಜಾಚಾರ್ಯರು ಸಕಾಲಕ್ಕೆ ಉಪನಯನ ಇತ್ಯಾದಿ ಮಾಡಿದರು, ಪಾಠ ಹೇಳಿಕೊಟ್ರು. ಮುಂದೆ ಅವರ ಅಧ್ಯಯನಕ್ಕೆ ಅಂತ ಹೊರಟರು. ಮುಂದಿನ ಅಂದರೆ ರಾಯರ ಜೀವನದಲ್ಲಿ ಚಾಲೆಂಜಿಂಗ್ ಒಂದು, ತಂದೆ ಇಲ್ಲದ ಮಗು ಆಗಿ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಎಂಬುದನ್ನು ರಾಯರು ತೋರಿಸಿಕೊಡ್ತಾರೆ. ತುಂಬ ಜನ ಹತಾಶರಾಗ್ತಾರೆ. ಆ ಹಂತದಲ್ಲಿ ಮನೆಯವರಾಗಲಿ ಅಥವಾ ಇವರೇ ಆಗಲಿ ಹತಾಶರಾಗೋದು. ಇವರು ಅಲ್ಲಿಂದ ಮಧುರೆಗೆ ಹೋದರು ಅಧ್ಯಯನ ಮಾಡಲಿಕ್ಕೆ. ಮಧುರೆಗೆ ಅವರ ಭಾವ ಅಕ್ಕ ವೆಂಕಮ್ಮನಗಂಡ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂಥೇಳಿ ಅವರ ಹತ್ರ ಓದ್ಲಿಕ್ಕೆ ಹೋದರು ಮಧುರೆಗೆ. ಮಧುರೆಯಲ್ಲಿ 4-6 ವರ್ಷ ಇದ್ದರು. ಅಲ್ಲಿ ಮದುವೆಯೂ ಆಯ್ತು ಅವರಿಗೆ. ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಧ್ಯಯನದ ಅನೇಕ ಮುಖಗಳನ್ನು ವರ್ಣನೆ ಮಾಡ್ತಾರೆ. ಚಿಕ್ಕವರಿದ್ದಾಗ ಕಾವ್ಯಪಾಠ ಇತ್ಯಾದಿ ಎಲ್ಲ ಓದಿದ್ರು, ಸಾಮಾನ್ಯ ವಿದ್ಯಾಪೀಠಗಳಲ್ಲಿ ಓದ್ತಾರೆ. ಅವರು ಲಿಪಿ ಪರಿಚಯ ಮಾಡೋ ಶಾಸ್ತ್ರ ಓದಿದ್ರು ಅಂತ ಹೇಳ್ತಾರೆ. ಬಹಳ ಮುಖ್ಯ, ಮ್ಯಾನುಸ್ಕ್ರಿಪ್ಟ್ ಓದಕ್ಕೆ ಬರಬೇಕಲ್ಲ ಅಂಥದ್ದು. ಆಗಿನ ಕಾಲಕ್ಕೆ ಬಹಳ ಅತ್ಯಂತ ಅಗತ್ಯ ಆಗಿತ್ತು ಅದು. ಆಗಿನ ಲಿಪಿಯನ್ನು ಓದಿ ಹಸ್ತಪ್ರತಿಗಳನ್ನು ಅಧ್ಯಯನ ಮಾಡಿ ಗ್ರಂಥ ಓದೋದು. ಅದರ ಒಂದು ಪರಿಶ್ರಮ ಎಲ್ಲಿ ಕಾಣ್ತೇವೆ ಅಂದರೆ ರಾಯರ ತಮ್ಮ ಹೆಚ್ಚಿನ ಗ್ರಂಥಗಳಲ್ಲಿ ಏನೇನು ಉಲ್ಲೇಖ ಮಾಡ್ತಾರೆ, ಅಮರಕೋಶ ಇತ್ಯಾದಿ ಉಲ್ಲೇಖ ಮಾಡಬೇಕಾದ್ರೆ ಪಾಠಾಂತರ ಕೋಟ್ ಮಾಡ್ತಾರೆ. ಬಹಳ ಮುಖ್ಯ. ಇನ್ನೊಂದು ರೀಡಿಂಗ್ ಹೀಗಿದೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಎಷ್ಟು ಡೆಪ್ತ್ ಇರಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಅಂದರೆ ಅವರ ಅಧ್ಯಯನ ಬಹುಮುಖವಾದ ಅಧ್ಯಯನ ನಡೀತು. ಆ ಕಾಲಕ್ಕೆ ಮದುವೆನೂ ನಡೀತು. ಒಬ್ಬ ವ್ಯಕ್ತಿ ಎರಡೆರಡು, ಒಂದು ಸಂಸಾರದಲ್ಲೂ ಸರಿ ಇರಬೇಕು, ವಿದ್ಯಾರ್ಜನೆಯನ್ನು ಪರಮಾವಧಿ ಗಮನ ಕೊಟ್ಟು ಮಾಡಬೇಕು ಅನ್ನೋದಕ್ಕೆ ರಾಯರ ಜೀವನ ಒಳ್ಳೆಯ ದೃಷ್ಟಾಂತ. ಎಷ್ಟೆಷ್ಟು ಓದ್ತಾರೆ ಅಷ್ಟಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಮದುವೆ ಹಿಂದಿನ ಕಾಲ ಸಾಮಾನ್ಯವಾಗಿ 8 ವರ್ಷಕ್ಕೆ ಹೆಣ್ಮಕ್ಕಳಿಗೆ, 16 ವರ್ಷಕ್ಕೆ ಗಂಡು ಮಕ್ಕಳಿಗೆ ಮಾಡೋ ಪದ್ಧತಿ. ಇವರಿಗೆ ಅಷ್ಟು ಮದುವೆಯೂ ಆಯಿತು. ಸರಸ್ವತಿ ಅಂತಕ್ಕಂಥ ಕನ್ಯೆ ಜೊತೆಗೆ ಮದುವೆ ಆಯಿತು. ಇವತ್ತು ಮದುವೆ ಆಯಿತು ಅಂದರೆ ಓದು ನಿಂತು ಅಂತ ಸಾಮಾನ್ಯ ಅರ್ಥ. ಮದುವೆ ಆಯಿತು ಅಂದರೆ ಓದು ನಿಂತೋಯ್ತು ಅಂತೇಳಿ. ಅವ್ರು ಹೆಚ್ಚು ಓದಿದ್ದು ಮದುವೆ ಆದಮೇಲೆ. ಅಂದರೆ ಓದೋರಿಗೆ ಮದುವೆ ಆದರೂ ಓದ್ತಾರೆ, ಆಗದಿದ್ದರೂ ಓದ್ತಾರೆ. ಭೀಷ್ಮಾಚಾರ್ಯ ಮದುವೆ ಆಗದೇ ಅಷ್ಟು ಓದಿದ್ರು, ಇವರು ಮದುವೆಯಾಗಿ ಇಷ್ಟು ಓದಿದ್ರು. ಬಿಡೋನು ಮದುವೆ ಆದರೂ ಓದೋದಿಲ್ಲ, ಮದುವೆ ಆಗದಿದ್ದರೂ ಓದೋದಿಲ್ಲ. ಆಗಿಲ್ಲ ಅಂತ ಮೊದಲು ಓದೋದಿಲ್ಲ, ಆಯ್ತಲ್ಲ ಅಂತ ಆಮೇಲೆ ಓದೋದಿಲ್ಲ. ಇದು ಮನುಷ್ಯನ ಪದ್ಧತಿ. ಆದರೆ ರಾಯರು ಮೊದಲು ಓದಿದ್ರು, ಆಮೇಲೂ ಓದಿದ್ರು. ಒಳ್ಳೆ ಹೆಂಡತಿ, ಸರಸ್ವತಿನೇ ಭಾರಿ ಒಳ್ಳೆ ವಿದ್ಯಾವತಿ ಅಂತ ಹೇಳ್ತಾರೆ. ಅವರ ತಾಯಿನೂ ಭಾರಿ ವಿದುಷಿಯಾಗಿದ್ದರು ಅಂತ ರಾಘವೇಂದ್ರ. ರಾಯರ ತಾಯಿ ವಿದುಷಿಯಾಗಿದ್ದರು, ಗೋಪಿಕಾಂಬ ಅಂತ. ಒಳ್ಳೆ ವಿದುಷಿಯಾಗಿದ್ದರು. ಅವರ ಕವರಗಳನ್ನು ಬರಿತಾ ಇದ್ದರು. ಹೆಂಗಸರನ್ನು ಕೂಡಿಸ್ಕೊಂಡು ಪ್ರವಚನ ಮಾಡ್ತಿದ್ರು ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯ. ರಾಯರ ತಾಯಿ ಹಾಗಿದ್ದವರು. ಅಲ್ಲೊಂದು ಭಾರಿ ಅಪೂರ್ವವಾದ ಅಂಶ ಇದೆ. ರಾಯರ ಚಿಕ್ಕಂದಿನಲ್ಲಿ ಭಾರಿ ಶ್ರೀಮಂತರತ್ತ, ಮನೆಯಲ್ಲಿ ಭಾರಿ ಶ್ರೀಮಂತಿಕೆ ಇತ್ತು. ತಂದೆ ಭಾರಿ ಶ್ರೀಮಂತರು. ಅದಕ್ಕೆ ಕಾರಣ ವಿಜೇಂದ್ರ ಸ್ವಾಮಿಗಳು ಅನೇಕ ಜಹಗೀರು ಹಾಕಿಕೊಟ್ಟ ಶಾಸನ ಸಿಗುತ್ತೆ. ಅವ್ರು ಹೇಳಬೇಕಾದ್ರೆ ವೀಣಾ ತಿಮ್ಮಪ್ಪಯ್ಯ ಅಂತ ಹೆಸರು ಬರುತ್ತೆ ಶಾಸನದಲ್ಲಿ. ತುಂಬ ಜಹಗೀರು ಹಾಕಿಕೊಟ್ಟರು. ಎಷ್ಟರ ಮಟ್ಟಿಗೆ ಶ್ರೀಮಂತಿಕೆ ಇತ್ತು ಅಂತ ಹೇಳಿದರೆ, ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಿದ್ರಂತೆ ತಾಯಿ, ಚಿನ್ನದ ತಟ್ಟೆಯಲ್ಲಿ. ಇವತ್ತು ಊಟ ಮಾಡೋಕ್ಕಾಗೋದಿಲ್ಲ, ಆದರೆ ಟ್ಯಾಕ್ಸಿಯವ್ರು ಬಿಡೋದು ಹಿಡ್ಕೊಂಡು ಹೋಗಿರ್ತಾರೆ ಅಷ್ಟೊತ್ತಿಗೆ. ಇವತ್ತು ಸಾಧ್ಯ ಇಲ್ಲ. ಆದರೆ ರಾಯರ ತಾಯಿ ಅಷ್ಟು ಶ್ರೀಮಂತರಾಗಿದ್ದರು. ಬರೀ ರೇಷ್ಮೆ ವಸ್ತ್ರ ಬಿಡ್ತಾಯಿದ್ರು. ಅಷ್ಟು ವೈಭವ ಇತ್ತು ಅಂತ ಹೇಳ್ತಾರೆ. ಅವ್ರ ವಿದ್ಯೆಗೆ ಸಿಕ್ಕಂಥ ಮನ್ನಣೆಯಿಂದಾಗಿ ಹಾಗಿದ್ದರು. ಮುಂದೆ ರಾಯರ ಮದುವೆ ಆಯಿತು, ಓದು ನಡೀತಾ ಇದೆ. ಅಷ್ಟೊತ್ತಿಗೆ ಇದೊಂದು ಸಮಸ್ಯೆ ಬಂತು ಅವರಿಗೆ, ದಾರಿದ್ರ್ಯ ಬಂತು. ಇದು ಸ್ವಾರಸ್ಯ ನೋಡೋದು. ಅಷ್ಟು ಶ್ರೀಮಂತರಾದ ತಂದೆ ಭಾರಿ ದಾರಿದ್ರ್ಯ ಬಂದ ಸ್ಥಿತಿ ಇವ್ರಿಗೆ ಬಂತು. ಏನು ಮಾಡಿ ಕಳ್ಕೊಂಡ್ರು ಅಂತ ಪ್ರಶ್ನೆ ಬರುತ್ತೆ. ಏನು ಮಾಡಿ ಕಳ್ಕೊಂಡ್ರು? ಅದು ರಾಘವೇಂದ್ರ ವಿಜಯ ಉತ್ತರ ಕೊಡ್ತದೆ. ಆ ವಿದ್ವಾಂಸರಾದವರು ಎಷ್ಟು ದಾನ ಧರ್ಮ ಮಾಡಬಹುದು ಎಂಬುದಕ್ಕೆ ತಿಮ್ಮಣ್ಣ ಭಟ್ಟರು ಸಾಕ್ಷಿಯಾಗಿದೆ. ತುಂಬ ಉದಾರಿಗಳು. ಅಷ್ಟು ಸಂಪತ್ತನ್ನು ದಾನ ಮಾಡಿ ವಿನಿಯೋಗ ಮಾಡಿದ್ರಂತ. ಅಷ್ಟು ಸಾಮರ್ಥ್ಯ ಇತ್ತು. ಇದು ಅರ್ಥ ಮಾಡಿಕೊಂಡ ಸಂಸ್ಕೃತ ನಾಟಕಗಳಲ್ಲಿ ಬೃಚ್ಛಕಟಿಕ ಬರ್ತದೆ. ಅಲ್ಲಿ ಚಾರುದತ್ತ ನಾಯಕ, ಭಾರಿ ಶ್ರೀಮಂತವನು. ಆದರೆ ನಾಟಕ ಶುರುವಾಗೋವತ್ತಿಗೆ ಭಾರಿ ಬಡವರಾಗಿಬಿಟ್ಟಿರ್ತಾನೆ. ದಾನ ಮಾಡಿಯೇ ಬಡವಾಗಿರ್ತಾನೆ. ಇವಾಗ ದಾನ ತೊಗೊಂಡು ದೊಡ್ಡಸ್ತಿಕೆ ಅಂತ ಸೇಂದ್ರನ ತಿಳ್ಕೊಂಡಿದ್ದಿಲ್ಲ. ದಾನ ಕೊಡೋದು ಭಾರಿ ದೊಡ್ಡದು ಅಂತ ಅರ್ಥ. ದಾನ ಕೊಡೋದು ಭಾರಿ ದೊಡ್ಡದು.
ಅಂಥ ದಾನಶೂರರಾಗಿದ್ದರು. ಮಗ ಇವತ್ತು ಹಾಗೆ ಇದ್ದಾರೆ, ಜಗತ್ತಿಗೆ ಅನ್ನ ಹಾಕ್ತಿದ್ದಾರೆ, ಅಂಥ ಮಗ ಹುಟ್ಟಿದ್ದಾರೆ. ಅಂದರೆ ತಾವು ಮಾಡ್ತಕ್ಕಂಥ ದಾನ ಧರ್ಮ ತಮ್ಮ ವಂಶನೇ ರಕ್ಷಣೆ ಮಾಡುತ್ತೆ, ಅದು ಬಹಳ ಮುಖ್ಯ. ನಾವು ಬ್ಯಾಂಕ್ನಲ್ಲಿಟ್ಟರೆ ನಮಗೂ ವಾಪಸ್ ಬರುತ್ತೆ ಅಷ್ಟೇ, ಅದು ಗ್ಯಾರಂಟಿ ಇರೋದ್ರೆ ಎಷ್ಟು ಬರ್ಬೋದು. ಆದರೆ ಕೊಟ್ಟು ಇನ್ನೊಬ್ಬರಿಗೆ ಕೊಡ್ತೇವೆ ಅಲ್ಲ, ಅದು ನಿಜವಾದ ನಮ್ಮ ಧನದ ಸಂರಕ್ಷಣೆ. ಅಂದರೆ ಕೊಡೋದ್ರ ಮೂಲಕ ಉಳಿಸ್ಕೋಬೇಕು ಅಂಥೇಳಿ. ಕೂಡಿಟ್ಟರೆ ಧನ ಉಳಿಯೋದಿಲ್ಲ, ಕೊಟ್ಟ ಧನ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಅಂತೀವಲ್ಲ ಹಾಗೆ. ದಾನ ಅಂದರೆ ನಾವು ತಿಳ್ಕೊಂಡಿರೋದು ಕೊಡೋದು ಅಂಥೇಳಿ ಅಲ್ಲ, ಇನ್ವೆಸ್ಟ್ ಮಾಡೋದು ಅಂತ ಅರ್ಥ. ಇನ್ವೆಸ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ತಾರೆ? ಸೇಫ್ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸತ್ಪಾತ್ರ ದಾನ ಅಂದ್ರೆ ಒಂದೇ, ಸೇಫ್ ಜಾಗದಲ್ಲಿ ಇನ್ವೆಸ್ಟ್ ಮಾಡೋದು ಅಂದ್ರೆ ಒಂದೇ. ಸತ್ಪಾತ್ರ ಏನು ಮಾಡ್ತಾರೆ? ಬೆಳೆಸ್ತಾರೆ. ಯಾರೋ ಒಬ್ಬ ವಿದ್ಯಾರ್ಥಿ ಇರ್ತಾರೆ, ಭಾರಿ ಬುದ್ಧಿವಂತ, ಎಕ್ಸಾಮ್ ಫೀಸ್ ಇರೋದಿಲ್ಲ ಪಾಪ, ಕಷ್ಟಪಡ್ತಿರ್ತಾನೆ. ಏನು 100 ರೂಪಾಯಿ ಅಷ್ಟೇ ನೋಡೋದಕ್ಕೆ ಕೊಡ್ತಾನೆ. ಮುಂದೆ ಓದಿ ರ್ಯಾಂಕ್ ಬಂದು ಅವ್ನು ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಜನಗಳಿಗೆ. ಅದರಿಂದ ಇವನು ಕೊಟ್ಟ 100 ರೂಪಾಯಿ ವೆರಿ ಸ್ಮಾಲ್ ಅಮೌಂಟ್, ಆದರೆ ಅದು ತಲುಪಿದ ಜಾಗ ಭಾರಿ ಒಳ್ಳೆಯದು. ಆದ್ದರಿಂದ ಒಳ್ಳೆ ಫಲವತ್ತಾದ ಜಾಗದಲ್ಲಿ ಬೆಳೆ ಒಂದು ಬೀಜ ಸಾವಿರಾರು ಬೀಜ ಆಗ ಹಾಗೆ ಸತ್ಪಾತ್ರ ದಾನಕ್ಕೆ ಭಾಳ ಮಹತ್ವ ಇದೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಮಧ್ವವಿಜಯದಲ್ಲಿ ಆಚಾರ್ಯ ಕೊಟ್ಟ ಒಂದು ಗೋದಾನ ಕೊಟ್ಟವರ ವೈಕುಂಠ ಪ್ರಾಪ್ತಿಗೆ ಸಾಧನವಾಯಿತು ಅಂತ ವರ್ಣನೆ ಮಾಡ್ತಾರೆ. ಇಷ್ಟರ ಮಟ್ಟಿಗೆ ದಾನದ ಮಹತ್ವ ಇದೆ. ತಂದೆ ಹಾಗೆ ಮಾಡಿದ್ರು, ಎಲ್ಲ ಇನ್ವೆಸ್ಟ್ ಮಾಡಿ ಆಗಿತ್ತು, ಏನಿರಲಿಲ್ಲ. ನಮ್ಮಲ್ಲಿ ಕೆಲವಿದೆ ಲಾಕಿನ್ ಪೀರಿಯಡ್ ಇದ್ದ ಕೆಲವೆಲ್ಲ. ನಾವೇನು ಮಾಡ್ತೀವಿ, ಕೊಟ್ಟ ತಕ್ಷಣ ಎಕ್ಸ್ಪೆಕ್ಟ್ ಮಾಡ್ತೀವಿ ಬರುತ್ತೆ ಅಂತೇಳಿ. ಹಾಗೆಲ್ಲ ಬರೋದಿಲ್ಲ. ಎಫ್ ಡಿ ಇಡ್ತಿಸ್ತಾರೆ, ವಾಪಸ್ ತೊಗೊಂಡ್ರೆ ಏನು ಪೈಸಾ ಅಲ್ಲ, ಪೈಸನೂ ಲಾಭ ಬರೋದಿಲ್ಲ. ಅಷ್ಟೇ ಅಲ್ಲ, 2-3 ಹಾಗೆ ಮಾಡಿದರೆ ಪೆನಾಲ್ಟಿ ಹಾಕ್ತಾರೆ ಅಷ್ಟೇ. ಒಂದೇ ಸರಿ ವರ್ಕ್ ಮಾಡಿಸ್ತಿದ್ದೀರಿ ಅಂತೆ, ಸ್ವಲ್ಪ ಕಾಯಬೇಕಾದ್ರೆ. ಲಾಕಿನ್ ಪೀರಿಯಡ್ ದಾಟಿಬಿಟ್ರೆ ಯೋಚನೆ ಇರೋದಿಲ್ಲ. ಅದು ಲಾಕಿನ್ ಪೀರಿಯಡ್ ಆಗಿತ್ತು ರಾಯರಿಗಾಗ. ಯಾವುದು ಮನೆಯಲ್ಲಿ ಯಾವುದು ಎಲ್ಲ ಕೊಟ್ಟಾಗಿಬಿಟ್ಟಿದೆ. ಆ ಸಮಯದಲ್ಲಿ ಅವರಿಗಿದ್ದ ದಾರಿದ್ರ್ಯ ಬಹುಶಃ ಅವರು ಯಾರೋ ಹೇಳಿದರೆ ನಂಬಿಕೆ ಬರ್ತಿರಲಿಲ್ಲ. ಇವತ್ತು ಯಾರ ಹೆಸರಿನಲ್ಲಿ ಲಕ್ಷಾಂತರ ಜನ 3 ಹೊತ್ತು ಸುಖವಾಗಿ ತಿನ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ. ಅವರಿಗೆ ಒಪ್ಪತ್ತು ಊಟಕ್ಕೆ ಗತಿ ಇದ್ದಿಲ್ವಂತೆ ರಾಯರಿ. ಒಪ್ಪತ್ತು ಊಟ ಇಲ್ಲ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟದ್ದು ಒಂದು ವಾರದಲ್ಲಿ. ಆ ರೀತಿ ಇವತ್ತು ಒಬ್ಬನೂ ಸಿಗೋದಿಲ್ಲ ಆ ಲೆಕ್ಕದಲ್ಲಿ. ಇಲ್ಲ ಸತ್ತೋಗಿರ್ತಾರೆ, ಇಲ್ಲ ಇನ್ನೊಬ್ರು ಪ್ರಾಣ ತೆಗೆದಿರ್ತಾರೆ ಅಷ್ಟೇ ಹೊರತು ಮನುಷ್ಯ ಅಷ್ಟು ಬಡತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಡತನ ಅವರಿಗೆ ಬಂದಿತ್ತು. ಅವ್ರು ಬರೆದಿರೋದು ಯಾರು ಗೊತ್ತಾ? ಅವ್ರ ಅಕ್ಕನ ಮಗ, ವೆಂಕಮ್ಮನ ಮಗ, ಅವರು ನಾರಾಯಣಾಚಾರ್ಯರು ಅಂತ ಹೆಸರು. ಅವರು ಬರೆದಿರೋದು. ರಾಯರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು, ಅವರ ಸೋದರಳಿಯ ನಾರಾಯಣಾಚಾರ್ಯ. ಎಷ್ಟೋ ಜನ ರಾಘವೇಂದ್ರ ಬರೆದ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಹೇಳ್ತಾರಲ್ಲ, ನಾರಾಯಣಾಚಾರ್ಯರು ಬರೆದಿರೋದು. ಅವರು ಬರೆದ ಗ್ರಂಥದಲ್ಲಿ ಹೇಳ್ತಾರೆ, ನಮ್ಮ ಮಾವಂದರಿಗೆ ಚಿನ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ. ಹರಕು ಬಟ್ಟೆ ಅಂತ ಅವರಿಗೆ ನೆನಪಿ, ಹರಕು ಬಟ್ಟೆ ಉಡ್ತಿದ್ರಂತ ರಾಯರು. ಇವತ್ತು ರೇಷ್ಮೆ ವಸ್ತ್ರ, ಬಂಗಾರದ ಕವಚ, ಬಂಗಾರದ ರಥ ಅವರಿಗೆ. ಆಗ ಅವರಿಗೆ ಚಿನ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ. ಇಂಥ ಬಡತನದವರು ಇವತ್ತು ಜಗತ್ತಿನಲ್ಲಿ ಅಷ್ಟು ವಿಶಿಷ್ಟವಾಗಿ ಸ್ಮರಣೆಗೆ ಪಾತ್ರರಾಗಿದ್ದಾರೆ. ಅಂದರೆ ಟೆಕ್ಸ್ಟ್ ಬುಕ್ ಆಗಬೇಕು. ರಾಯರ ಚರಿತ್ರೆ ನಿಜವಾಗಲೂ ಕೂಡ ಪಠ್ಯಪುಸ್ತಕ ಆಗಬೇಕು. ಅಷ್ಟು ಸಾಧನೆ ಮಾಡಿದವರು. ಭಾರಿ ಶ್ರೀಮಂತರಾಗೆ ಹುಟ್ಟಿ ಶ್ರೀಮಂತರಾಗೆ ಬೆಳೆದು ಅದು ಬೇರೆ ಕಥೆ. ಅದು ಹಾಗಲ್ಲ. ಇದು ವಿದ್ಯೆ ದೃಷ್ಟಿಯಿಂದ ಭಾರಿ ಶ್ರೀಮಂತರಾಗಿ ಬಂದವರು, ಆದರೆ ಶ್ರೀಮಂತಿಗೆ ದೃಷ್ಟಿಯಿಂದ ಅವರಿಗಿರಲಿಲ್ಲ. ಆ ಸ್ಥಿತಿ ಇತ್ತಂತೆ. ಆ ಹೊತ್ತಿನಲ್ಲಿ ಜೀವನ ಹೇಗೆ ಸಾಗಿಸಿದ್ರು ಅವರು, ಅದೊಂದು ಪಾಠ. ಮತ್ತೆ ರಾಯರ ಕಥೆ ನಮ್ಮ ಜೀವನಕ್ಕೆ ಹೊಸ ತಿರುವು ಕೊಡುತ್ತೆ. ನಾವು ಏನೋ ಸೇವೆ ಮಾಡೋರೆಲ್ಲ ಸಾಮಾನ್ಯವಾಗಿ ಬಡತನ ಇದ್ದರೆ ಬಡತನ ಹೋಗಲಿ ಇದೇ ಸೇವೆ ಮಾಡೋದು ಮುಖ್ಯ, ಭಾರಿ ಶ್ರೀಮಂತಿಕೆ ಬರಲಿ ಅಂತಾನೆ. ರಾಯರು ಆ ಕಾಲಕ್ಕೆ ಒಂದು ಮಗು ಬೇರೆ ಹುಟ್ಟಿದೆ ಅಷ್ಟೊತ್ತಿಗೆ. ಲಕ್ಷ್ಮೀನಾರಾಯಣ ಹೆಸರು, ಗಂಡ ಹೆಂಡತಿ. ಇವರಿಗೆ 20 ವರ್ಷ, ಹೆಂಡತಿಗೆ 16 ಇನ್ನೂ ಇಲ್ಲ, ಚಿಕ್ಕ ಮಗು ಅಷ್ಟೇ. ಓದ್ತಾ ಇದ್ದಾರೆ, ಸಾಕಷ್ಟು ಓದಿದ್ದಾರೆ. ಇನ್ನೂ ಓದಬೇಕು ಅಂತ ಹೇಳಿ ಹೊರಟರು. ಸುಧೀಂದ್ರ ಸ್ವಾಮಿಗಳ ಹತ್ರ ಹೋಗಬೇಕು ಅಂತ ಹೊರಟರು. ಮಧುರೆಯಿಂದ ಆ ಕಡೆ ಹೋಗಲಿಕ್ಕೆ ಅಂತ ಬಂದಾಗ ದಾರಿಯಲ್ಲಿ ಒಂದು ಊರು ಇವತ್ತಿಗೂ ಇದೆ, ತಿರುಕಾಟ್ಟುಪಳ್ಳಿ ಅಂತ ಒಂದು ಊರು. ಅಲ್ಲಿಗೆ ಬರ್ತಾರೆ. ಕಾವೇರಿ ತೀರ. ಕಾವೇರಿ ನದಿ ಹೇಗಿದೆ ಅಂದರೆ ನಮ್ಮ ಇದು ಮಠದ ಪಕ್ಕದಲ್ಲೇ ಇದ್ದರೆ ಹಾಗೆ, ರೋಡ್ ಇದ್ದರೆ ಹಾಗೆ ಅಷ್ಟು ಹತ್ರದಲ್ಲಿದೆ. ಒಳ್ಳೆಯದು ಜಾಗದಲ್ಲಿ. ಅದು ಪಕ್ಕದಲ್ಲೇ ದೊಡ್ಡ ದೇವಸ್ಥಾನ, ಅಗ್ನೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಯಜುರ್ವೇದಿಗಳು ರಾಯರು, ಯಜುರ್ವೇದದವರು. ಅಲ್ಲಿ ರುದ್ರ ಭಾಳ ಪ್ರಸಿದ್ಧ, ನಮಕ ಚಮಕ. ಯಜುರ್ವೇದದಲ್ಲಿ ಭಾರಿ ಪ್ರಸಿದ್ಧವಾದ ಭಾಗ. ಅದನ್ನು ಹೇಳ್ತಾ ದೇವಸ್ಥಾನದಲ್ಲಿ ಕೂತಿರೋದು, ಹೆಂಡತಿ ಮಗು ತಾವು. ಆ ಊರಿನವರೇ ಕಥೆ ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಎಷ್ಟು ವರ್ಷ ಆಗಿದೆ ಊರಿನ ಜನ, ಇವತ್ತು ಆ ಊರಿಗೆ ಹೋಗಿ ಬಂದಿದ್ದೇನೆ, ಕಥೆ ಹೇಳ್ತಾರೆ ಜನ. ಅಲ್ಲಿ ಹೋದರೆ ಜೋಡ್ ಸುಸ್ವರವಾಗಿ ವೇದಾಧ್ಯಯನ ಆಗಿತ್ತು ಅವರಿಗೆ. ಹೇಳ್ತಾ ಕೂತಿದ್ದಾರೆ. ಅರ್ಚಕ ನೋಡ್ತಾನೆ. ನೋಡಿಬಿಟ್ಟು ಅವ್ರನ್ನ ಕೇಳಿದರೆ ಯಾವ ಊರು, ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ. ಇಲ್ಲ, ನಾವು ಈ ಕಡೆ ಕುಂಭಕೋಣದ ಕಡೆ ಹೊರಟಿದ್ದೇವೆ, ಸುಧೀಂದ್ರ ಸ್ವಾಮಿಗಳ ಹತ್ರ ಅಂತ ಹೇಳಿದೆ. ಇವತ್ತೆಲ್ಲಿ ಊಟದ ವ್ಯವಸ್ಥೆ ಅಂತ ಕೇಳ್ತಾರೆ. ಎಲ್ಲೂ ಇಲ್ಲ ಅಂತ ಹೇಳಿದೆ. ಬೇರೆ ಊರಿನೋ ಎಲ್ಲೂ ಇಲ್ಲ ಇವತ್ತು ಅಂತ ಹೇಳಿದೆ. ಹಾಗಿದ್ರೆ ಬನ್ನಿ,
ನೀವು ಕತೆ ಕೇಳಿರ್ತೀರಿ, ದೊಡ್ಡ ಸಮಾರಾಧ ಇಟ್ಕೊಂಡಿದ್ದಾರೆ ಯಾರೊಬ್ಬ ಶ್ರೀಮಂತ, ಎಲ್ಲರಿಗೂ ಊರಿನವ್ರಿಗೆಲ್ಲ ಊಟಕ್ಕೆ ಹೇಳಿದ್ದಾರೆ. ನಾನು ಹೋಗ್ತೇನೆ ನೀವು ಬನ್ನಿ ಅಂತ ಹೇಳ್ತಾನೆ, ಕರ್ಕೊಂಡು ಹೊರಟುಬಿಡ್ತಾನೆ. ಆ ದೇವಸ್ಥಾನಕ್ಕೆ ತುಂಬ ಹತ್ತಿರದಲ್ಲಿದೆ ಆ ಮನೆ, ಇವತ್ತಿಗೂ ಆ ಮನೆ ಇದೆ. ಅದು ಈಗ ಮಠ ಮಾಡಿದ್ದಾರೆ ಅದನ್ನು, ಆ ಮನೆ ಇವತ್ತು ಮಠ ಆಗಿದೆ. ಅಲ್ಲಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಸಾವಿರಾರು ಜನ ಸೇರಿದ್ದಕ್ಕೆ ಆಗಿನ ಕಾಲಕ್ಕೆ ಬ್ರಾಹ್ಮಣ ಸಂಖ್ಯೆನೂ ಹೆಚ್ಚಿತ್ತು. ತಿರುಕಾಟುಪಳ್ಳಿ ಅನೇಕ ದೃಷ್ಟಿಯಿಂದ ಬ್ರಾಹ್ಮಣ್ಯಕ್ಕೆ ಹೆಸರಾದ ಊರು ಅಂತೇಳಿ ಸತ್ಯಬೋಧ ವಿಜಯದಲ್ಲಿ ಕೆಲವು ದಿವಸಗಳ ಕಾಲ ಅಲ್ಲಿ ಸತ್ಯಬೋಧ ಸ್ವಾಮಿಗಳಲ್ಲಿ ಅವಕಾಶ ನೆಲೆಸಿದ್ರು ಅಂತ ಒಂದು ಮಾತು ಬರ್ತದೆ. ಅಂದರೆ ಬ್ರಾಹ್ಮಣ್ಯ ಎಷ್ಟಿತ್ತು ಅಂತ ಹೇಳೋದು ಸಾಕ್ಷಿ. ರಾಯರ ಕಾಲದ ಅನಂತರ ಸತ್ಯಬೋಧ ಸ್ವಾಮಿಗಳು ಬಂದಿತ್ತು. ಆ ಕಾಲದಲ್ಲೂ ಬ್ರಾಹ್ಮಣ್ಯ ಇನ್ನೂ ಸಾಕಷ್ಟು ಉಳಿದಿತ್ತಲ್ಲಿ. ಸಾವಿರ ಜನ ಸೇರಿದ್ರು. ಆಗ ಗಂಧ ಸಾಲದು ಬಂದಿತ್ತು, ಕತೆ ಕೇಳಿರ್ತೀರಿ. ಇವ್ರಿಗೆ ತೆಯ್ಯೋ ಕೆಲಸ ಕೊಟ್ಬಿಟ್ರು ಪಾಪ. ಇವರು ಅದನ್ನು ನಾವಾಗ ಏನು ಮಾಡ್ತಾಯಿತ್ತು, ಬರೀ ಸುಮ್ಮನೆ ಊಟಕ್ಕೆ ಬಂದವರು ಬಡವರಿಗೆ ಹೇಳಿದರೆ ಸಿಟ್ಟು ಬರುತ್ತೆ ಅವರಿಗೆ. ಇವ್ರು ನೋಡಿದರೆ ವಿದ್ವಾಂಸರಾಗಿ ಸಾಕಷ್ಟು ವಿದ್ಯೆ ಓದಿದ್ದವರು, ತಮಗೆ ಅವಮಾನ ಅಂತ ಭಾವಿಸಲಿಲ್ಲ, ಅದನ್ನು ಸೇವೆ ಅಂತ ಭಾವಿಸಿದರು. ಗಂಧ ತೆಯ್ಯಕ್ಕೆ ಶುರು ಮಾಡಿದ್ರು. ಹಾಗೆ ಗಂಧ ತೆಗೆದ್ರು ಕೊಟ್ಟೇ ಬಿಟ್ಟು ಹಾಗೆ ಪಾರಾಯಣ, ವೇದ ಪಾರಾಯಣ ನಡೆದೇ ಇತ್ತು ಅವ್ರದ್ದು ಮುಖ್ಯವಾಗಿ. ಅದ್ರ ಎಫೆಕ್ಟ್ ಗೊತ್ತಾಗಿದ್ದು ಹಚ್ಕೊಳ್ಳೋಕೆ ಕೊಟ್ಟಾಗಲೇ ಉರಿಲಿಕ್ಕೆ ಶುರುವಾಗಿದೆ ಅಂತ ಅಗ್ನಿ ಸೂಕ್ತ ಹೇಳ್ತಾ ಅವ್ರ ಗಂಧ ತೆಗೆದಿದ್ದಕ್ಕೆ ಎಫೆಕ್ಟ್ ಕ್ರಿಯೇಟ್ ಆದ. ನಾವು ಎಲ್ಲೋ ನೋಡ್ತಾ ಹೀಟ್ರಿಗೆ ಮಾಡಿದ್ರೆ ಆನ್ ಆಗಿರುತ್ತಲ್ಲ, ಹಾಗೆ ಯಾತ ನೋಡಿದ್ರೆ ಆನಾಗೇ ಬಿಡುತ್ತೆ, ಬಿಡೋದಿಲ್ಲ. ಆದರೆ ಅದಕ್ಕೆ ಎಫೆಕ್ಟ್ ಕ್ರಿಯೇಟ್ ಆಗಲೇಬೇಕು. ಇಂಟೆನ್ಷನಲಿ ಅನ್ಇಂಟೆನ್ಷನಲ್ ಇಂಟೆನ್ಷನಲ್ಲು ಆ ಸ್ವಿಚ್ ಹಾಕಿದರೆ ಹೇಗೆ ಕೆಲಸ ಮಾಡಬೇಕು, ವೇದ ಮಂತ್ರಗಳು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಆ ರಾಘವೇಂದ್ರ ವೇದದಿಂದ ವೇದ ಪ್ರಾಮಾಣ್ಯ ನಾವು ವಿಲಕ್ಷಣತ್ವಾದಸ್ಯ ತಥಾತ್ವಂ ಅಂತ ಏನು ಹೇಳ್ತೇವೆ, ಆ ಸೂತ್ರಕ್ಕೆ ನಿದರ್ಶನ ರಾಯರ ಜೀವನ. ಈಗ ನಮಗೆ ವೇದ ಮಂತ್ರಗಳ ಶ್ರದ್ಧೆ ಜಾಸ್ತಿ ಆಗಿಬಿಡುತ್ತೆ ಕಥೆ ಕೇಳಿದಾಗ. ಸುಮ್ಮನೆ ಹೇಳ್ಕೊಂಡು ಹೋಗ್ತೀರಿ, ಅರ್ಥವಾಗಲಿ ಬಿಡಲಿ, ಅದು ಫಲ ಕೊಟ್ಟೇ ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಮುಂದೆ ಸಮರ್ಥನೆ ಮಾಡಿದ ಕಥೆನೂ ಬರುತ್ತೆ ರಾಯರ ಜೀವನದಲ್ಲಿ. ಮುಂದೆ ನೋಡ್ತಾರೆ, ಹಚ್ಕೊಂಡವರು ಅಷ್ಟು ಸಂಕಟ ಪಡ್ತಿದ್ದಾರೆ ಪಾಪ. ಯಜಮಾನ ನೋಡ್ದ, ಗಂಧ ಅಂದರೆ ಉರಿತಿರ್ಬೇಕು, ಗಂಧ ಹಚ್ಕೊಂಡ್ರೆ ತಣ್ಣಗಾಗಬೇಕು ನ್ಯಾಯವಾಗಿ. ಬರೀ ಹಚ್ಕೊಂಡ್ರೆ ಉರಿಯುತ್ತೆ ಅಂದರೆ ಏನೋ ಮಂತ್ರ ಇದೆ ಅಂಥೇಳಿ ಯಾರು ತೆಗೆದಿದ್ದು ಅಂತ ಹುಡ್ಕೊಂಡು ಹೋಗ್ತಾರೆ. ಇವರು ಸಿಗ್ತಾರೆ, ಕೇಳ್ತಾರೆ. ತಕ್ಷಣ ಅವರು ಎಷ್ಟು ಕರುಣಾಳುಗಳು, ಕಾರುಣ್ಯ ಅವರ ಹುಟ್ಟುಗುಣ ಆಗಿತ್ತು. ಅದಕ್ಕೆ ಗುರು ರಾಘವೇಂದ್ರನೇ ಬಾರೋ, ಕಾರುಣ್ಯ ವಾರಿಧಿಯ ಬಾರೋ ಅಂತ ಸ್ತೋತ್ರ ಮಾಡ್ತಾರೆ. ತಕ್ಷಣವೇ ಅವರು ಮಂತ್ರಿಸಿದ್ರಂತೆ ವರ್ಣ ಸೂಕ್ತದಿಂದ, ತಕ್ಷಣ ಕೂಲಾಗೋಯ್ತು. ಇದು ವೇದ ಮಂತ್ರಗಳ ಶಕ್ತಿ ಎಷ್ಟು ಅಂದರೆ ಕೆಲಸ ಮಾಡುತ್ತೆ ಇನ್ಸ್ಟೆಂಟ್. ಮತ್ತು ಇನ್ಸ್ಟೆಂಟ್ ಕಾಫಿ ಕೇಳಿರ್ತೇವಲ್ಲ, ಇನ್ಸ್ಟೆಂಟ್ ವರ್ಣ ಸೂಕ್ತದಿಂದ ಕೆಲಸ ಆಗೋಯ್ತಾಗಲೇ. ಇಷ್ಟು ಸಿದ್ಧಿ ಇತ್ತು. 20 ವರ್ಷದ ಆಸಿಮಿತಿಯಲ್ಲಿದ್ದಾರೆ, ಅಂಥ ಸಿದ್ಧಿ ಪಡೆದಿದ್ದರಾಗಲೇ ಭಾರಿ ಆಶ್ಚರ್ಯ ಆಯಿತು. ತಕ್ಷಣ ಜನಗಳೆಲ್ಲ ದೊಡ್ಡ ಸುದ್ದಿ ಅದು ಒಂದು, ಆ ಸಿದ್ಧಿ ಬಂದಿದೆ ಅಂಥೇಳಿ. ಉಳಿದವರಾಗಿದ್ದರೆ ಅಲ್ಲೇ ಅಂಗಡಿ ತಗ ಆರಾಮ ಕೂತ್ಬಿಡೋದಾಗಿತ್ತು, ಅಲ್ಲೇ ಸೆಟ್ಲಾಗಿ ಬಿಡೋದಾಗಿತ್ತು ರಾಯರು. ತಕ್ಷಣ ಖಾಲಿ ಮಾಡಿಬಿಡ್ತಾರೆ ಜಾಗ. ಅವ್ರ ಉದ್ದೇಶ ಅಡ್ವಾಂಟೇಜ್ ತೊಗೊಳೋದಲ್ಲ, ಪಾಠಕ್ಕೆ ಓದಬೇಕು ಮುಂದೆ ಅಷ್ಟೇ. ಈಗ ಫಸ್ಟ್ ರ್ಯಾಂಕ್ ಬಂದು SSLC ಅಂತ ಕೆಲಸಕ್ಕೆ ಸೇರಿಬಿಟ್ಟು ಹೇಗಿರುತ್ತೆ, SSLC ಫಸ್ಟ್ ರ್ಯಾಂಕ್ ಅಂತ ಕೆಲಸಕ್ಕೆ ಸೇರಿದ್ರೆ ಅಂಗಡಿಯಲ್ಲಿ ಲೆಕ್ಕ ಬರೆಯೋ ಕೆಲಸ ಕೊಡ್ತಾರೆ, ಇನ್ನೇನು ಕೆಲಸ ಕೊಡೋದು ಪಾಪ ಅವನಿಗೆ. ಆಗ ಇನ್ನೂ ಸ್ವಲ್ಪ ಓದಿಬಿಟ್ರೆ ಎಷ್ಟು ಮಹಾನ್ ಬರುತ್ತೆ. ಟೆಂಪ್ಟ್ ಆಗಲಿಲ್ಲ, ಅದಕ್ಕೆ ಮಾಫಲೇಶು ಕದಾಚಾರ ಅಂತ ಹೇಳ್ತಾರೆ. ಲೋಯರ್ ಲೆವೆಲ್ ಟೆಂಪ್ಟ್ ಆದರೆ ಹೈಯರ್ ಲೆವೆಲ್ಗೆ ಹೋಗೋದೇ ಇಲ್ಲ ಅಂತ ಅರ್ಥ. ಟೆಂಪ್ಟ್ ಆಗಬಾರ್ದಾಗ ಕರೆದ ಕೆಲಸ ಕೊಟ್ಟರು ಹೋಗೋದಿಲ್ಲ. ಮುಂದೆ ಓದ್ತಾನೆ ಓದೊಂದು ಹಂತ ತಲುಪಿದಾಗ ಕೆಲಸಕ್ಕೆ ಸೇರಿದಾಗ ಅದು ರೀತಿಯೇ ಬೇರೆ. ನಾವು ಫಲ ಮೊದಲೇ ಕೇಳಿಬಿಡ್ತೇವಲ್ಲ, ಮುಂದಕ್ಕೆ ಹೋಗೋ ಚಾನ್ಸೇ ಇರೋದಿಲ್ಲ. ಫಲ ಕೇಳೋದು ಬಿಡೋದು ಅಭ್ಯಾಸ ಮಾಡಿಕೊಂಡ್ರೆ ಹೇಗಿರ್ತಾರೆ ಎಂಬುದಕ್ಕೆ ರಾಯರ ಸಾಕ್ಷಿ. ಹೆಂಡತಿ ಮಕ್ಕಳು ಸಹ ಹೊರಟೆ ಬಿಟ್ಟರು, ಜಾಗ ಬಿಟ್ಟರು, ಇಲ್ಲೇ ಇಲ್ಲ ಆಮೇಲೆ ಅವರು. ಇದು ಭಗವದ್ಗೀತೆಗೆ ಒಳ್ಳೆಯ ನಿದರ್ಶನ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ. ನಮ್ಮ ಜೀವನಕ್ಕೂ ಬಹಳ ಮುಖ್ಯವಾದದ್ದು. ಯಾವುದೋ ಹಂತದ ಫಲದ ಆಮಿಷಕ್ಕೆ ಒಳಗಾಗಿ ನಮ್ಮ ಕರ್ತವ್ಯವನ್ನು, ವಿಶೇಷ ನಮ್ಮ ಕರ್ತವ್ಯ ಅಂದರೆ ಬ್ರಾಹ್ಮಣ್ಯದ ಕರ್ತವ್ಯ, ವಿಪ್ರಸ್ಯ ಜಪೋಪದೇಶ, ಜಪ ಉಪದೇಶಾದಿಗಳನ್ನು ಸಂಕೋಚ ಮಾಡಬಾರದು. ಎಷ್ಟು ಹೆಚ್ಚೆಚ್ಚು ಜಪ ಮಾಡ್ತೇವೆ, ಹೆಚ್ಚೆಚ್ಚು ನಾವು ಜ್ಞಾನ ಕಾರ್ಯ ಮಾಡ್ತೇವೆ, ನಮ್ಮ ಸಾಧನೆ ಭಾರಿ ಮೇಲೆ ಬರುತ್ತೆ. ಅಷ್ಟೆಲ್ಲ ಮಾಡಿಕೊಂಡು ಸುಂದರ ಸ್ವಾಮಿಗಳ ಹತ್ರ ಹೊರಟರು. ಅವರು ದಿವ್ಯ ಜ್ಞಾನಿಗಳು, ಮಠದಲ್ಲೇ ಇಟ್ಕೊಂಡ್ರು. ಆದರೆ ಮದುವೆ ಆದವರು ಮಠದಲ್ಲಿರಲಿಕ್ಕೆ ಪೂರ್ತಿ ಸಾಧ್ಯ ಇಲ್ಲ. ಒಂದು ಶ್ರೀಮುಷ್ಣದಲ್ಲಿ ಕೆಲವು ದಿವಸ ಇದ್ದರಂತೆ, ಸುರೇಂದ್ರ ಸ್ವಾಮಿಗಳು ಇದ್ದರಂತೆ. ಅಲ್ಲಿ ಶ್ರೀಮುಷ್ಣದ ದೇವಸ್ಥಾನದ ಹಿಂದೆ ನಿತ್ಯ ಪುಷ್ಕರಣಿ ಅಂತ ದೊಡ್ಡ ಸರೋವರ ಇದೆ. ನಿತ್ಯ ಪುಷ್ಕರಣಿ, ನಾವು ತಿರುಪತಿಗೆ ಹೋದರೆ ಸ್ವಾಮಿ ಪುಷ್ಕರಣಿ ಅಂತ ಆಗಿದ್ದು, ನಿತ್ಯ ಪುಷ್ಕರಣಿ ಅಂತಿದೆ. ಅದರ ಸುತ್ತ ಅಗ್ರಹಾರ. ಹಿಂದಿನ ಕಾಲಕ್ಕೆಲ್ಲ ನೀವು ಮುಳುಬಾಗಿಲಿಗೆ ಹೋಗಿ ಒಂದು ದೊಡ್ಡ ಸರೋವರ ಇತ್ತು, ಸುತ್ತ ಬ್ರಾಹ್ಮಣ ಪಂಡಿತರ ಮನೆಗಳು, ಎಲ್ಲರ ಮನೆ ಹಿಂದಿನಲ್ಲಿ ಬಾವಿ ಇರೋದು, ಸ್ನಾನಕ್ಕೆ ಅನೇಕಕ್ಕೆ ಅಷ್ಟು ಫಸ್ಟ್ ಕ್ಲಾಸ್ ಆಗಿರೋದು. ಅಗ್ರಹಾರ ಅಂದರೆ ಹಾಗಿರ್ತಿತ್ತು. ನಿತ್ಯ ಪುಷ್ಕರಣಿ ಸುತ್ತ ಬ್ರಾಹ್ಮಣರ ಮನೆಗಳು, ದೇವಸ್ಥಾನ ಆ ಥರ ಇತ್ತು. ರಾಯರಿದ್ದ ಜಾಗ ತೋರಿಸ್ತಾರೆ ಇವತ್ತು ಕೂಡ. ಚಿಕ್ಕ ಜಾಗ, 18x18 ಕೂಡ ಇಲ್ಲ, ಅಷ್ಟು ಚಿಕ್ಕ ಜಾಗ. 10x18 ಇರಬೇಕಷ್ಟೆ. ಇನ್ನೂ ಹೇಳಬೇಕಾದ್ರೆ 10x18 ಇದ್ದರೆ ಭಾರಿ ಹೆಚ್ಚು.
ಅದರಲ್ಲಿ ಇವತ್ತು ಮನೆ ಇದೆ, ಒಂದು ವರಾಂಡ ಇದ್ದಾಗಿದೆ, ಅಡುಗೆ ಮನೆ ಇದಿಷ್ಟು, ಬೇರೆ ಏನಿಲ್ಲೇ ಇಲ್ಲ. ಆನ್ನಿಕನ ಪಕ್ಕದಲ್ಲಿ ಸರೋವರದ ಒಂದು ಮೆಟ್ಲು ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದಾನೆ, ಮಂಟಪಗಳು ಮೆಟ್ಲನ್ನು ಮಾಡ್ತಾಯಿದ್ದಾರಂತೆ. ಆ ರೀತಿ ಕೆಲಸ ಕಳೆದಿದ್ದಾರೆ. ಮನೆ ಇವತ್ತಿಗೂ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ಸುತ್ತಮುತ್ತ ಕಟ್ಟಡ ಕಟ್ಟಿದ್ದಾರೆ, ಅದನ್ನು ಹಾಗೆ ನೋಡ್ಲಿಕ್ಕೆ ಹಾಗೆ ಇಟ್ಟಿದ್ದಾರೆ. ಅಷ್ಟು ಬಡತನದ ಸ್ಥಿತಿ ಅವರು. ಅಲ್ಲಿಂದ ಕುಂಭಕೋಣಕ್ಕೆ ಹೋಗ್ತಾರೆ, ಸಂಚಾರ ಮಾಡ್ತಾ ವಾಸುದೇವ ಸ್ವಾಮಿಗಳು ವಾಸ ಮಾಡ್ಕೊಂಡಿರ್ತಾರೆ. ಮಠದಿಂದ ಸ್ವಲ್ಪ ದೂರದಲ್ಲೇ ಮನೆ ಮಾಡ್ತಾರೆ. ಸಾಮಾನ್ಯ ಹತ್ತಿರದಲ್ಲಿ ಮನೆ ಮಾಡೋ ಪದ್ಧತಿ, ಊಟಕ್ಕೆ ಹತ್ತಿರ ಆಗುತ್ತೆ, ಅನುಕೂಲ ಆಗುತ್ತೆ ಅಂತೇಳಿ ಅವರು ದೂರ ಮಾಡ್ತಾರೆ ಮನೇನ. ಒಂದು ಮಾತಿದೆ, ಅರಮನೆ ಗುರುಮನೆಯಿಂದ ದೂರ ಇರಬೇಕು ಅಂತ ಒಂದು ಮಾತಿದೆ. ಅರಮನೆ ಗುರುಗಳಿಗೆ ಹತ್ತಿರ ಇರಬೇಕು, ಅರಸರಿಗೆ ಹತ್ತಿರ ಇರಬೇಕು, ಮನೆಯಿಂದ ದೂರ ಇರಬೇಕು. ಎಷ್ಟು ಇಂಪಾರ್ಟೆಂಟ್. ಮನೆಯಿಂದ ದೂರ ಇದ್ದರೆ ಬೇರೆ ಬೇರೆ ಕಾಂಟ್ಯಾಕ್ಟ್ ಶುರುವಾಗುತ್ತೆ, ಅವರ ಹತ್ರ ಇದ್ದರೆ ಅಷ್ಟು ಮಾತ್ರ ಕಾಂಟ್ಯಾಕ್ಟ್ ಬರುತ್ತೆ. ಆ ದೃಷ್ಟಿಯಲ್ಲಿ ದೂರ ಇರಬೇಕು, ದೂರ ಮನೆ ಮಾಡಿದ್ದಾರಂತೆ. ಆಗ ಅವರ ಜೀವನ ವರ್ಣನೆ ಮಾಡ್ತಾರೆ. ಬಡತನ ಕಂಟಿನ್ಯೂ ಆಗ್ತಾ ಇದೆ, ಅವ್ರ ಹಿಂದೆ ಬಂದು ಇನ್ನೂ ಡೀಪನ್ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮೊದಲಿಗಿಂತ ಹೆಚ್ಚು ಬಡತನ. ಈಗೇನು ಗುರುಗಳ ಹತ್ರ ಇದ್ದಾರೆ, ಮಠದಲ್ಲಿದ್ದಾರೆ. ಆದರೆ ಜನಕ್ಕೆ ಗೊತ್ತಿರಬೇಕು, ಹಿಂದಿನ ಕಾಲಕ್ಕೆ ಮಠ ಅಂದರೆ ಊಟಕ್ಕೆ ಫೇಮಸ್ ಆಗಿರಲಿಲ್ಲ. ಮಠ ಅಂದರೆ ಪಾಠ, ಇವತ್ತು ಮಠ ಅಂದರೆ ಊಟ, ಹಾಗಾಗಿರೋದು ಅಷ್ಟೇ. ಮಠ ಅಂದರೆ ಊಟ ಗ್ಯಾರಂಟಿ, ಹಿಂದೆ ಪಾಠ ಗ್ಯಾರಂಟಿ ಅಂತೇಳಿ. ಪಾಠ ಗ್ಯಾರಂಟಿ. ರಘುತ್ತಮ ಸ್ವಾಮಿಗಳ ಕಾಲಕ್ಕೆ ನಾವೆಲ್ಲ ವರ್ಣನೆ ಕೇಳ್ತೇವೆ. ಮನೆ ಮನೆಗೆ ಭಿಕ್ಷೆಗೆ ಹೋಗಬೇಕಾಗಿತ್ತಂತೆ ಸ್ವಾಮಿಗಳು. ಅವರ ಶಿಷ್ಯರನ್ನು ಕಳಿಸ್ತಾಯಿದ್ರು. ತಾವು ಆಚಾರ್ಯ ಸ್ವತಃ ಭಿಕ್ಷೆಗೆ ಹೋಗಿದ್ದ ಪ್ರಸಂಗ ಶ್ರೀಮಠದಲ್ಲಿ ದಂಡತೀರ್ಥವನ್ನು ತೋರಿಸ್ತಾರೆ. ಶ್ರೀಮದ್ ಆಚಾರ್ಯರು ಸ್ವತಃ ಸನ್ಯಾಸಧರ್ಮವಾಗಿರಬೇಕು ಅಂತ ಅರ್ಥ ಅದಕ್ಕೆ. ಲೋಕಕ್ಕೆ ಜ್ಞಾನ ಭಿಕ್ಷೆ ಕೊಳ್ಳಕ್ಕೆ ಬಂದ ಮಹಾನುಭಾವರವರು. ಲೋಕದೃಷ್ಟಿಯಲ್ಲಿ ಹಾಗೆ ಹೋಗೋ ಪದ್ಧತಿ ಇತ್ತು. ಆದರೆ ಕೆಲವು ಸತ್ಯ ಸ್ವಲ್ಪ ಊಟದ ವ್ಯವಸ್ಥೆ ಸೇವಾಕರ್ತರಿಂದ ಆಗ್ತಾ ಇರ್ತಿರ್ಬೋದು ಅಷ್ಟೇ. ರಘುತ್ತಮರ ಕಾಲಕ್ಕೆ ಉತ್ತರಾದಿ ಮಠದಲ್ಲಿ, ವಿಜೇಂದ್ರ ಕಾಲಕ್ಕೆ ರಾಯರ ಮಠದಲ್ಲಿ, ಸುಧೀಂದ್ರ ಸ್ವಾಮಿಗಳು ಹಾಗೆ ಹತ್ತಿರ ಬಂದವರು. ಶ್ರೀಪಾದರಾದ ಕಾಲಕ್ಕೆ ಆ ಮಠದಲ್ಲಿ ಒಂದು ಬದಲಾವಣೆ ನಡೀತಾಗ ಮಠದಲ್ಲಿ ಲೌಕಿಕರ ಬಡಿ ಮೈಲಿಗೆ ಇತ್ಯಾದಿಗಳೆಲ್ಲ ಸರಿ ಹೋಗೋದಿಲ್ಲ ಅಂತ ಹೇಳಿ ಮಠದಲ್ಲೇ ಊಟದ ವ್ಯವಸ್ಥೆ ಬರಲಿಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ಸ್ವಲ್ಪ ಸುಮಾರು ಮಠದಲ್ಲಿ ಬಂದಿತ್ತು. ರಾಯರು ಅಲ್ಲೇ ಇರ್ತಾಯಿದ್ರು, ಇಡೀ ದಿವಸ ಮಠದಲ್ಲಿ ಇರ್ತಿದ್ರು. ಮಧ್ಯಾಹ್ನ ತೀರ್ಥ ತೊಗೊಂಡ ತಕ್ಷಣ ಮನೆಗೆ ಹೋಗ್ಬಿಡ್ತಾರೆ. ಆಗ ಸ್ವಲ್ಪ ಹೊತ್ತು ಮಠದಲ್ಲಿ ಇರ್ತಿರ್ಲಿಲ್ಲ ಅವರು. ತೀರ್ಥ ತೊಗೊಂಡ ತಕ್ಷಣ ಮನೆಗೆ ಹೋಗ್ತಿದ್ರು, ಊಟಕ್ಕೆ ಇರ್ತಿರಲಿಲ್ಲ. ಬೆಳಗ್ಗಿನಿಂದ ಪಾಠ ಹೇಳೋದು ಪಾಠ ಕೇಳೋದು ಎರಡೆರಡು. ಈ ಪಾಠಶಾಲೆಗಳಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಜೂನಿಯರ್ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಿರ್ತಾರೆ. ಆ ದೃಷ್ಟಿಯಿಂದ ಪಾಠ ಹೇಳ್ತಿದ್ರು. ಮತ್ತು ದೊಡ್ಡವ್ರದ್ದು ಪಾಠ ಓದೋದು ಎರಡೂ ನಡೆದಿತ್ತು ಅವರಲ್ಲಿ. ತೀರ್ಥ ತೊಗೊಂಡ ತಕ್ಷಣ ಮನೆಗೆ ಹೋಗ್ಬಿಡ್ತಾಯಿದ್ರು. ಕಾರಣ ಯಾತಕ್ಕೆ ಅಂದರೆ ಮನೆಯಲ್ಲಿ ಹೆಂಡತಿ ಮಗು ಇಬ್ಬರು ಕೂಡ ಉಪವಾಸ ಕೂತಿರ್ತಾರೆ. ಅವ್ರನ್ನ ಬಿಟ್ಟು ಊಟ ಮಾಡಿಕೊಡೋದು ರಾಯರ ಸತ್ಯಧರ್ಮ ರಥಾಯ ಚಮದ ಒಳ್ಳೆಯ ದೃಷ್ಟಾಂತ ಇದೆ. ಹೆಂಡತಿ ಮಗು ಉಪವಾಸ ಇರ್ತಾರೆ, ಅವ್ರನ್ನ ಬಿಟ್ಟು ಊಟ ಮಾಡಬಾರ್ದು ಅಂತ ಮನೆಗೆ ಹೋಗ್ತಿದ್ರು. ಊಟಕ್ಕಲ್ಲ, ಉಪವಾಸಕ್ಕೆ ಕಂಪನಿ ಕೊಡಲಿಕ್ಕಷ್ಟೇ. ಜಾಯಿಂಟ್ ಉಪವಾಸ ಮಾಡಿದೆ ಲೆಕ್ಕ ಅಷ್ಟೇ, ಹೊರತು ಬೇರೆ ಇಲ್ಲ. ಇವತ್ತು ಉಪವಾಸ ಏಕಾದಶಿ ಮಾಡೋರು ಕೂಡ ನೀವು ಪಾಡಿ ನೀವು ನಮ್ಮ ಪಾಡಿ ನಾವು ಅಂತ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಉಪವಾಸ ಮಾಡೋರು ನೋಡಿಯಾದರೂ ಕಂಪನಿ ಕೊಟ್ಟರೆ ಎಷ್ಟೋ ಪುಣ್ಯ ಬರ್ತದೆ. ಉಪವಾಸ ಮಾಡಿದವ್ರು ನೋಡಿದ್ರು ಇವತ್ತಾ ನಿಮ್ಮ ಜೊತೆ ನಾವು ಉಪವಾಸ ಇರ್ತೀವಿ ಅಂತ ಹೇಳಿದ್ರೆ ಅದೇ ಪುಣ್ಯ ಎಷ್ಟೋ ದೊಡ್ಡ ಜನ್ಮದ ಆಸ್ತಿ ಆಗಿಬಿಡುತ್ತೆ. ಮನೆಗೆ ಹೋಗ್ತಾಯಿದ್ರು, ಯಾರಿಗೂ ಗೊತ್ತಾಗ್ತಿದ್ದಿಲ್ಲ, ಮನೆಗೆ ಹೋಗ್ತಿದ್ದು ಗೊತ್ತಾಗ್ತಿರಲಿಲ್ಲ. ಇದು ರಾಯರ ಜೀವನದ ದೊಡ್ಡ ಒಂದು ಕ್ಲೈಮ್ಯಾಕ್ಸ್ ಘಟ್ಟ ಅದು. ಅಂಥ ಬಡತನ ಹೇಗೆ ಮ್ಯಾನೇಜ್ ಮಾಡಿದರು. ಮತ್ತು ಹೋಗ್ಲಪ್ಪ ಏನು ವಿದ್ಯೆ ಇಲ್ಲ ಬರ ಇಲ್ಲ ಅನಿವಾರ್ಯ ಅಂದರೆ ಆ ವಿಚಾರ ಬೇರೆ. ರಾಯರ ಪಾಂಡಿತ್ಯ ಅಷ್ಟೊತ್ತಿಗೆ ಎಷ್ಟು ಜಾಸ್ತಿ ಇತ್ತು ಗೊತ್ತೇನು, ಎಷ್ಟೋದಿದ್ರು ಗೊತ್ತಾ ಅಷ್ಟೊತ್ತಿಗೆ. ಮಹಾಭಾಷ್ಯ ವೆಂಕಟನಾಥ ಅಂತ ಪ್ರಶಸ್ತಿ ಬಂದಿತ್ತು ಆಗಲೇ ಅವರಿಗೆ. ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ಪ್ರಶಸ್ತಿ. ಆ ಪ್ರಶಸ್ತಿ ಆಮೇಲೆ ಯಾರಿಗೂ ಬಂದೇ ಇಲ್ಲ, ಅಂತಹ ಪ್ರಶಸ್ತಿ ಅವರಿಗೆ ಬಂದಿತ್ತು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗ ಇಷ್ಟು ಓದಿದ್ದು ರಾಯರು ಅಷ್ಟೊತ್ತಿಗೆ. ಇವತ್ತು 20 ವರ್ಷಕ್ಕೆ MA PhD MSc PhD ಎಲ್ಲ ಮಾಡಿದರೆ ಹೇಗೋ ಹಾಗೆ ಎಲ್ಲ ಸಬ್ಜೆಕ್ಟಲ್ಲೂ ಮಾಡಿ ಅಷ್ಟು ಓದಿಬಿಟ್ಟಿದ್ದಾರೆ ಸಂಸ್ಕೃತದಲ್ಲಿ. ವಿದ್ಯೆಯಲ್ಲಿ ಭಾರಿ ಶ್ರೀಮಂತರು. ಇದರಲ್ಲಿ ಏನೂ ಇರಲೇ ಇಲ್ಲ. ಯಾಕಂದರೆ ಅವರಿಗೆ ಆಗಲಿಲ್ಲ ಅಂತಲ್ಲ, ಬೇಕಿರಲಿಲ್ಲ, ಅದು ಇಂಪಾರ್ಟೆಂಟ್. ಮನಸ್ಸು ಮಾಡಿದರೆ ಆಗಲೇ ಸೂಕ್ತ ಹೇಳಿನೇ ಅವರಿಗೆ ಬಂದೋಗಿತ್ತಾಗ. ಅವರು ಶ್ರೀ ಸೂಕ್ತ ಐತೆ ಬಂಗಾರದ ಮಳೆ ಸುರಿತಿತ್ತು, ಉಪಯೋಗಿಸ್ತಾ ಇರಲಿಲ್ಲ. ಶ್ರೀ ಸೂಕ್ತ ಹೇಳ್ತಿದ್ರು, ಫಲಾಪೇಕ್ಷೆಯಿಂದ ಹೇಳ್ತಿರಲಿಲ್ಲ. ಅಂಥ ಒಂದು ಫಲದ ಬಗ್ಗೆ ಅಷ್ಟು ವೈರಾಗ್ಯ ಬಂದಿದ್ದ ಗುರುಗಳವರು. ಆದ್ದರಿಂದ ಅವ್ರ ಯಶಸ್ಸಿಗೆ ಎಷ್ಟು ಜ್ಞಾನ ಇತ್ತೋ ಪ್ರಪೋರ್ಷನೇಟ್ ವೈರಾಗ್ಯನೂ ಹಾಗೇ ಇತ್ತು ಅವ್ರಿಗೆ. ಎಂದೂ ಕೂಡ ಅದು ವಿದ್ಯೆ ಫಲವನ್ನು ಹೇಳ್ತಾರೆ. ಹಸುವನ್ನು ಕಟ್ಟಬೇಕು, ಸಾಕಬೇಕು, ಹಾಲಿಗಾಗಿ ಸಾಕಬಾರ್ದು ಅಂತ ಹೇಳ್ತಾರೆ. ಹಾಲಿಗಾಗಿ ಸಾಕಿದರೆ ಕಮರ್ಷಿಯಲ್ ಆಗ್ತಾನೆ. ಗೋರಕ್ಷಣೆ ಮಾಡಬೇಕು ಅಂತ ಮಾಡಿದರೆ ದೇವರು ಪ್ರೀತಿ ಪಾತ್ರನಾಗ್ತಾನೆ. ಗೋ ಸಂರಕ್ಷಣೆ ಒಂದೇ ಕೆಲಸ ಕಮರ್ಷಿಯಲ್ ಆಗಬಹುದು, ಸ್ಪಿರಿಚುವಲ್ ಆಗಬಹುದು. ಮತ್ತು ರಾಯರ ಅಧ್ಯಯನ ಸ್ಪಿರಿಚುವಲ್ ಆಗಿತ್ತೆ ಹೊರತು ಕಮರ್ಷಿಯಲ್ ಆಗಲಿಲ್ಲ. ಎಷ್ಟೋ ಜನ ಲೌಕಿಕ ವಿದ್ಯೆ ಓದೋದೇ ಕಮರ್ಷಿಯಲ್ ಆಗಲಿಕ್ಕೆ.
ಇವತ್ತು ಎಮ್ ಎಸ್ ಸಿ ಮನೇಲಿ ಕೂತ್ಬಿಡ್ತಾನೆ, ಅವರಾರು ಹೋಗಿಬಿಟ್ಟು ಬಿ ಓದಿ ಮನೇಲಿ ಕೊಡ್ತಾನೆ. ವಿದ್ಯೆ ಸಂಪಾದನೆ, ಲೌಕಿಕ ವಿದ್ಯೆಗೆ ಸಂಪಾದನೆ ಇಲ್ಲದೆ ಹೋದರೆ ಅರ್ಥ ಇಲ್ಲ. ಅಧ್ಯಾತ್ಮ ವಿದ್ಯೆಗೆ ಸಂಪಾದನೆ ಮಾಡಿದರೆ ಅರ್ಥ ಇಲ್ಲ. ಏಕೆ? ಲೌಕಿಕ ವಿದ್ಯೆ ಎಂಡಲ್ಲ, ಅದಕ್ಕೊಂದು ಪ್ರಯೋಜನ ಬೇಕು. ಅಧ್ಯಾತ್ಮ ವಿದ್ಯೆ ಎಂಡದು, ವಿದ್ಯೆಯ ಅಮೃತಮಶ್ನುತೆ, ಅದನ್ನು ಮಧ್ಯೆ ಡ್ರಾ ಮಾಡ್ಕೋಬಾರ್ದು. ಎರಡು ವಿದ್ಯೆಗಿರೋ ವ್ಯತ್ಯಾಸ ಎಷ್ಟು. ಲೌಕಿಕ ವಿದ್ಯೆಗೆ ಫಲ ಕೆಡದೇ ಇರಬೇಡಿ, ಆಧ್ಯಾತ್ಮಿಕ ವಿದ್ಯೆ ಫಲ ಕೆಡಲೇಬೇಡಿ ಅಂತ ಹೇಳ್ತಾರೆ. ರಾಯರು ಪೂರ್ಣ ಅನುಷ್ಠಾನಕ್ಕೆ ತಂದವರು. ಗುರುಗಳ ಮುಂದೆ ಕೂಡ ದಾರಿದ್ರ್ಯ ಅಂತ ಹೇಳ್ಕೊಳ್ಳಿಲ್ಲ, ಇದು ಭಾರಿ ದೊಡ್ಡದು. ರಾಯರ ಮುಂದೆ ಹೇಳ್ಕೊತೇವೆ, ರಾಯರು ತಮ್ಮ ಗುರುಗಳ ಮುಂದೆ ಹೇಳ್ಕೊಳ್ಳಿಲ್ಲ, ಮನೇಲಿ ಏನಿಲ್ಲ ಅಂತ ಹೇಳ್ಕೊಳ್ಳಿಲ್ಲ. ಇರೋದು ತೀರ್ಥ ತಗೊಳ್ಳೋದು, ಹೊರಟು ಬಿಡೋದು. ಅಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಹೆಂಡತಿ ಮಕ್ಕಳನ್ನು ಮಠದಕ್ಕೆ ಊಟಕ್ಕೆ ಕರ್ಕೊಂಡ್ಬಿಟ್ರೆ ಹೇಗಿರ್ತಿತ್ತು? ಇವರಂತೂ ಊಟ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ಅಂದರೆ ಮಾಡಬಾರದು. ಎಷ್ಟು ಪ್ರಿನ್ಸಿಪಲ್ಡ್. ಸತ್ಯ ಧರ್ಮ ರಥಾಯಚ. ಆ್ಯಸ್ ಎ ಸ್ಟೂಡೆಂಟ್ ತಾವು ಊಟ ಮಾಡ್ಬೋದು, ಅವ್ರು ಸ್ಟೂಡೆಂಟ್ಸ್ ಅಲ್ಲ, ಊಟ ಮಾಡಬಾರ್ದು. ಇದಕ್ಕೆ ಸತ್ಯ ಧರ್ಮ ಅಂತ ಕರೆಯೋದು. ಇವತ್ತು ಒಬ್ಬರು ಏನಾದ್ರು ಗೌರ್ಮೆಂಟಲ್ಲಿ ಸೇರಿಕೊಂಡ್ರೆ ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ತಮ್ಮದೇ ಗೌರ್ಮೆಂಟ್ ಅವಷ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಠ ದೇವಸ್ಥಾನ ಅಂದರೆ ತಮ್ಮದೇ, ಒಬ್ಬರಿದ್ದರೆ ಸಾಕು, ಎಂಟ್ರಿ ಸಿಕ್ಬಿಡ್ತದೆ. ಆದರೆ ಎಷ್ಟು ಮಿಸ್ಯೂಸ್ ಮಾಡ್ಕೋಬಾರ್ದು. ರಾಯರ ಕಥೆ ಕೇಳಿಬಿಟ್ರೆ ನಮಗೆ ನಿಜವಾಗಲೂ ಭಕ್ತಿ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಅವ್ರು ಆ ಜೀವನದಲ್ಲಿ ನಿಜವಾಗಲೂ ತುಂಬ ಇಲ್ದಾಗ ಸ್ವಲ್ಪ ತೊಗೊಂಡ್ರೆ ಯಾರೋ ಅನ್ನೋದಿಲ್ಲ, ಬಡವ ಹೋಗಿ ಅಂದ್ಬಿಡ್ತಾರೆ ಸಾಮಾನ್ಯ. ಆ ಬಡತನೂ ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ. ಇಷ್ಟು ರಾಯರ ಗ್ರೇಟೆಸ್ಟ್ ರಿಯಲಿ ಗ್ರೇಟ್ ಆಗಿದ್ದು ಅದು ಕಾರಣ. ಅವ್ರು ಏನು ಓದಿದ್ರಲ್ಲ ಅಷ್ಟೇ ಚೆನ್ನಾಗಿ ಅದನ್ನು ಫಾಲೋ ಮಾಡಿದರು ಕೂಡ. ಆ ಕ್ಷಣಕ್ಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಬರೋ ಹಾಗಿಲ್ಲ, ತಾವು ಮಾಡಬಹುದು, ಬಿಟ್ಟು ಮಾಡೋ ಹಾಗಿಲ್ಲ. ನಮ್ಗೆ ಇನ್ನೊಂದು ಉಪಾಯ ಗೊತ್ತಿದೆ, ಕರ್ಕೊಂಡು ಬರಬಾರ್ದು. ಓಕೆ, ನಾವು ಮಾಡಿ ಕ್ಯಾರಿಯರ್ ಒಯ್ದರೂ ಬಂದು ಹೋಗ್ತಿದ್ವಿ, ಹೌದಲ್ಲ? ಯಾರಾದರೂ ಊಟ ಕೂತಲ್ಲೇ ಆಗೋದು. ಇನ್ನು ಮನೇಲಿ ವೆರಿ ಸಿಂಪ್ಲೆಸ್ಟ್ ಮೆಥಡ್. ಎಷ್ಟೋ ದಿನ ಮಾಡ್ತಾಯಿದ್ದೆ, ಇವತ್ತಿಗೂ ಮಾಡ್ತಿದ್ದಾರೆ ಆ ಕೆಲಸ. ರಾಯರು ಅದನ್ನೂ ಮಾಡಲಿಲ್ಲ. ಇದು ಚಾಲೆಂಜಿಂಗ್ ಲೈಫ್ ಅಂದ್ರೆ ನಾವು ಓದೋದನ್ನು ಹೇಗೆ ಅಪ್ಲೈ ಮಾಡಿಕೊಳ್ಳೋಕೆ ಒಳ್ಳೆಯ ಎಕ್ಸಾಂಪಲ್ ಭೀಮಸೇನ ದೇವರು ತೋರಿಸ್ಕೊಟ್ಟಿದ್ದು. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ. ಅವ್ರು ಪಾಠ ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಕೇಳಿದ್ರು ಕೊಡ್ತಿದ್ರು, ಅವರಿಂದನೂ ತೊಗೊಳ್ಳಿಲ್ಲ. ಗುರುಗಳಿಗೆ ಕೇಳಿದ್ರೆ ಗುರುಗಳಿಂದನೂ ತೊಗೊಳ್ಳಿಲ್ಲ, ವಿದ್ಯಾರ್ಥಿಗಳಿಂದ ತೊಗೊಳ್ಳಿಲ್ಲ. ಮನೆಗೆ ಹೋಗೋದು, ಸ್ವಲ್ಪ ತಿರೋದು, ಬರೋದಷ್ಟೇ, ನೀರು ಕುಡಿಯೋದು, ಬರೋದು, ಆ ಸ್ಥಿತಿ ಇದ್ದಷ್ಟೆ. ಬಂದರೆ ಇನ್ನೊಂದು ರಾಯರಿಂದ ಕಲಿಬೇಕಾದ ಮತ್ತೊಂದು ದೊಡ್ಡ ಪಾಠ. ನಾವು ಇನ್ನೊಬ್ಬರನ್ನ ಕೇಳಬಾರದು ಅಂತ ಉಪನಿಷತ್ತು ಹೇಳ್ತದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃಥಃ ಕಸ್ಯ ಚ್ವಿದ್ಧರ. ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಅಂತ ಹೇಳ್ತಾರೆ. ಅಥೋ ನಾಣ್ಯಂ ಪ್ರಯಾಚಯೇತ್ ಆಚಾರ್ಯ ಭಾಷ್ಯ ಬರೀತಾರೆ. ರಾಯರದಕ್ಕೆ ಮುಂದೆ ಖಂಡಾರ್ಥನೂ ಅಂತರಾರ್ಥನೂ ಬರೆದಿದ್ದಾರೆ. ಇನ್ನೊಬ್ಬರ ಮುಂದೆ ಕೈ ತೋರಿಸಬಾರ್ದು. ಇದು ದೊಡ್ಡ ಸಿದ್ಧಾಂತ ಇದೆ. ಈ ಫಲ ಗೊತ್ತಾದರೆ ನಿಜವಾಗಲೂ ಫಿಲಾಸಫಿ ಎಷ್ಟು ಗ್ರೇಟ್ ಅಂತ ಗೊತ್ತಾಗೋದಾಗ. ದೇವರನ್ನು ನಂಬಿ ಬದುಕಬೇಕೇ ಹೊರತು ಇನ್ನೊಬ್ಬರ ಮುಂದೆ ಕೈ ಚಾಚಿದರೆ ದೇವರಿಗೆ ಅವಮಾನ ಮಾಡಿದಂತೆ ಲೆಕ್ಕ. ಒಬ್ಬ ಶ್ರೀಮಂತನ ಮಗ ಭಿಕ್ಷೆ ಬೇಡ್ತಿದ್ದರೆ ಯಾರಿಗೆ ಅವಮಾನ? ಅವರ ಅಪ್ಪನಿಗೆ ಅಮ್ಮನಿಗೆ ಭಾರಿ ಅವಮಾನ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಭಗವದ್ಭಕ್ತರಾದ ಇನ್ನೊಬ್ಬರಿಂದ ಕೈ ಚಾಚಿದರೆ ಭಗವಂತನೇ ಅವಮಾನ ಮಾಡಿದಾಗ ಲೆಕ್ಕ. ಇನ್ನೊಬ್ಬರನ್ನು ಕೇಳಬಾರ್ದು, ಕೇಳೋದು ಬೇಡ. ಅವ್ರು ಸುಮ್ಮನೆ ಇವತ್ತು ಊಟ ಆಗಿಲ್ಲ, ಸುಮ್ಮನೆ ಕೂತರು ಯಾರು ಕೊಟ್ಬಿಡ್ತಿದ್ರು ಕೊನೆಗೆ. ಕೆಲವು ಕೇಳೋದಿಲ್ಲ, ಕೊಡೋ ಹಾಗೆ ಬಿಹೇವ್ ಮಾಡ್ತಾರೆ. ಅದು ಇನ್ನೊಂದು ರೀತಿ, ಅದೊಂದು ಟ್ಯಾಕ್ಟಿಕ್ಸ್. ಅದು ಒಂದು ನಾವು ಉಪವಾಸ ಆಯ್ತು 3 ದಿವಸ ಆಗಿಲ್ಲ, 3 ದಿವಸ ಆಯಿತು, ಯಾರೋ ತೊಗೊಂಡು ಕೊಟ್ಬಿಡ್ತಾರೆ. ಆ ರೀತಿ ಕೊಡಬಾರ್ದು ಯಾರು. ಯಾವಾಗ ಕೊಡ್ತಾರೆ? ಊಟ ಆಗಿಲ್ಲ ಅಂತ ಗೊತ್ತಾದರೆ ಕೊಡ್ತಾರೆ. ಅದು ಗೊತ್ತಾಗದಿದ್ರೆ ಆಯ್ತಲ್ಲ, ಏನು ಮಾಡಬೇಕು? ಅದಕ್ಕೊಂದು ಉಪಾಯ ಇತ್ತು. ಇವತ್ತು ಉಪಾಯ ಔಟ್ಡೇಟೆಡ್, ಇವತ್ತಾಗಲ್ಲ, ಅವತ್ತಿತ್ತದು. ಬರೀ ಹಣೆಯಲ್ಲಿದ್ದರೆ ಅದು ಊಟ ಆಗಿಲ್ಲ ಅಂತ ಅರ್ಥ. ಹಣೆಯಲ್ಲಿ ಅಂಗಾರಕ್ಷತೆ ಇದ್ದರೆ ಊಟ ಆಗಿದೆ ಅಂತ ಅರ್ಥ. ಅದಕ್ಕೆ ಭೋಕ್ತೃಚಿಹ್ನಂ ಸಂಧಾರ್ಯ ಆರ್ಯ. ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ಒಂದು ಇಟ್ಕೊಂಡು ಮನೆಯಲ್ಲಿ ಅಂಗಾರಕ್ಷತೆ ಇಟ್ಕೊಂಡಿದ್ರು, ಹಚ್ಕೊಂಡು ಬಂದುಬಿಡ್ತಿದ್ರಂತಷ್ಟೇ. ಊಟ ಇದೆ, ಯಾರು ಕೇಳೋಕೆ ಊಟ ಆಯ್ತಲ್ಲ, ಗುರುಗಳು ಕೇಳ್ತಿದ್ದಿಲ್ಲ. ಅದು ಎಂಥ ಇದವರು ಹಾಗೆ ಬಂದರೆ ಆಗಿಲ್ವಾ ಅಂತ ಕೇಳೇ ಬಿಡ್ತಿರುತ್ತೆ ಅಷ್ಟೇ. ಕೇಳಬಾರ್ದು. ನಾ ಇನ್ನೊಬ್ಬರನ್ನ ಕೇಳಬಾರ್ದು ಅಲ್ಲ, ಕೇಳಿದ ಒಂದು ಭಾವನೆ ಕೂಡ ಜನಕ್ಕೆ ಬರಬಾರ್ದು. ಇಷ್ಟು ಸ್ಟ್ರಿಕ್ಟ್ ಆಗಿದ್ದಕ್ಕೆ ಇವತ್ತು ಕೊಡೋರು ಆಗಿಬಿಟ್ರು, ತೊಗೊಳೋರಾಗಲೇ ಇಲ್ಲ ರಾಯರು. ಅವರ ಹತ್ರ ಹೋದ್ರೆ ಬರೀ ಕೈಯಲ್ಲಿ ವಾಪಸ್ ಹೋಗಬಾರ್ದು, ಅಂಥ ವ್ರತ ಅವರು. ನಿಜವಾಗಲೂ ರಾಯರ ಗ್ರೇಟ್ನೆಸ್ಸು ಎಷ್ಟು ಕೊಂಡಾಡಿದರೂ ಸಾಲದು. ಶಾಸ್ತ್ರ ಓದೋದು ಎಷ್ಟು ಮುಖ್ಯನೋ, ಭೀಮಸೇನರ ಕಥೆ ಪ್ರವಚನ ಮಾಡೋರಲ್ಲಿ ಹೇಳಲೇಬೇಕು. ರಾಯರು ಅನುಷ್ಠಾನ ಮಾಡಿದ್ದು ಎಷ್ಟು ಗ್ರೇಟ್ ಆಗಿತ್ತು ಅಂದರೆ ಯಾರಿಗೂ ಗೊತ್ತಾಗಬಾರ್ದು. ಭೋಕ್ತೃಚಿಹ್ನಂ ಸಂಧಾರ್ಯ ಆರ್ಯ ಶಾಸ್ತ್ರ ಮುಖ್ಯಾತ ಜಸ್ರಂ. ರಾಯರು ಅದನ್ನು ಅಡ್ವಾಂಟೇಜ್ ಮಾಡ್ಕೊಂಡ್ರಂತ ಉಪವಾಸ ಇರೋದನ್ನು. ಯಾವುದಕ್ಕೆ ಗೊತ್ತೇನು? ಊಟ ತಿಂಡಿ ಅಂತಿದ್ದಿದ್ರೆ ಟೈಮ್ ಎಷ್ಟಾಗ್ತಿತ್ತು, ಅದು ಉಳಿತಲ್ಲ ಅಂತ ಹೇಳಿಬಿಟ್ಟು. ಅದು ಟೈಮ್ ಉಳಿತಲ್ಲ. ಸಾಮಾನ್ಯ ಬಡವ್ರ ಮಕ್ಕಳು ರ್ಯಾಂಕ್ ಬರೋದು ಜಾಸ್ತಿ. ಯಾಕೆ ಗೊತ್ತಾ? ಅವ್ರಿಗೆ ಊಟಕ್ಕೂ ಟೈಮ್ ವೇಸ್ಟ್ ಆಗೋ ಚಾನ್ಸ್ ಇಲ್ಲ, ಊಟ ಮನೇಲಿ ಇರೋದಿಲ್ಲ. ಆದ್ದರಿಂದ ಓದಕ್ಕೆ ಹೆಚ್ಚು ಟೈಮ್ ಸಿಗುತ್ತೆ ಅಂತ ಅರ್ಥ.
ಏಕಾದಶಿ ವ್ರತ ಕೂಡ ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ಏಕಾದಶಿ ದಿವಸ ಫುಲ್ ಫ್ಲೆಜ್ಡ್ ಓದ್ಬೋದು ಅಂತ ಅರ್ಥ. ಏಕಾದಶಿ ಉಪವಾಸ ಮಾಡಿದಾಗ ಡೈವರ್ಷನ್ ಇರೋದೇ ಇಲ್ಲ, ಉಳಿದ ದಿವಸಕ್ಕಿದ್ದ ಹಾಗೆ. ಅದು ಏಕಾದಶಿ ಮಾಡಿದವರಿಗೆ ಅದು, ಇಲ್ಲದವರಿಗೆ ಅದೇ ಡೈವರ್ಷನ್ ಕಂಡಕ್ಕೆ ಕಾಣುತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ತೊಗೊಳಕ್ಕೆ ಬರುತ್ತೆ. ಆದರೆ ಈಗ ಸನ್ಯಾಸಿಗಳಿಗೆ ಯಾತಕ್ಕೆ ಮಹತ್ವ ಅಂದರೆ, ಹೆಂಡತಿ ಮಕ್ಕಳು ಅಂತಿಲ್ಲ, ಗೊತ್ತಾಯ್ತಾ, ಶ್ರಾದ್ದ ಪಕ್ಷ ಅಂತಿಲ್ಲ, ಊಟಕ್ಕೆ ಹೋಗೋ ಏನಿಲ್ಲ, ಅದಕ್ಕೆ ಸನ್ಯಾಸ ತಗೋಬೇಕು ಅಂತ ಶಾಸ್ತ್ರ ಹೇಳೋದು. ಯೋಗದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯ ಬರೆದವ್ರು ಹೇಳ್ತಾರೆ, ಸೌಲಭ್ಯೇ ಶ್ರವಣಾದೀನಾಂ ಅನ್ಯತ್ ಸಂಕೋಚಮರ್ಹತಿ. ನಾವು ಪಾಠ ಪ್ರವಚನ ಕೇಳೋ ಯೋಗ ಇದೆ ಅಂದರೆ ಉಳಿದೆಲ್ಲ ಕೆಲಸನೂ ಕಡಿಮೆ ಮಾಡಿ ಇದಕ್ಕೆ ಪ್ರಯಾರಿಟಿ ಕೊಡಿ ಅಂತ ಹೇಳ್ತಾರೆ. ಉಳಿದೆಲ್ಲ ಲೌಕಿಕ ಕೆಲಸ ಬಿಟ್ಟುಬಿಡಬೇಕು, ವೈದಿಕ ಕೆಲಸಗಳು ಕಡಿಮೆ ಮಾಡಬೇಕಂತ. ಹೇಗೆ 1000 ಗಾತ್ರಿ ರೂಪಾಯಿ ಮಾಡೋದು 100 ಮಾಡು, ಪಾಠ ಪ್ರವಚನ ಆಗ್ತಿದ್ರೆ. ಕೆಲವು ಅವತ್ತೇ ಹೆಚ್ಚು ಮಾಡ್ತಾರೆ, ಪಾಠ ಪ್ರವಚನ ಮುಗಿದೋಗಲಿ ಅಂತ ಹೇಳಿಬಿಟ್ಟು. ಉಳಿದ ದಿವಸ ಮಾಡೇ ಇರೋದಿಲ್ಲ, ಅವತ್ತು ಮಾತ್ರ ಮಾಡ್ತಾರೆ. ಉಳಿದ ದಿವಸ 1000ನೇ ಮಾಡು, ಅವತ್ತು ಮಾತ್ರ ಕಡಿಮೆ ಮಾಡು. ಹಾಗೆ ಹೋಗಬೇಡ, ಬಿಡಾಗಿಲ್ಲ, ಸಂಕೋಚ ಮಾಡಬೇಕು, ಲೋಪ ಮಾಡು, ಪೂರ್ತಿ ಕ್ಯಾನ್ಸಲ್ ಮಾಡೋಂಗಿಲ್ಲ. ಅಷ್ಟು ನಿಯಮ ಶಾಸ್ತ್ರದಲ್ಲಿದೆ. ಅಂದರೆ ಗಾಯತ್ರಿ ಜಪ ಏನು ಮಾಡ್ತೀರಿ ಅದೇ ಅರ್ಥ ಶಾಸ್ತ್ರದಲ್ಲಿ ಬಂದಿರೋದ್ರಿಂದ ಅದು ವ್ಯಾಖ್ಯಾಯ, ಉಳಿದ ವ್ಯಾಖ್ಯಾನಗಳಾದ್ದರಿಂದ ಪುಣ್ಯ ಬರುತ್ತೆ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಅವಕಾಶ ಇದೆ. ನೀ ಇನ್ನೂ ಕರ್ಮ ಸಂಕೋಚ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ತತಃ ಸಂಕೋಚಮನ್ವಿಷ್ಯನ್ ಪಾರಿವ್ರಾಜ್ಯಂ ತಥೋ ಭಜೇತ್ ಅಂತ ಹೇಳ್ತಾರೆ. ಸನ್ಯಾಸಿಗಳಾಗಿಬಿಟ್ರೆ ಏನು ಅಡ್ವಾಂಟೇಜ್ ಗೊತ್ತಾ? ಪಿತೃಕಾರ್ಯ ಅಂತಿಲ್ಲ, ಪುರುಡು ಅಂತಿಲ್ಲ, ಸೂತಕ ಅಂತಿಲ್ಲ, ಏನೂ ಇಲ್ಲ, 100% ಅವೆಲ್ಲ ಮಾಡ್ಕೊಳ್ಳೋಕೆ ಬರುತ್ತೆ ಸಾಧನೆ. ಅದಕ್ಕೆ ಸನ್ಯಾಸ ತಗೋಬೇಕು ಅಂತಿತ್ತು. ಇವತ್ತಿನ ಕಾಲ ಚೇಂಜ್ ಆಗಿದೆ. ಕೆಲವ್ರನ್ನ ಬಿಟ್ಟರೆ ಉಳಿದ ಸನ್ಯಾಸಕ್ಕೆ ಬೇರೆ ಅರ್ಥನೇ ಇರ್ತದೆ. ಹಿಂದೆ ಸನ್ಯಾಸದ ಉದ್ದೇಶ ಟೈಮ್ ವೇಸ್ಟ್ ಆಗಲೇಬಾರದು ಎಂಬ ಕಾರಣಕ್ಕೆ ಇರ್ತಿತ್ತು. ರಾಯರು ಆ ರೀತಿ ಮಾಡಿಕೊಂಡ್ರು, ಪೂರ್ತಿ ಉಪಯೋಗ ಮಾಡಿಕೊಂಡ್ರು. ಈ ರೀತಿ ಇರ್ಲಿಕ್ಕೆ ಒಂದು ದಿವಸ 2 ದಿವಸ ಈ ರೀತಿ ಇರೋದೇ ಕಷ್ಟ. ಅಂಥದ್ದು 4 ವರ್ಷಗಳ ಕಾಲ ಈ ರೀತಿ ನಡೆಸಿದ್ರು ಅಂದರೆ ಅವ್ರು ಹೇಗಿದ್ದರು, ಅವ್ರ ಹೆಂಡತಿ ಎಷ್ಟು ಸಹಕಾರ ಕೊಟ್ಟಿರಬೇಕು, ಮಗು ಎಷ್ಟು ಪುಣ್ಯ ಮಾಡಿರಬೇಕು, ಅಂಥ ವಾತಾವರಣ ರಾಯರು ಬೆಳೆದು. ಇದೆಲ್ಲ ಕೇಳಿದಾಗ ಅವರ ಸ್ತೋತ್ರ ಅರ್ಥ ಆಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕಕ್ಕೆ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗೋದಾಗ ಸತ್ಯಧರ್ಮರತಾಯ ಚ, ಎಲ್ಲ ಅನುಕೂಲವಿದ್ದಾಗ ಸತ್ಯಧರ್ಮ ಮಾಡೋದು ದೊಡ್ಡದಲ್ಲ, ಎಲ್ಲ ಪ್ರತಿಕೂಲವಿದ್ದಾಗ ಸತ್ಯಧರ್ಮ ಮಾಡೋದು ಭಾರಿ ದೊಡ್ಡದು. ಬೆಂಗಳೂರಿನಂಥ ಊರಿನ ಮಧ್ಯಾಹ್ನ 12ಕ್ಕೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಾನೆ ಅಂದರೆ ಏನೂ ಆಶ್ಚರ್ಯ ಅಲ್ಲ. ಬದರಿಗೆ ಹೋಗಿ ಬೆಳಿಗ್ಗೆ 6 ಗಂಟೆ ಸ್ನಾನ ಮಾಡಿ ಸಂಧ್ಯಾನ ಪೂಜೆ ಮಾಡ್ತಾರೆ ಅಂದರೆ ಅದು ಭಾರಿ ಗ್ರೇಟ್ ಆಗುತ್ತೆ. ಎಲ್ಲ ಅಪೋಸಿಟಲ್ಲಿ ಮೈನಸ್ ಪಾಯಿಂಟ್ ಇದ್ದ ಜಾಗದಲ್ಲಿ ಫಸ್ಟ್ ಕ್ಲಾಸ ಮಾಡ್ತಾನೆ ಅಂದರೆ ಅದು ದೊಡ್ಡ ಮನಸ್ಸು ಬೇಕು, ಅದಕ್ಕೆ ಸ್ಟ್ರಾಂಗ್ ವಿಲ್ ಪವರ್ ಬೇಕು. ಇವತ್ತು ರಾಯರು ಆ ರೀತಿ ತೋರಿಸಿದ್ದಕ್ಕೆ ನಿಜವಾದ ಅರ್ಥದಲ್ಲಿ ಇಂತಹ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅವ್ರ ಸೋದರಳಿಯ ಬರೀತಾರೆ, ಎಲ್ಲರ ಮನೆಯಲ್ಲೂ ಕೂಡ 15 ದಿವಸಕ್ಕೆ 1 ಏಕಾದಶಿ ಬಂದರೆ 15 ದಿವಸಕ್ಕೆ 8ನೇ ಏಕಾದಶಿ ಬರ್ತಿತ್ತು ಅವ್ರ ಮೇಲೆ ಅಂತ ಹೇಳ್ತಾರೆ. ಅದು ಪೂರ್ತಿ ಉಪವಾಸ ಅಂತ ಅರ್ಥ. ಅಥವಾ ಇನ್ನೊಂದು ಅರ್ಥ, ಉಪವಾಸ ಅಂತ ತಿಳ್ಕೊಳ್ಳಿಲ್ಲ, ಏಕಾದಶಿ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಡ್ತಿದ್ರು. ಆದ್ದರಿಂದ ಅಷ್ಟು ಪುಣ್ಯಕ್ಕೆ ಕಾರಣ ಮಾಡ್ಕೋತಾ ಇತ್ತು. ಅವ್ರು ಉಪವಾಸ ಮಾಡಿದ್ದು ಇವತ್ತು ಜಗತ್ತಿಗೆ ಎಷ್ಟೋ ಜನ ಉಪವಾಸ ಮಾಡಬೇಕಾದ ಪ್ರಸಂಗ ಬರಲಾರದಂತೆ ಮಾಡಿಬಿಟ್ರು ರಾಯರು. ಏನು ಕೆಲಸ ಇಲ್ಲ ಅಂದರೆ ಮಠಕ್ಕೆ ಹೋದ್ರೆ ಊಟ ಆಗುತ್ತೆ ಅನ್ನೋಷ್ಟ್ರ ಮಟ್ಟಿಗೆ ಅಷ್ಟು ಭರವಸೆ ಕೊಟ್ಟರು. ಎಷ್ಟು ಕಡೆ ಇದೆ, ಸಾವಿರಾರು ಮಠದಲ್ಲಿ ಇವತ್ತು ಅತಿ ಕಡಿಮೆ ಒಂದು 100 ಜನ ಊಟ ಮಾಡಿದರೂ ಕೂಡ ಎಷ್ಟು ಜನ ಊಟ ಮಾಡ್ತಿದ್ರು, ಎಷ್ಟು ಜನಕ್ಕೆ ಅನ್ನ ಇವತ್ತು ಹಾಕ್ತಿದ್ದಾರೆ ರಾಯರು. ವೃಂದಾವನದಲ್ಲಿ ಕೂತ್ಕೊಂಡು ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ವ್ಯಾಸರಾಜರ ಬಗ್ಗೆ ಸೋಮನಾಥ ಕವಿ ಬರೀತಾರೆ, ಪ್ರತಿ ದಿವಸ 1,00,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಿದ್ದಾರೆ. ಪ್ರತಿನಿತ್ಯ 1,00,000 ಬ್ರಾಹ್ಮಣರಿಗೆ ಆಗಷ್ಟು ಅಗ್ರಹಾರ ಕಟ್ಟಿಸಿದ್ದಾರಂತೆ ವ್ಯಾಸರಾಜ ಪ್ರತಿ ದಿವಸದಲ್ಲಿ. ಇವತ್ತು ರಾಯರ ಹೆಸರಿನಲ್ಲಿ ಇವತ್ತು ನಡೀತಿರೋ ನೋಡಿದ್ರೆ ಅದು ಸತ್ಯ ಅಂತ ಒಪ್ಪಿಕೊಳ್ಳೇಬೇಕು ಅಂತ ಸಿದ್ಧಿ ಬಂತು. ಕೊನೆಗೆ ಅಂಥ ಸ್ಥಿತಿಯಲ್ಲಿದ್ದಾಗ ಅವ್ರ ಮನೆಯಲ್ಲಿ ಪದಾರ್ಥ ಇದ್ದರೆ ಪಾತ್ರೆ ಇಲ್ಲ, ಒಡಕು ಪಾತ್ರೆ, ಇಂಥ ಸ್ಥಿತಿ. ಕೊನೆಗೆ ಯಾವನ ಕಳ್ಳ ಬಂದು ಆ ಒಡಕು ಪಾತ್ರೆನೇ ಒಯ್ದುಬಿಟ್ಟಂತೆ. ಕೊನೆಗೆ ಒಂದು ದಿವಸ ಅದು ಕಳ್ಳ ಅದನ್ನು ಒಯ್ದುಬಿಟ್ಟಂತೆ. ರಾಯರ ಮಠದಲ್ಲಿ ಕಳ್ತಾನ ಅಂತ ಪೇಪರಲ್ಲಿ ಬರ್ತಿರುತ್ತೆ. ಹಾಗಾಗಿ ರಾಯರ ಮನೆಯಲ್ಲೇ ಕಳ್ತನ ಮಾಡಿದ ಅವನು ಪಾಪ. ಅವನು ಎಂಥ ಮಹಾಪಾಪಿಷ್ಟ ಇರಬೇಕು ದೇವರೇ ಗತಿ. ಆದರೆ ರಾಯರಿಗೆ ಅವತ್ತು ಮಾತ್ರ ಭಾರಿ ಇದಾಯ್ತಂತ, ಮನಸ್ಸಿಗೆ ಭಾರಿ ಖೇದ ಆಯ್ತಂತೆ. ಯಾಕೆ ಗೊತ್ತಾ, ಪಾಪ ಕಳ್ಳ ಬಂದು ಇಷ್ಟು ಕಷ್ಟಪಟ್ಟು ಕಳ್ಳ ಹಾಕಿ ಬರೀ ಕೈಲಿ ಹೋಗ್ಬಿಟ್ಟು ಎಷ್ಟು ಬೈಕೊಂಡು ಅಂತ ಪಾಪ. ನಮ್ಮ ಮನೆ ಬೈಕೊಂಡು ಹೋಗ್ಬಿಟ್ಟಲ್ಲ ಪಾಪ. ಅವ್ರು ಏನಾದ್ರು ಸ್ವಲ್ಪ ಇದ್ದಿದ್ರೆ ವಾಸಿ ಇತ್ತು ಅನಿಸ್ತಂತೆ ಪಾಪ. ಅಂದರೆ ಅಷ್ಟು ಕಾರುಣ್ಯ ಅವರಿಗೆ. ಕಳ್ಳನೆಲ್ಲೂ ಕೂಡ ಕಳ್ಳನ ಮೇಲೂ ಕಣ್ಣೆ ತೋರಿಸ್ತಕ್ಕಂಥ ಕಾರುಣ್ಯ. ಮನೆ ಇದು ಬಂದರದ ಹೆಸರು ಕೂಡ ಇಲ್ಲ. ಆಗ ಅಂದ್ಕೊಂಡ್ರಂತೆ ಅಷ್ಟೊತ್ತಿ ಸರಿಯಾಗಿ ಮರುದಿವ್ಸ ಮಠಕ್ಕೆ ಹೋದರೆ ಆಗ ಸುಧೀಂದ್ರ ಸ್ವಾಮಿಗಳು ಸ್ವಪ್ನ ಆಗಿತ್ತು. ಅವತ್ತೇ ಸ್ವಪ್ನ ಆಗಿತ್ತು. ಮುಂದಿನ ಉತ್ತರಾಧಿಕಾರಿ ವೆಂಕಟನಾಥ ಅಂತ ಹೇಳಿಬಿಟ್ರು, ಅವರಿಗೆ ಪೀಠ ಕೊಡೋದು. ಇಷ್ಟೊತ್ತಿಗೆ ರಾಯರು ಅನೇಕ ವಾಕ್ಯಾರ್ಥದಲ್ಲಿ ಗೆದ್ದಿದ್ದರು. ಯಜ್ಞನಾರಾಯಣ ದೀಕ್ಷಿತಾಂಬನನ್ನು ಸೋಲಿಸಿದ್ರು. ತಪ್ತಮುದ್ರಾಧಾರಣೆಯ ಬಗ್ಗೆ ದೊಡ್ಡದು ವಾಕ್ಯಾರ್ಥ ಮಾಡಿ ಗೆದ್ದಿದ್ದರು. ವ್ಯಾಕರಣದಲ್ಲಿ ವಾಕ್ಯಾರ್ಥ ಮಾಡಿ ಮಹಾಭಾಷೆ ಬರೆದು ಸಂಪಾದನೆ ಮಾಡಿದರು. ಅಷ್ಟು ವರ್ಷಕ್ಕೆ ಆಗಲೇ ಅಂತಹ ಖ್ಯಾತಿ ಪಡೆದಿತ್ತು.
ಆ ಒಂದೊಂದು ಖ್ಯಾತಿಗೂ ಅವರಿಗೆ ಸುರಿಮಣಿ ಆಗಬೇಕಾಗಿ. ಹಿಂದಿನ ಕಾಲಕ್ಕೆ ವಿದ್ವಾಂಸರಿಗೆ ಭಾರಿ ಗೌರವ ಇತ್ತು. 10 ಬೇಗಡಿ ವಜ್ರದ ಉಂಗರ, ರತ್ನದ ಇದು, ಹಗಲು ದೀವಟಿಗೆ ಮರ್ಯಾದೆ, ಮೇಣೆ ಅಷ್ಟೆಲ್ಲ ಇತ್ತು. ಅದು ಯಾವುದನ್ನು ತೊಗೊಂಡಿರಲಿಲ್ಲ ರಾಯರು. ಅಂಥ ವೈರಾಗ್ಯ ಇತ್ತು ಅವರಿಗೆ. ಆ ಸ್ಥಿತಿಯಲ್ಲಿ ಅವರ ಜೀವನಕ್ಕೆ ಹೊಸ ತಿರುವು ಬಂತು. ವೆಂಕಟನಾಥ ಕೂತ್ಕೊಳ್ಳಿ. ಸುಧೀಂದ್ರ ಸ್ವಾಮಿಯನ್ನು ಸುಮ್ಮನೆ ಇವರೆಲ್ಲ ವಾಚ್ ಮಾಡ್ತಾ ಇದ್ರು ಅವ್ರನ್ನಾಗಲೇನು ಹೇಗಿದ್ದಾರೆ, ಬಡತನ ಅನ್ನೋದು ಗೊತ್ತಿತ್ತು ಅವರಿಗೆ. ಹೇಗೆ ಫೇಸ್ ಮಾಡ್ತಾರೆ ನೋಡಬೇಕು ಅಂತ ಪರೀಕ್ಷೆ ಮಾಡ್ತಾ ಇದ್ರು ಅವರು. ಪರೀಕ್ಷೆಯಲ್ಲಿ ಆಗಲೇ ಭಾರಿ ಸಂತೋಷಪಟ್ಬಿಟ್ಟಿದ್ರು. ಸೂಚನೆ ಕೂಡ ಹಾಗೆ ಆಯಿತು, ಇವರಿಗೆ ಪೀಠ ಕೊಡಿ ಅಂತೆ. ತಕ್ಷಣ ಕರೆದು ಕೇಳಿದ್ರಂತೆ. ಇದು ಇನ್ನೊಂದು ಸ್ಟೆಪ್ ರಾಯರ ಜೀವನದಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದು. ನನಗೆ ಸ್ವಪ್ನ ಸೂಚನೆಯಾಗಿದೆ. ಸ್ವತಃ ರಾಮದೇವರು ಹೇಳಿದ್ದಾರೆ, ವೆಂಕಟನಾಥ ನೀವೇ ಉತ್ತರಾಧಿಕಾರಿಗಳು, ನಿಮ್ಮಿಂದ ದೇವರಿಗೆ ಪೂಜೆ ಆಗಬೇಕು ಅಂತ ದೇವರ ಸಂಕಲ್ಪ ಅಂತ ಹೇಳಿದರು. ಉಳಿದವರಾಗಿದ್ದರು ಹುಚ್ಚ ಕುಣಿದಾಡ್ಬಿಡ್ತಿದ್ರು ಆ ಮಾತು ಕೇಳಿಬಿಟ್ಟು. ಇವತ್ತು ನನಗೆ ಪೀಠ ಅಂತ ಬರೀ ಕೋರ್ಟ್ ಕೇಸ್ಗಳೇ ಇರೋದು ಹೆಚ್ಚು ಕಡೆ. ನೂರಾರು ಕೇಸುಗಳಿದೆ, ನನಗೆ ಪೀಠ ಸಿಗೋದು, ನಾನು ಬಿಟ್ಟರೆ ಬೇರೆ ಯಾರು ಅಧಿಕಾರಿಗಳೇ ಇಲ್ಲ ಅನ್ನೋ ಕಾಲ ಇದು. ಆದರೆ ಆ ಕಾಲಕ್ಕೆ ರಾಯರು ಮಾತಾಡ್ತಾರಲ್ಲ, ಅದು ಟೆಕ್ಸ್ಟ್ ಬುಕ್ ಆಗಿ ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಪೀಠನ, ನನಗೇನು ಅರ್ಹತೆ ಇದೆ ಅಂತ ಕೇಳ್ತಾರೆ. ನಿಜವಾಗಲೂ ಅವ್ರ ಬಾಯಲ್ಲಿ ಮಾತು ಕೇಳಿ ಬಹುಶಃ ಹುಡುಗ ಅರ್ಹತೆ ಇದೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡಿ, ನನಗೇನು ಎಲಿಜಿಬಿಲಿಟಿ ಇದೆ, ಅರ್ಹತೆಯೇ ಇಲ್ಲ ನನಗೆ, ಏನಿದೆ ಮಹಾ ಅಂತ ಹೇಳ್ತಾರೆ. ಉಪನಿಷತ್ತು ಹೇಳ್ತದೆ ಈ ರೀತಿ ಹೇಳೋರಿಗೆ ನಿಜವಾದ ಅರ್ಹತೆ ಇರುತ್ತೆ ಅಂತ ಹೇಳೋದು. ಯಾರಿಗೆ ಜಯತೀರ್ಥರು ಹಾಗೆ ಆಗಿತ್ತು. ಮೊನ್ನೆ ಆರಾಧನೆ ಆಯ್ತಲ್ಲ, ಅಶೋಕ ತೀರ್ಥರು ನೋಡಿದರು, ನೀರು ಕುಡಿತಾ ಇದ್ದರು, ನೀರು ಹತ್ತಿಬಿಟ್ಟು ಕರೆದು ಕೇಳಿದರು, ಕೆಂಪಶು ಪೂರ್ವದೇಹ ಅಂತ ಕೇಳಿದರು. ವಿಷಯ ಗೊತ್ತಾಯಿತು. ತಕ್ಷಣ ನನಗೆ ಸನ್ಯಾಸ ಕೊಡಿ ಅಂತ ಕೇಳಿದರು. ಅವ್ರು ಹೇಳಿದರು ಬರೀ ಸನ್ಯಾಸ ಅಲ್ಲ, ಪೀಠನೇ ಕೊಡ್ತೀವಿ ಅಂದರು. ಅದು ನಾನು ಬೇಕಿಲ್ಲ ಅಂದರು ಅವರು ಟೀಕಾರಾಯ. ನನಗೆ ಪೀಠ ಬೇಡ, ನನ್ನ ಪಾಠ ಸಾಕು ಅಂದರು. ಇವತ್ತು ಪಾಠನೇ ಬೇಡ, ಪೀಠ ಸಾಕು ಅಂತ ಹೇಳೋದು ಪದ್ಧತಿ. ಇವತ್ತು ಪಾಠ ಬೇಡ, ಎಲ್ಲ ಎಕ್ಸೆಪ್ಷನ್ಸ್ ಇದ್ದಾರೆ. ಆದರೆ ತುಂಬ ಜನಕ್ಕೆ ಅದು ಜಯತೀರ್ಥರ ಮಾತಾಡಿದ್ದಕ್ಕೆ ಸುಧಾ ಬರೆದ್ರು ಅವರು. ಇವರಿಗೆ ಮಾತ್ರ ಪರಿಮಳ ಬರೆದು. ಅರ್ಥ ಆಯ್ತಾ? ನನಗೆ ಪೀಠ ಯಾವ ಅಯೋಗ್ಯತೆ ಇಲ್ಲ ಅಂತ ಹೇಳಿದವರೆಲ್ಲ ಅಷ್ಟು ಮೇಲೆ ಇದ್ದಾರೆ. ಉಪನಿಷತ್ತು ಹೇಳ್ತದೆ, ನನ್ನ ದೇವ್ರ ಬಗ್ಗೆ ಗೊತ್ತಿದೆ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಗೊತ್ತಿಲ್ಲ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಯಸ್ಯ ಮತಂ ತಸ್ಯ ಅಮತಂ, ಮತಂ ಯಸ್ಯ ನವೇದ ಸಹ. ಇದು ನಿಜವಾದ ಅರ್ಥದಲ್ಲಿ ನಮ್ಮಲ್ಲಿ ಪದ್ಧತಿ ಇದೆ. ಯಾರೋ ಸಾಲ ಕೇಳೋಕ್ಕೆ ಹೋಗ್ತಾರೆ, ಸ್ವಲ್ಪ ದುಡ್ಡು ಕೊಡಿ ಅಂತಾರೆ. ಅವನು ಹೇಳ್ತಾನೆ ಗೊತ್ತಾ, ಶ್ರೀಮಂತ ದುಡ್ಡಿಲ್ಲ ಅಂತ ಶುರು ಮಾಡ್ತಾನೆ ಹೇಳೋದು. ಗೊತ್ತಾಯ್ತಿಲ್ಲ, ದುಡ್ಡಿಲ್ಲ ಅಂತಷ್ಟು ಗ್ಯಾರಂಟಿ ಇದೆ ಅಂತ ಅರ್ಥ. ನಮಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ದುಡ್ಡಿರುತ್ತದೆ. ದುಡ್ಡು ಇಲ್ಲದವ್ರು ಸುಮ್ಮನೆ ಈ ದುಡ್ಡಿಂದ ಪ್ರಿಟೆಂಡ್ ಮಾಡ್ತಿರ್ತಾನೆ, ತಾನು ಭಾರಿ ಶ್ರೀಮಂತ ಅಂತ ತೋರಿಸ್ಕೊಡೋದಕ್ಕೆ. ಒಳಗೆ ಹೊರಗೆ ಬಟ್ಟೆ ಮೇಲೆ ಒಂದು ಒಳ್ಳೆ ಬಟ್ಟೆ ಹಾಕಿಬಿಟ್ಟಿರ್ತಾನೆ, ಆ ಟೈಪ್ ಇರ್ತಾನೆ. ಹಾಗಲ್ಲ, ನಮ್ಮಲ್ಲಿ ದುಡ್ಡಿದ್ದವನು ದುಡ್ಡಿದೆ ಅಂತ ಯಾಕೆ ತೋರಿಸೋದಿಲ್ಲ ಗೊತ್ತೇನು? ಸಾಲ ಕೇಳಿದರೆ ಕಷ್ಟ ಅಂತ ಒಂದು, ಟ್ಯಾಕ್ಸ್ನವ್ರು ಬಂದರೆ ಕಷ್ಟ ಅಂತ ಕಷ್ಟ, ಇದಕ್ಕೆ ಅವನು ಹೇಳೋದಿಲ್ಲ. ಅದು ಭಯಕ್ಕೆ, ಇನ್ನೇನಲ್ಲ. ಆದರೆ ಜ್ಞಾನಿ ಆದವನು ನಿಜವಾಗ್ಲೂ ತಾನು ಜ್ಞಾನಿ ಅಂತ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡ್ರೆ ಜ್ಞಾನಿ ಅಲ್ಲ. ಅರ್ಥ ಆಯ್ತಾ? ನಾನು ಜ್ಞಾನಿ ಅಂತ ಹೇಳ್ಕೊಂಡವ್ನು ಜ್ಞಾನಿ ಅಲ್ಲ, ನಾನು ಜ್ಞಾನಿ ಅಲ್ಲ ಅಂತ ಹೇಳ್ಕೊಂಡವ್ನು ಜ್ಞಾನಿ ಅಂತ ಅರ್ಥ. ಯಾತಕ್ಕೆ ಗೊತ್ತಾ? ಅವ್ನು ಹೇಳ್ಕೊಡೋದ್ರಲ್ಲಿ ಏನು ಪಾಯಿಂಟ್ ಇದೆ ಅಂದರೆ, ಜ್ಞಾನ ಅಂದರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ದೇವರನ್ನು ತಿಳ್ಕೊಂಡಿದ್ದೇನೆ ಅಂತ ಅರ್ಥ. ದೇವರನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದಾಗಿಯೇ ನಾನು ತಿಳ್ಕೊಂಡಿಲ್ಲ ಅಂತ ಆ ಅರ್ಥದಲ್ಲಿ ಮಾತಾಡೋದವರು. ಏನೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಆದರೆ ದೇವ್ರನ್ನ ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಳ್ಳೋ ಶಕ್ತಿ ಜಗತ್ತಲ್ಲಿ ಯಾರ್ಯಾರಿಗೂ ಇಲ್ಲ, ಆದ್ದರಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದ ವಿನಯ. ಅಂಥ ವಿನಯವನ್ನು ತೋರಿಸಿದವರೆಲ್ಲ ನಿಜವಾದ ಜ್ಞಾನಿಗಳೇ. ಸುಧೀಂದ್ರ ಸ್ವಾಮಿಗಳು ಹೇಳ್ತಾರೆ, ನಿಮಗೆ ಅರ್ಹತೆ ಇದೆ. ಏನು ಅರ್ಹತೆ ಇದೆ? ರಾಘವೇಂದ್ರ ವಿಜಯ ಅನೇಕ ದೃಷ್ಟಿಯಿಂದ ಕೆಲವು ಕಡೆಗೆ ಭಾರಿ ಚೆನ್ನಾಗಿರೋ ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಕಾವ್ಯ. ನಿಮಗೆ 4 ಗುಣ ಇದೆ, ತಗೋಬೇಕು. ಶಾಂತಿ, ದಾಂತಿ, ಧೀರತಾ, ಉದಾರತಾ ಚ. ಈ ಮಾತು ಹೇಳ್ಬೇಕಾದ್ರೆ ಎಷ್ಟು ಸ್ಟಡಿ ಮಾಡಿದ್ರು ಗೊತ್ತಾ, ಸುಮ್ಮನೆ ಕೊಡ್ತಾ ಇಲ್ಲ ಪೀಠನ. ಶಾಂತಿ, ದಾಂತಿ, ಧೀರತಾ, ಉದಾರತಾ ಚ. ನಿಮ್ಮಲ್ಲಿ ಶಾಂತಿ ಅಂದರೆ ಭಗವನ್ ನಿಷ್ಠೆ ಇದೆ. ದಾಂತಿ ಇಂದ್ರಿಯ ನಿಗ್ರಹ ಇದೆ. ಯಾಕೆ ಉಪವಾಸ ಮಾಡಿದರೆ ಒಬ್ಬನೊಂದು ಕೈ ಚಾಚಿಲ್ವಲ್ಲ, ಅದಕ್ಕಿಂತ ಇಂದ್ರಿಯ ನಿಗ್ರಹ ಬೇಕಾ? ಶಾಂತಿ, ಇಷ್ಟಾದರೂ ಪಾಠ ಪ್ರವಚನ ದೇವ್ರ ಪೂಜೆ ಬಿಟ್ಟಿಲ್ಲ. ಶಾಂತಿ, ದಾಂತಿ, ಧೀರತಾ, ಎಷ್ಟು ಧೈರ್ಯ ಇದೆ. ರಾಘವೇಂದ್ರ ಸ್ತೋತ್ರ ಹೇಳುತ್ತೆ, ಸುಖಧೈರ್ಯಶಾಲಿ ಅಂತ ಬಂದಿದೆ. ಧೀರತಾ ಅಂದರೆ ಧೈರ್ಯ, ಭಾರಿ ಧೈರ್ಯ ಇದೆ. ಡೆಸ್ಪರೇಟ್ ಆಗ್ತಾರೆ ಸಾಮಾನ್ಯ. ಇಷ್ಟೆಲ್ಲ ಓದಿದ್ದೇನೆ, ಯಾರು ರೆಕಗ್ನೈಸೇ ಮಾಡಲಿಲ್ಲ, ಇಷ್ಟೆಲ್ಲ ಓದಿದ್ದೇನೆ, ಊಟಕ್ಕೆ ಗತಿ ಇಲ್ಲ, ಧೈರ್ಯ ಕಳ್ಕೊಂಡಿಲ್ಲ. ಧೀರತಾ, ಉದಾರತಾಚ, ಇದ್ದಿದ್ದರಲ್ಲೇ ಕೊಡೋ ಔದಾರ್ಯ ಇದೆ, ಇನ್ನೇನು ಬೇಕು? ಕೇತುಸ್ತಾಸಾಂ ಮತ್ಪ್ರಸಾದೋ ಗರೀಯಾನ್, ನಮ್ಮ ಅನುಗ್ರಹ ಇದೆ, ನೀವು ಪೀಠ ತಗೋಬೇಕು ಅಂತ ಹೇಳ್ತಾರೆ. ಇದು ಸುಧೀಂದ್ರ ಸ್ವಾಮಿಗಳು ಅವರು ಹೇಳಿದ ರೀತಿ. ತಕ್ಷಣ ರಾಯರು ಉತ್ತರ ಕೊಡ್ತಾರೆ. ಆ ಉತ್ತರನೇ ಒಂದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಮಾತದು. ಅವ್ರು ಹೇಳಿದ ಹಾಗೆಲ್ಲ ಇವರು ಇನ್ನೂ ದೂರ ಹೋಗ್ತಾರೆ, ಹತ್ತಿರ ಬರೋದಿಲ್ಲ. ಇಲ್ಲ, ಬಾಲಾ ಭಾರ್ಯ
ಬಾಲಕೋ ನೋಪನೀತಃ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಛ. 4 ಮಾತು ಎಂಥ ಮಾತಾಡ್ತಾರೆ. ಬಾಲಾ ಭಾರ್ಯ, ಹೆಂಡತಿ ಇನ್ನೂ ಚಿಕ್ಕವಳು. ತುಂಬ ಜನ ಆಕ್ಷೇಪಣೆ ಮಾಡ್ಬೋದು, ಚಿಕ್ಕ ಹೆಂಡತಿನ ಬಿಟ್ಟು ಸನ್ಯಾಸ ತೊಗೊಂಡ್ಬಿಟ್ರಲ್ಲ ಅಂತ ಹೇಳಿಬಿಟ್ಟು. ಅದೇ ಯುದ್ಧಕ್ಕೆ ಹೋಗ್ತಾರೆ, ಚಿಕ್ಕ ಹೆಂಡತಿನ ಬಿಟ್ಟು ಅವ್ರು ಹೊಳ್ತಾರೆ, ಓ ಹುತಾತ್ಮ ಅಂದ್ಬಿಡ್ತಾರೆ. ಇವ್ರನ್ನ ಬೈತಾರೆ, ಇದು ಪದ್ಧತಿ ಮನುಷ್ಯಂದು. ಆದರೆ ಚಿಕ್ಕ ವಯಸ್ಸಿಗೆ ಹೆಂಡತಿ ಮದುವೆಯಾದ ಹೆಂಡತಿನ ಬಿಟ್ಟು ದೇಶಕ್ಕೋಸ್ಕರ ಯುದ್ಧದಲ್ಲಿ ಸತ್ತರೆ ಇಡೀ ದೇಶ ಕೊಂಡಾಡುತ್ತವನನ್ನು. ದೇವರಿಗೋಸ್ಕರ ಹೋದರೆ ಬೈತಾರೆ, ಭಾರಿ ವೈರಾಗ್ಯ ಅಂತ ಬೈದು ಬಿಡ್ತಾರೆ. ಆದರೆ ನಿಜವಾದ ವೈರಾಗ್ಯ, ಅದಕ್ಕಿಂತ ದೊಡ್ಡ ವೈರಾಗ್ಯ. ಹೆಂಡತಿ ಚಿಕ್ಕವಳು, ನಾನು ಬಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಹೆಂಡತಿ ಮೇಲೆ ಅಪೇಕ್ಷೆ ಇದೆಯಲ್ಲ, ಹೆಂಡತಿಗೆ ಅವಶ್ಯಕತೆ ಇದೆ, ನಾನು ಇರಬೇಕು. ಬಾಲಾ ಭಾರ್ಯ ಬಾಲಕೋ ನೋಪನೀತಃ. ಒಬ್ಬ ಮಗ ಅವನಿನ್ನೂ ಉಪನಯನ ಕೂಡ ಮಾಡಿಲ್ಲ. ಅಂದರೆ ಉಪನಯನ ಮಾಡೋ ಸಾಮರ್ಥ್ಯ ಅವರಲ್ಲಿಲ್ಲ, ಅಷ್ಟು ಉಪನಯನ ಮಾಡೋದಕ್ಕೆ ಬೇಕಾದ ಸಂಪತ್ತಿಲ್ಲ, ಇನ್ನೂ ಮಾಡಿಲ್ಲ. ನಾನು ನನ್ನ ಕರ್ತವ್ಯ ನಿರ್ವಹಣೆ ಮಾಡಿಲ್ಲ. ಮಕ್ಕಳನ್ನ ಓದಿಸೋದು ಕರ್ತವ್ಯ ಅಂತ ನಮಗೆ ಗೊತ್ತಿದೆ, ಉಪನಯನ ಮಾಡೋದು ಕರ್ತವ್ಯ ಅಂತಲೇ ಗೊತ್ತಿಲ್ಲ. 30 ವರ್ಷ ಆಗಿರ್ತದೆ, ಮಗ ಸಾಫ್ಟ್ವೇರ್ ಇಂಜಿನಿಯರ್, ಉಪನಯನ ಕೂಡ ಮಾಡಿರೋದಿಲ್ಲ ಅವನಿಗೆ. ಅದು ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋಷ್ಟು ಎಚ್ಚರಿಕೆ ಇದೆ, ಉಪನಯನ ಮಾಡಿಲ್ಲ. ಬ್ರಹ್ಮವಿದ್ಯೆಯ ಬಗ್ಗೆ ಗಮನವೇ ಇಲ್ಲ. ಬಾಲಕೋ ನೋಪನೀತಃ, ಉಪನಯನವಾಗಿಲ್ಲ ಅಂದರೆ ವೇದಾಧ್ಯಯನ ಮಾಡಿಸಿಲ್ಲ, ಅಂದರೆ ದೊಡ್ಡ ಕರ್ತವ್ಯ ಮಕ್ಕಳಿಗೆ ಅದು ಮಾಡಿಸಿಲ್ಲ. ಅದು ಅಷ್ಟು ಹಿಂದಿದ್ದೇನೆ ಮಾಡ್ಲಿಕ್ಕೆ, ನಾನು ಸನ್ಯಾಸಿ ಆಗಲಿಕ್ಕೆ ಸರಿಯಲ್ಲ. ಬಾಲಶ್ಚಾಹಂ, ನನಗೆ ಚಿಕ್ಕ ವಯಸ್ಸು 24 ವರ್ಷ, ನಾನು ಸನ್ಯಾಸಕ್ಕೆ ನನಗೆ ವಯಸ್ಸಾಗಿಲ್ಲ, ನಾನು ತಗೊಳ್ಳೋದಿಲ್ಲ. 3 ಮಾತು ಹೇಳಿ ಇನ್ನೂ ಕೊನೆಗೆ ಹೇಳಿದೆ. ಉಪಚಾರಕ್ಕೆ ಹೇಳಿಬಿಟ್ಟು ಕೊನೆ ಕೊಡಿ ಅಂತ ಆಗಬಾರ್ದು. ನಿರ್ಬಂಧಶ್ಚೇತ್ ನಿರ್ಗಮಿಷ್ಯಾಮಿ ನೂನಂ, ಇನ್ನೂ ಪ್ರೆಷರ್ ಹಾಕಾದರೆ ಮಠ ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳಿದ. ಈ ಮಾತು ಹೇಳಿದಾಗ ರಾಯರು ಮಾತು ಕೇಳಿದ ತಕ್ಷಣ ಸುಧೀರ್ ಸ್ವಾಮಿ ಭಾರಿ ಖುಷಿ ಆಯ್ತಂತೆ. ಯಾತಕ್ಕೆ ಗೊತ್ತಾ? ಒಂದೇ ಕಾರಣ, ಒಬ್ಬ ಗೃಹಸ್ಥನಾಗಿ ಮನೆಯ ಬಗ್ಗೆ ಎಷ್ಟು ಕಮಿಟೆಡ್ಡಾಗಿ ಮಾತಾಡ್ತಾರೆ. ಇವರಿಗೆ ಪೀಠ ಕೊಟ್ಟರೆ ಮಠ ಉಳಿಯುತ್ತೆ ಅಂತ ಗ್ಯಾರಂಟಿ ಆಯಿತು. ಈಗ ಮನೆ ಉಳಿಸೋ ಮಾತಾಡ್ತಾರೆ, ನಾನು ಮಠ ಉಳಿಸ್ತಾರೆ. ಇವತ್ತೇ ಸನ್ಯಾಸ ಬಂದರೆ ನಾಳೆ ಸನ್ಯಾಸ ಬಿಟ್ಟು ಹೋಗ್ತಿದ್ರು. ಈ ರೀತಿ ಕರತಷ್ಟ ಸನ್ಯಾಸ ತೊಗೊಂಡಿದ್ದರೆ ಕರತಷ್ಟ ಸನ್ಯಾಸ ಬಿಟ್ಟು ಬಿಡ್ತೀವಿ. ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಸೆನ್ಸ್ ಆಫ್, ಅದು ಭಾರಿ ಇಂಪಾರ್ಟೆಂಟ್. ಅದವರಿಗೆ ಭಾರಿ ಲೇಕ್ ಆಯಿತು. ನಿಮಗೆ ಪೀಠ ಅಂತ ಕನ್ಫರ್ಮ್ ಆಯಿತು ಅಂತ ಹೇಳಿಬಿಡ್ತಾರೆ. ನಿಮ್ಮ ಮಾತು ಕೇಳಿದ ಮೇಲೆ ನಿಮಗೆ ಕೊಡೋದು. ಅದು ಸುದೀರ್ ಎಷ್ಟು ವಿದ್ವಾಂಸರಾಗಿದ್ದರು, ಅವರು ಎಷ್ಟು ಪಂಡಿತರಾಗಿದ್ದರು ನೋಡಿ. ಇವರು ಮಾತನ್ನೆಲ್ಲ ಒಳಗಿನ ಅರ್ಥ ತಿಳ್ಕೊತಾ ಹೋಗ್ತಾರೆ. ವೆಂಕಟ ಭಟ್ಟರೇ, ನೀವೇ ಅಧಿಕಾರಿಗಳು, ನಿಮಗೆ ಪೀಠ ನಿಶ್ಚಿತ ಅಂತ ಹೇಳಿ ಕೆಲವೆಲ್ಲ ಮುಂದೆ ಮಾತಾಡ್ತಾರೆ. ಲೌಕಿಕದ ಮಾತೆಲ್ಲ ಹೇಳ್ತಾರೆ. ನೀವು ಸನ್ಯಾಸ ತೊಗೊಂಡ್ರೆ ತುಂಬ ಪ್ರಯೋಜನ ಇದೆ. ಜನಗಳನ್ನು ನಂಬಿ ಬದುಕೋದ್ರ ಅರ್ಥ ಇಲ್ಲ. ದೇವರ ಸೇವೆ ಮಾಡ್ಕೊಂಡಿರಬಹುದು, ಆರಾಮಾಗಿರಬಹುದು. ಜನಗಳಿಂದ ನಾವು ಜೀವನದಲ್ಲಿ ಸುಖ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಜನಗಳಿಂದ ಏನೋ ನಿರೀಕ್ಷೆ ಮಾಡಲಿಕ್ಕೆ ಹೊರಟಾಗ ಅವ್ರು ನಮ್ಮಿಂದ ಇನ್ನೊಂದು ನಿರೀಕ್ಷೆ ಮಾಡಿರ್ತಾರೆ. ಅದೆಲ್ಲ ಒಳ್ಳೆಯ ಕಾವ್ಯಮಯವಾದ ಶ್ಲೋಕಗಳು, ಅವೆಲ್ಲ ಬೇಡ, ಹೊತ್ತಿಲ್ಲ. ನೀವು ಸನ್ಯಾಸ ತಗೊಳ್ಳೋದು ಮುಖ್ಯ. ನೀವು ಸನ್ಯಾಸ ತಗೊಂಡ್ರೆ ಲೋಕೋದ್ಧಾರವಾಗ್ತದೆ. ನನಗೆ ಗೊತ್ತು ನಿಮಗೆ ಸನ್ಯಾಸ ಬೇಕಿಲ್ಲ. ಆ ಮಾತಿನ ಅರ್ಥ ಏನು ಗೊತ್ತಾ? ಸಾಧನೆ ಮಾಡಬೇಕಾದ್ರೆ ಯೋಗ್ಯರಿಗೆ ಸನ್ಯಾಸನೇ ಆಗಬೇಕು ಅಂತೇನೂ ಇಲ್ಲ. ಪುರಂದರದಾಸರು ಸನ್ಯಾಸಿಗಳಾಗಲಿಲ್ಲ. ಅವ್ರ ಹೆಸರೇ ಇವತ್ತು ಮಂತ್ರ ಇದ್ದಾಗಿದೆ. ದಾಸರೆಂದರೆ ಪುರಂದರ ದಾಸರಯ್ಯ. ಹರಿದಾಸರು ಯಾರೂ ಸನ್ಯಾಸಿಗಳಾಗಲಿಲ್ಲ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇವರು ಯಾರೂ ಸನ್ಯಾಸಿಗಳಾಗಲಿಲ್ಲ. ಸನ್ಯಾಸಿಗಳು ಅವರನ್ನು ಕೊಂಡಾಡ್ತಾರೆ ಅಂತ ಜೀವನ ಸಾಗಿಸಿದ್ದಾರೆ. ಒಬ್ಬ ಮನುಷ್ಯನ ಯಶಸ್ಸಿಗೆ ಸನ್ಯಾಸಾಶ್ರಮ ಕಂಪಲ್ಸರಿ ಅಲ್ಲ. ಗೃಹಾಶ್ರಮ ಹೇಳ್ತಾರೆ. ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ, ಭಾಗವತ್ ಪುರಾಣದ ಮಾತು. ತ್ರಿವಿಕ್ರಮ ಪಂಡಿತಾಚಾರ್ಯ ಗೃಹಸ್ಥರು, ಅವ್ರು ಬರೆದ ವಾಯುಸ್ತುತಿ ಹೇಳದೆ ಹೋದರೆ ಅವರು ಸನ್ಯಾಸಿಗಳೇ ಅಲ್ಲ ಅಂತ ವಾಕ್ಯ ಗ್ರಂಥ ಬರೆದಿದ್ದಾರೆ. ಅವರು ಪೀಠಾಧೀಶರೇ ಅಲ್ಲ. ಗೃಹಸ್ಥರು ಬರೆದ ಗ್ರಂಥ ಅವ್ರಿಗೆ ಟೆಕ್ಸ್ಟ್ ಬುಕ್ಕು. ಅವ್ರ ಮಗ ನಾರಾಯಣ ಪಂಡಿತಾಚಾರ್ಯ ಬರೆದ ಸುಬೋಧ ವಿಜಯ ಹೇಳಿದ್ರೆ ಊಟ ಮಾಡೋ ಹಾಗಿಲ್ಲ ಅಂತ ಸುಬೋಧ ವಿಜಯ. ಅಂದರೆ ಸನ್ಯಾಸ ಕಂಪಲ್ಸರಿ ಅಲ್ಲ, ನಿಮಗೆ ಸನ್ಯಾಸ ಬೇಕಿಲ್ಲ. ಆದರೆ ನೀವು ಸನ್ಯಾಸ ತೊಗೊಳ್ಳದೆ ಹೋದರೆ ಲೋಕಕ್ಕೆ ಭಾರಿ ಲಾಸ್ ಆಗ್ತದೆ. ಇದು ಮುಖ್ಯ. ಎಫಿಷಿಯೆಂಟ್ ಫೆಲೋ ರಿಸೈನ್ ಮಾಡಿಬಿಟ್ರೆ ಹಿಡ್ಕೊಂಡ್ಬರ್ತಾರೆ. ಯಾಕೆ ಕಂಪ್ನಿನ ಹಾಳಾಗೋಗುತ್ತೆ, ಬಿಟ್ಟೋದ್ರೆ ಅಂತಾರಲ್ಲ, ಜಗತ್ತು ಹಾಳಾಗೋಗುತ್ತೆ. ನಿಮಗೆ ಅಷ್ಟು ಗುಣಗಳಿದೆ, ನೀವು ತೊಗೊಳ್ಳೇಬೇಕು. ಅವರು ಈಗ ಸಂದಿಗ್ಧಕ್ಕೆ ಬಂತು. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ನೋಡಬೇಕು. ರಾಯರ ಮನೆಗೆ ಹೋಗ್ತಾರೆ. ಗುರುಗಳ ಮಾತು ದೇವ್ರು ಹೇಳಿದ್ದಾರೆ ಅನ್ನೋ ಮಾತಿನ ಜೊತೆ ಸೇರ್ಕೊಂಡು ಬಂದಿದೆ. ದೇವ್ರು ಹೇಳಿದ್ದಾರೆ ಅಂತ ಹೇಳ್ತಾ ಗುರುಗಳು ಹೇಳಿದ್ದಾರೆ. ಅವ್ರ ಮಾತನ್ನು ಮೀರೋದು ಸುಲಭ ಅಲ್ಲ. ಆದರೆ ತಾವು ಹೇಳಿದ ಮಾತಿದೆಯಲ್ಲ, ಬಾಲಾ ಭಾರ್ಯ, ಅದ್ರ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಈ ಕಡೆ ಸಂಸಾರನೋ ಸನ್ಯಾಸ ಯೋಚನೆ ಮಾಡ್ತಾ ಕೂತರದ್ದು. ರಾತ್ರಿ ಕೂತವ್ರು ಹೇಳ್ತಾನೇ ಇಲ್ಲ, ಅದೇ ಯೋಚನೆ. ಧರ್ಮ ಸಂಕಟ ಅಂದರೆ ಹೀಗಿರಬೇಕು. ಈ ಕಡೆನೋ ಆ ಕಡೆನೋ, ಆ ಕಡೆನೋ ಈ ಕಡೆ. ಆಗ ಎಲ್ಲ ಮಲಿಗೆ ಆಯಿತು. ಇವರು ಬೆಳಗಾಗ್ತಾ ಬರ್ತಾ ಇದೆ, ಉತ್ತರ ಸಿಗ್ತಾ ಇಲ್ಲ. ಇನ್ನು ಬೆಳಗಿನ ಜಾವ, ಕನಸಲ್ಲ, ಸಾಕ್ಷಾತ್ತಾಗಿ ಸರಸ್ವತಿ ದರ್ಶನ ಆಗುತ್ತೆ ಅವ್ರಿಗೆ. ಇದು ರಾಯರ ಜೀವನದ ದೊಡ್ಡ ಒಂದು ಹೈಟ್.
ಯಾವ ಎತ್ತರದಲ್ಲಿದ್ದಾರೆ ರಾಯರಿಗೆ ನೋಡ್ತಾರೆ. ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಅಂದರೆ ಸರಸ್ವತಿ ದೇವಿ ದರ್ಶನ ಕೊಡ್ತಾರೆ. ನೋಡ್ತಾರೆ, ಪರಮಾಶ್ಚರ್ಯ ಪರಮಾನಂದ ಅವರಿಗೆ. ಆಗ ಅವರು ಮಾತಾಡಿದ್ರಂತೆ, ಬಹಳ ಮುಖ್ಯ ಇದು. ಇದೇಮ ಜಯತೀರ್ಥ ವಿಜಯದಲ್ಲಿ ನಡೆಯೋದು ಹೀಗೆ. ಜಯತೀರ್ಥರಿಗೆ ಹೇಳ್ತಾರೆ ಅಕ್ಷೋಭ್ಯ ತೀರ್ಥರು, ನಿಮಗೆ ಸನ್ಯಾಸ ಅಂತ ನನ್ನ ಸೂಚನೆ ಆಗಿದೆ, ಸನ್ಯಾಸ ಕೊಡ್ತೇನೆ. ಅಷ್ಟೇ ಅಲ್ಲ, ನಿಮಗೆ ಪೀಠನೂ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಅವರು ಜಯತೀರ್ಥರು ಹೇಳ್ತಾರೆ, ಇನ್ನು ಜಯತೀರ್ಥರಾಗಿರೋದಿಲ್ಲ ಅವರು. ಅವ್ರು ಹೇಳ್ತಾರೆ, ನಾನು ಸನ್ಯಾಸಕ್ಕೆ ತಯಾರಾಗಿದ್ದೇನೆ, ಪಾಠ ಕೇಳಕ್ಕೆ ತಯಾರಾಗಿದ್ದೇನೆ, ಆದರೆ ಪೀಠ ಕೊಡ್ತೀವಿ ಅಂತ ಹೇಳಿದ್ರೆ ನನಗೆ ಅರ್ಹತೆ ಇಲ್ಲ. ನೀವು ಅಲ್ಲಿಗೂ ಒತ್ತಾಯ ಮಾಡೋದಾದರೆ, ನಿಮಗೆ ಸೂಚನೆ ಆಗಿದೆ ಅಂತ ಹೇಳಿದ್ರಲ್ಲ, ನನಗೂ ಸೂಚನೆ ಆದರೆ ಒಪ್ತೇನೆ ಅಂತ ಹೇಳಿದ್ದಾರೆ. ನನಗೂ ಕನಸಾದರೆ ಒಪ್ತೇನೆ ಹೊರತು ಇಷ್ಟಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಕನಸಾಯಿತು, ಜಯತೀರ್ಥರಾದರು ಬಂದು ಅವತ್ತು ಇಲ್ಲೇ ಮಲ್ಕೊಳ್ಳಿ ಆಗತ್ತೆ ಅಂದರು. ಅಲ್ಲೇ ಇದ್ದರು, ಅವ್ರು ಸ್ವಪ್ನ ಆಯಿತು, ಮರುದಿವ್ಸ ಸನ್ಯಾಸ ತೊಗೊಂಡ್ರು, ಪೀಠನೂ ತೊಗೊಂಡ್ರು. ಇದು ಅದೇ ರೀತಿ ಇವರಿಗೆ ವಿದ್ಯಾಲಕ್ಷ್ಮಿ ದರ್ಶನ ಕೊಡ್ತಾ ಇದ್ದಾರೆ. ವೆಂಕಟ ಭಟ್ಟರೇ, ನೀವು ಸನ್ಯಾಸಿಗಳಾಗಬೇಕು. ಸನ್ಯಾಸಿಗಳಾಗೋದರಿಂದ ನಿಮಗಲ್ಲ, ಲೋಕಕ್ಕೆ ಭಾರಿ ಪ್ರಯೋಜನ ಇದೆ. ಗ್ರಂಥರಚನೆ ಆಗಬೇಕು, ವಾದಿ ನಿಗ್ರಹ ಆಗಬೇಕು, ತತ್ವ ಪ್ರಸಾರ ಆಗಬೇಕು. ಎಲ್ಲದಕ್ಕೂ ನೀವು ಸನ್ಯಾಸ ತೊಗೊಂಡ್ರೆ ಇರೋ ಅವಕಾಶ ಇವತ್ತು ಅಧಿಕಾರದಲ್ಲಿದ್ದು ಮಾಡೋ ಲೋಕೋಪಕಾರಣ ಅಧಿಕಾರ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ಡಿ ಸಿ ಇದ್ದಾರೆ, ಎಷ್ಟು ಹೆಲ್ಪ್ ಮಾಡ್ಬೋದು ಒಬ್ಬ ಡಿ ಸಿ. ಅದಕ್ಕೆ 100 ಕೋಟಿ ಇದ್ದವನು ಮಾಡಲಿಕ್ಕಾಗದೆ ಉಪಕಾರನ ಒಬ್ಬ ಸೈನ್ ಮಾಡಿದರೆ ಮಾಡ್ಬೋದು. ರಿಸರ್ವಿಂಗ್ನವರಿಗೆ ಎಷ್ಟೆಷ್ಟು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಬರುತ್ತೆ, ಅದನ್ನು ಸ್ವಂತ ಪ್ಯಾಕೆಟಿಂದ ಕೊಡ್ಲಿಕ್ಕೆ ಬರೋದು, ಅಧಿಕಾರದಿಂದ ಮಾಡ್ಲಿಕ್ಕೆ ಬರುತ್ತೆ. ಅದು ಇವತ್ತು ಪವರ್ ಅಂದರೆ ಅದಕ್ಕೆ. ಹಿಂದಿನ ಕಾಲದ ರಾಜ ಮಹಾರಾಜರು ಯಾತಕ್ಕೆ ಆಗ್ತಿದ್ರು ಅಂದರೆ, ಅವರೆಲ್ಲ ಲೋಕೋಪಕಾರಕ್ಕೋಸ್ಕರ ರಾಜರಾಗ್ತಾಯಿದ್ರು. ಆ ಪವರ್ ಇಲ್ದಾಗ ಹೆಲ್ಪ್ ಮಾಡ್ಲಿಕ್ಕೆ ಐ ಆಮ್ ಹೆಲ್ಪ್ಲೆಸ್ ಅಂತಾರಲ್ಲ ಹಾಗೆ. ಅದಕ್ಕೆ ಸನ್ಯಾಸದಿಂದ ತತ್ವಪ್ರಸಾರ ಮಾಡೋ ಅವಕಾಶ ಎಷ್ಟಿದೆಯಲ್ಲ, ಅದು ಗೃಹಸ್ಥಾಶ್ರಮಕ್ಕೆ ಕಡಿಮೆ, ಅಷ್ಟಿರೋದಿಲ್ಲ. ನೀವು ಅದಕ್ಕೆ ಅರ್ಹರಾಗಿದ್ದೀರಿ. ಇದು ಸನ್ಯಾಸ ತೊಗೊಂಡ್ರೆ ಜಗತ್ತು ಉಳಿತದೆ, ಗ್ರಂಥಗಳು ಉಳಿತವೆ, ಪಾಠ ಪ್ರವಚನ ಆಗಬೇಕಾಗಿದೆ, ಸನ್ಯಾಸ ತೊಗೊಳ್ಬೇಕು ಅಂತ ಹೇಳ್ತಾ 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 ಕೊನೆಗೆ ಹೇಳ್ತಾರೆ, ನೀವು ಹುಟ್ಟಿ ಬಂದಿರೋದೇ ಅದಕ್ಕೆ, ನಿಮ್ಮ ಅವತಾರವಾಗಿರೋದೇ ಅದಕ್ಕೆ, ನಮ್ಮ ಸಂಪೂರ್ಣ ನಮ್ಮ ಅನುಗ್ರಹ ಇದೆ, ಯೋಚನೆ ಮಾಡಬೇಡಿ, ಸನ್ಯಾಸ ತಗೊಳ್ಳಿ ಅಂತ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಮಂತ್ರಮಸ್ಯೋಪದಿಶ್ಯ, ರಾಘವೇಂದ್ರ ವಿಜಯದ ಮಾತು. ಇಷ್ಟೆಲ್ಲ ಹೇಳಿ ಸ್ವತಃ ಸರಸ್ವತಿ ದೇವಿ ಒಂದು ಮಂತ್ರ ಉಪದೇಶ ಮಾಡಿದ್ರಂತೀವ್ರಿ. ಬಹುಶಃ ಇದು ದೊಡ್ಡ ದಾಖಲೆ. ಇದು ಸರಸ್ವತಿ ದೇವಿನೇ ಒಂದು ಮಂತ್ರ ಅವ್ರು ಹೇಳಿಕೊಟ್ರು ಅಂದರೆ, ಸರಸ್ವತಿ ಅನುಗ್ರಹ ಇದ್ದವ್ರು ಹೇಳಿಕೊಟ್ರೆ ಒಳ್ಳೆಯ ಸಿದ್ಧಿ ಬಂದುಬಿಡುತ್ತೆ. ಅವರೇ ಹೇಳಿಕೊಟ್ಟಾಗ ಎಷ್ಟು ಸಿದ್ಧಿ ಬಂದಿರಬೇಕು. ಅದರ ಫಲನೇ ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರು ವಿಶ್ವವಿಖ್ಯಾತವಾಗಲಿಕ್ಕೆ ಕಾರಣವಾಯಿತು. ಸನ್ಯಾಸ ಮಂತ್ರ ಹೇಳಿ ಅದೃಶ್ಯರಾಗಿಬಿಡ್ತಾರೆ. ಈ ಮತ್ತೆ ಯೋಚನೆ ಮಾಡೋದಿಲ್ಲ, ಆಯಿತು ಅಂತ ಒಪ್ಕೊಂಡು ಸೀದಾ ಗುರುಗಳ ಹತ್ರ ಹೋಗ್ತಾರೆ. ನಾನು ಸನ್ಯಾಸ ಸಿದ್ಧ ಅಂತ ಹೇಳಿಬಿಡ್ತಾರೆ. ಗುರುಗಳಪ್ಪಣೆ ದೇವರ ಮೂಲಕ ಹೀಗೆ ಬಂತು. ಇಲ್ಲಿ ಸರಸ್ವತಿ ದೇವಿ ಹೇಳಿದರು, ಬಂದರು. ತಕ್ಷಣ ಅವರಿಗೆ ಗುರುಗಳು ಹೇಳ್ತಾರೆ, ಸನ್ಯಾಸ ಕೊಡ್ತೀನಿ ಅಂತ ಒಂದು ಕರ್ತವ್ಯ ಹೇಳಿದ್ರು. ಮಗನೇ ಉಪನಯನ ಆಗಿಲ್ಲ ಅಂತ ಹೇಳಿದ್ರಲ್ಲ, ತಕ್ಷಣ ಉಪನಯನ ಮಾಡಿತ್ತು, ಉಪನಯನ ಮಾಡಿಸ್ತಾರೆ. ಅಷ್ಟು ಎಮರ್ಜೆನ್ಸಿ ಸನ್ಯಾಸ ತೊಗೋಬೇಕಾದ್ರೂ ಕೂಡ ಉಪನಯನ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ರೆ, ನಮಗೆ ಯಾವ ಎಮರ್ಜೆನ್ಸಿನೂ ಇಲ್ಲ, ಮತ್ತು ಉಪನಯನ ಮಾತ್ರ ಮಾಡೋದ್ರಲ್ಲಿ ಎಷ್ಟು ಅನ್ಯಾಯ. ರಾಘವೇಂದ್ರ ವಿಜಯ ಕೇಳಿದವರೆಲ್ಲ ಮೊದಲು ಮನೆ ಚೆಕ್ ಮಾಡ್ಕೋಬೇಕು. ಏನಂತ, ಮಕ್ಕಳು ಉಪನಯನ ಮಾಡಿದ್ಯೋ ಇಲ್ವೋ, ರಾಯರು ಎಷ್ಟು ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ ನಮಗೆ, ಆದರೆ ತಕ್ಷಣ ಮಾಡಬೇಕಂತ. ನಮ್ಮ ಜನ ಮಾಡ್ತಾರೆ 30, 35, 40 ಆಗಿರ್ತವೆ. ಕೆಲವರಂತೂ ಮದುವೆಗಿಂತ ಮುಂಚೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಊಟಕ್ಕಿಂತ ಮುಂಚೆ ಸಂಧ್ಯಾವನ್ನೇ, ಮದುವೆಗಿಂತ ಮುಂಚೆ ಉಪನಯನ ಅಷ್ಟೇ. ಸಾಯಂಕಾಲ ಸಂಧ್ಯಾವನ್ನೇ ಸಾಯಂಕಾಲ ಊಟಕ್ಕಿಂತ ಮುಂಚೆ, ಬೆಳಗಿನ ಸಂಧ್ಯೆ ಬೆಳಗಿನ ಊಟಕ್ಕಿಂತ ಮುಂಚೆ. ಊಟಕ್ಕೂ ಸಂಧ್ಯಾನ ಸಂಬಂಧ ಏಕಾಚಿ ಉಪನಯನ ಸಂಧ್ಯಾವನ್ನೆಲ್ಲಿ ಯಾಕೆ ಊಟನೇ ಇಲ್ವಲ್ಲ ಅವತ್ತು. ಈ ರೀತಿ ಗಂಟು ಹಾಕಿದರೆ ಸಂಧ್ಯಾವನ್ನೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಮದುವೆಗೂ ಉಪನಯನಕ್ಕೂ ಸಂಬಂಧನೇ ಇಲ್ಲ. ಉಪನಯನ ಆ ಕಾಲಕ್ಕೆ ಆಗಬೇಕಾದ ಸಂಸ್ಕಾರ, ಮದುವೆ ಹಾಗಲ್ಲ. ಮುಂದೆ ಯೋಗ್ಯ ಅನುರೂಪ ವರ ಸಿಗದೆ ಹೋದರೆ ಕನ್ಯೆಗೆ ಮದುವೆ ಇಲ್ಲ, ಅನುರೂಪ ಕನ್ಯೆ ಸಿಗೋದ್ರೆ ಇವನಿಗೆ ಮದುವೆ ಇಲ್ಲ. ಆದರೆ ಅನುರೂಪ ಪ್ರಶ್ನೆ ಇಲ್ಲ ಉಪನಯನಕ್ಕೆ. ಮುಹೂರ್ತ ಸರಿ ಇದ್ದರೆ ಮಾಡಿ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಕರ್ತವ್ಯ. ಅದನ್ನು ಮಾಡಿ ಮುಗಿಸಿದರು. ಆಮೇಲೆ ಬನ್ನಿ ಅಂತ ಕರ್ಕೊಂಡು ಹೊರಟರು. ತಂಜಾವೂರಿಗೆ ಕರ್ಕೊಂಡು ಹೋದರು ಅವರು. ಇವತ್ತು ತಂಜಾವೂರಿನ ಒಂದು ಹೊರಗಡೆ ಹೋದರೆ 4 ಕಿಲೋಮೀಟರ್ ದೂರದೊಳಗೆ ಕಾವೇರಿ ನದಿ ತೀರದಲ್ಲಿ ರಾಯರಿಗೆ ಆಶ್ರಮ ಕೊಟ್ಟ ಜಾಗ ಇವತ್ತೂ ಇದೆ. ಇವತ್ತು ಮಠನೂ ಆಗಿದೆ, ಅನ್ನವನಾಗಿದೆ. ಈಗ ಪಕ್ಕದಲ್ಲೇ ಕಾವೇರಿ ನದಿ ತುಂಬ ಹತ್ತಿರದಲ್ಲೇ ಹರಿತಾ ಇದೆ. ಅಲ್ಲಿ ಸನ್ಯಾಸವನ್ನು ಕೊಡ್ತಾರೆ. ಕುಂಭಕೋಣದಿಂದ ತಂಜಾವೂರಿಗೆ ಹೋದರು. ಕುಂಭಕೋಣದಲ್ಲಿ ಇವರಿದ್ದು ಮನೆ, ಹೆಂಡತಿ ಅದೇ ಊರಲ್ಲೇ ಇದ್ದಾರೆ. ಹೆಂಡತಿ ಇದ್ದ ಊರಲ್ಲೇ ಕೊಟ್ಟು ಅವ್ರ ಮನಸ್ಸಿಗೆ ಕಸಿಬಿಸಿ ಮಾಡಬಾರ್ದು ಅಂತ ಅಲ್ಲಿಗೆ ಹೋದ್ರಂತೆ. ಅಲ್ಲಿ ಮಾಡಿದರು. ಹಿಂದಿನ ಕಾಲಕ್ಕೆ ಸನ್ಯಾಸ ಕೊಡೋದು ಅಂದರೆ ಗುಟ್ಟಾಗಲ್ಲ, ಅನೌನ್ಸ್ ಮಾಡಿ ಕೊಡ್ತಾಯಿದ್ರು. ಅನೌನ್ಸ್ ಮಾಡಿ ರಾಜ ಮಹಾರಾಜನ ಕರೆದು ಅವರ ಮುಂದೆ ಆಗ್ತಾಯಿತ್ತು. ಇವತ್ತು ಶಾಸ್ತ್ರೀಯ ಮಾಡಿದರೆ ಅಧಿಕಾರಿಗಳ ಮುಂದೆ ಕೊಟ್ಟು ಅದು ನಾಳೆ ಗಲಾಟೆ ಆಗಬಾರ್ದು, ಅದು ಪದ್ಧತಿ. ಹಾಗೆ ಕೊಟ್ಟರಂತೆ. ಆ ಕಾಲಕ್ಕೆ ರಾಘವೇಂದ್ರ ತೀರ್ಥ ಅಂತ ಹೆಸರಿಡ್ತಾರೆ. ಆ ತೀರ್ಥ ಹೆಸರು ರಾಮದೇವರ ಹೆಸರು. ರಾಘವೇಂದ್ರ ಅಂದರೆ ಇವತ್ತು ಹೆಸರು ರಾಯರ ಹೆಸರಾಗಿಬಿಟ್ಟಿದೆ ನಮ್ಮ ಜನಗಳಿಗೆ ಪಾಪ. ಮೂಲತಃ ರಾಮದೇವರ ಹೆಸರು ಅದು. ಅದನ್ನು ಇಟ್ಕೊಂಡಿದ್ರೆ ಸಾಹಸ ಮಾಡ್ತಿದ್ದಾರೆ. ರಾಮದೇವರು ಎಷ್ಟು ಮಾಡಿರಬೇಕಾಗಿತ್ತು. ರಾಮದೇವರ ಹೆಸರು ಇಟ್ಕೊಂಡೇ ಇಷ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ರಾಯರು
ರಾಮೋ ರಾಮೋ ರಾಮ ಇತಿ, ರಾಮದೇವರ ರಾಜ್ಯ ಹೇಗಿತ್ತು ಎಂಬುದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥ ರಾಜ್ಯ. ಇವತ್ತು ರಾಯರ ಹಿನ್ನೆಲೆಯಲ್ಲಿ ಅಷ್ಟೇ ನೋಡಿದರೂ ರಾಘವೇಂದ್ರ ಶಬ್ದದ ಅರ್ಥ ನಮಗೆ ಹೇಗೆ ಗೊತ್ತಾಗ್ತದೋ, ರಾಮದೇವರ ರಾಜ್ಯ ಹೇಗಿತ್ತು ಅನ್ನೋದಕ್ಕೆ ರಾಮ ಅನ್ನೋ ಹೆಸರೇ ನಮಗೆ ಒಳ್ಳೆಯ ಒಂದು ಮಂತ್ರದಂಥ ಮಾತು. ರಾಜನಾಗಿ ಅಲ್ಲಿ ಅವರ ಹೆಸರಿನಿಂದ ಮಠಾಧಿಪತಿಗಳಾಗಿ ಇವರು ಮಾಡಿದ ಸಾಧನೆ ದೊಡ್ಡದು. ಕೊಟ್ಟು ರಾಘವೇಂದ್ರ ಕರೀತಾರೆ. ಅಷ್ಟೊತ್ತಿಗೆ ಹೆಂಡತಿ ಸುದ್ದಿ ಗೊತ್ತಾಗುತ್ತೆ ತಕ್ಷಣವೇ. ಆಗ ಅವರು ಬಾವಿ ಹಾರಿದರು ಅಂತ ಎಲ್ಲರ ಕಥೆ ಕೇಳಿದ್ದೀರಿ. ಬಾವಿ ಹಾರಿದ್ರು. ನಮ್ಮ ಜನಕ್ಕೆ ಇದು ಒಂದು ದೊಡ್ಡ ಅನುಕೂಲ. ಇಂಥ ಮಾತೆಲ್ಲ ಭಾರಿ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ. ಏನೇ ಹೇಳಿ ಮನೆಯಂತೂ ಹಾಳು ಮಾಡಿದ್ರಲ್ಲ ರಾಯರು, ಈ ಮಾತಾಡ್ತಿರ್ತಾರೆ. ಮೊದಲು ಹೇಳಿ ಆಗಿದೆ ರಾಯರು ಈಗಾಗಲೇ, ಅವ್ರ ಮೇಲೆ ಹಾಕಾಗೇ ಇಲ್ಲ. ಆದರೆ ಲೋಕೋದ್ಧಾರ ದೃಷ್ಟಿಯಿಂದ ಹೇಳೋದ ಹೆಂಡತಿ ಮಾಡಿದ ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಶುರುವಾಯಿತು. ಬಹಳ ಸುಲಭ. ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೂ ಮಹಾಪಾಪ, ಸಂಶಯ ಏನೇ ಇಲ್ಲ. ಆದರೆ ಗುರುಗಳಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೋಸ್ಕರಾಗಿ ಗಂಡಸು ಸತ್ತರೆ ಅದು ಆತ್ಮಹತ್ಯೆಯಲ್ಲ. ಗಂಡನಿಗೋಸ್ಕರ ಹೆಂಡತಿ ಸತ್ತರೆ ಅದು ಆತ್ಮಹತ್ಯೆಯಲ್ಲ. ಆದ್ದರಿಂದ ಇವರು ಮಾಡಿಕೊಂಡಿದ್ದ ಆತ್ಮಹತ್ಯೆ ದೋಷದ ಹೆಸರೇ ಇಲ್ಲ ಅದರೊಳಗೆ. ಅಗ್ನಿಯೊಳಗೆ ಸಹಗಮನ ಮಾಡೋ ಪದ್ಧತಿ ಶಾಸ್ತ್ರೀಯ, ಮಾಡಲೇಬೇಕು, ಕಂಪಲ್ಸರಿ ಅಲ್ಲ. ಮಾಡಿದರೆ ದೋಷ ಅಲ್ಲ. ಅದೇ ರೀತಿ ನೀರಲ್ಲಿ ಹಾರಿದರು. ನೀರಲ್ಲಿ ಅಗ್ನಿ ಎಲ್ಲಿರುತ್ತೆ ಉತ್ತರ ಗೊತ್ತಿಲ್ಲ. ನೀರಲ್ಲಿ ಅಗ್ನಿ ಇರುತ್ತೆ, ಇಲ್ಲವರು ಎಷ್ಟು ಓಟು ಇದ್ದೇ ಇದೆ ಅದರೊಳಗೆ. ಇಲ್ಲಿ ಓಟು ಕೊಡ್ತಾರೋ ಬಿಡ್ತಾರೋ, ಅಲ್ಲಿ ಓಟು ಅಂತ ಗ್ಯಾರಂಟಿ ಇರುತ್ತೆ. ನೀರೊಳಗೆ ಓಟು ಇದೆ, ಆಕ್ಸಿಜನ್ ಇದೆ. ಆದ್ದರಿಂದ ಅಲ್ಲಿ ವಿಶೇಷವಾಗಿ ನಿಮಗೆ ವೈಶ್ವದೇವದ ಕಾಲಕ್ಕೆ ಅಗ್ನಿ ಸಿಗದೆ ಹೋದರೆ ನೀರಲ್ಲೇ ಮಾಡಬಹುದು ಅಂತ ಹೇಳ್ತಾರೆ. ಯಾಕೆ? ಅಲ್ಲಿ ಅಗ್ನಿ ಇದೆ ಆದ್ದರಿಂದ. ಸೊ ನೀರಲ್ಲಿ ಹಾರಿದರು, ಅದೇ ಅಗ್ನಿ. ಅವರಿಗೆ ಆ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡಿದರು. ಅದರ ದುರ್ಮರಣ ಅಂತ ಕರಿಬಾರದು. ದುರ್ಮರಣ ಅಲ್ಲ ಅದು. ಬೇರೆ ಕಾರಣಕ್ಕೆ ಸತ್ತರೆ ದುರ್ಮರಣ, ಈ ಕಾರಣಕ್ಕೆ ಸತ್ತರೆ ಸರಿಯಾದ ರೀತಿ ಆಯಿತು. ಅವರು ಸೀದಾ ಸನ್ಯಾಸಿಗಳಾಗಿ ತಗೊಂಡಿದ್ದಾರೆ, ಆನಿಕ ಮಾಡ್ತಾ ಇದ್ದಾರೆ. ಹೆಂಡತಿ ಬಂದು ಪ್ರೇತ ಯೋನಿ. ಆಗ ಪ್ರೇತ ಯೋನಿಯರು ಪಿಶಾಚಿ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ಪ್ರೇತ ಅಂದರೆ ಪಿಶಾಚಿ ಅಂತ ಅರ್ಥ ಅಲ್ಲ. ಪ್ರೇತ ಎರಡು. ಪ್ರೇತವಾಗಿ ಹುಟ್ಟೋದು ಬೇರೆ, ಸತ್ತ ಮೇಲೆ 10 ದಿವಸದವರೆಗೂ ಪ್ರೇತ ಅಂತಲೇ ಕರೆಯೋದು. ಯಾರೇ ಸತ್ತರೂ ಪ್ರೇತ ಅಂತಲೇ ಹೆಸರು ಅವರಿಗೆ. ಗೊತ್ತಾಯ್ತಾ? ಅಂದರೆ ಈ ದೇಹ ಬಿಟ್ಟು ಆ ದೇಹಕ್ಕೆ ಹೋಗಿರ್ತಾರೆ. ಪ್ರೇತ ದೇಹ ಅಷ್ಟೇ. ಪ್ರೇತ ಶರೀರ ಹೋಗಿ ಪ್ರೇತವಾಗೋದು ಬೇರೆ, ಪ್ರೇತ ದೇಹದಲ್ಲಿರೋದು ಬೇರೆ. 10ನೇ ದಿವಸಕ್ಕೆ ದೇಹ ಮುಗಿಯುತ್ತದು, ಮುಂದೆ ವೈಕುಂಠ ಮಾಡಿ ಕಳಿಸ್ಕೊಡ್ತಾರೆ. ಆದ್ದರಿಂದ ಇನ್ನು 10 ದಿವಸ ಆಗಿರಲಿಲ್ಲ ಅಂತ ಅರ್ಥ. ಪ್ರೇತತ್ವ ಕಡೆದಿ ಮಹಿಷೀಯ ರಾಘವೇಂದ್ರ ರಾಯಬಾರು ಅಂತ ಕರೀತಾರೆ. ಬಂದರು, ನಿಂತ್ಕೊಂಡ್ರು, ನೋಡಿದರು. ತಕ್ಷಣ ಅರ್ಥ ಆಯ್ತು. ಉಳಿದವರಾಗಿದ್ದರೆ ಮೊದಲು ಗೋಳಾಡಬೇಕಾಗಿ ಸುಧೀಂದ್ರ ಸ್ವಾಮಿಗಳು ಶಾಪ ಹಾಕಿ, ನಿಮ್ಮ ಮಾತು ಕೇಳಿದ್ರು ಸನ್ಯಾಸ ಕೊಟ್ಬಿಟ್ರಿ, ಹೆಂಡತಿ ಸತ್ತೋದ್ಲು, ಎಂತ ಗಲಾಟೆ ಮಾಡೋದು. ಇಲ್ಲ, ರಾಯರು ಪೂರ್ತಿ ಅರ್ಥ ಆಗಿತ್ತು. ಪ್ರೋಕ್ಷಣೆ ಮಾಡಿದ್ರಂತೆ. ಮೊದಲನೇ ಪವಾಡ ಅದೇ. ಪ್ರೇತತ್ವ ಕಡೆದಿ ಮಹಿಷೀಯ ರಾಘವೇಂದ್ರ ರಾಯಬಾರೋ, ತಂದೆ ತಾಯಿ ಬಾರೋ ಅಂತ ಹಾಡೇ ಇದೆ. ಪ್ರೇತಯೋನ ಪರಿಹಾರ ಮಾಡಿ ಅವ್ರನ್ನ ಸದ್ಗತಿ ಕಳಿಸಿಬಿಡುತ್ತ. ಆ ಪವಾಡಗಳ ಸುರಿಮಳೆ ಶುರುವಾಯಿತು. ಅವತ್ತಿನಿಂದ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಇದ್ದಾಗ. ಎಷ್ಟು ಪೂರ್ಣ ವೈರಾಗ್ಯದ ನಿಧಿಯಾಗಿ ಬಂದರು. ಅವ್ರ ಮಗ ಎಷ್ಟು ಪುಣ್ಯ ಮಾಡಿರಬೇಕು. ಅವ್ರ ರಾಯರ ಹತ್ರ ಓದಿ ಮಗನಿಗೆ ಪಾಠನೂ ಹೇಳ್ಕೊಡ್ತಾರೆ. ಭುವನ ಏನಾಯಿತು ಪಾಠನೂ ಹೇಳ್ಕೊಡ್ತಾರೆ. ಅವ್ರ ಮನೇಲಿ ಹುಟ್ಟಿದ ಪುಣ್ಯದಿಂದ ಮುಂದೆ ರಾಘವೇಂದ್ರ ಮಠದಲ್ಲಿ ಅನೇಕ ದೊಡ್ಡ ದೊಡ್ಡ ಸ್ವಾಮಿಗಳಾಗಿದ್ದಾರಲ್ಲ, ಇವರು ವಂಶದವರೇ ಆಗಿರೋದು. ಲಕ್ಷ್ಮೀನಾರಾಯಣಾಚಾರ್ಯ 3 ಮಕ್ಕಳು ಮುಂದೆ ಪೀಠಾಧೀಶರಾಗ್ತಾರೆ. ಆಮೇಲೆ ಅಂದರೆ ಆ ಮಾಡಿದ ಸೇವೆ ಅವರಿಗೆ ಅಷ್ಟು ಫಲ ಕೊಟ್ಟು. ಅಷ್ಟೊತ್ತಿಗೆ 2 ವರ್ಷ ಪೂರ್ತಿ ಆಯಿತು. ಸನ್ಯಾಸ ತಗೊಂಡು ನವವೃಂದಾವನದಲ್ಲಿ ಕೊನೆಯ ವೃಂದಾವನ ಸುಧೀಂದ್ರ ಸ್ವಾಮಿಗಳಿದೆ. ರಾಯರು ಮಾಡಿದ ವೃಂದಾವನ, ಗುರುಗಳ ವೃಂದಾವನ. ಆಮೇಲೆ ಮತ್ತೆ ವೃಂದಾವನ ಆಗಿಲ್ಲ ಅಲ್ಲಿ. ನಾವು ನವಮ ವೃಂದಾವನ ಅವರದೇ. ಮುಂದೆ ಬರ್ತಾರೆ, ತಂದೆಯವರಿಗೆ ಬರ್ತಾರೆ. ದೊಡ್ಡ ಗಲಾಟೆ ಶುರುವಾಯಿತು ಅಲ್ಲಿ ಬರೋ ಹೊತ್ತಿಗೆ. ಏನು ಗಲಾಟೆ ಗೊತ್ತಾ? ಮೊದಲು ಒಬ್ಬರಿಗೆ ಪೀಠ ಕೊಟ್ಟಾಗಿತ್ತಾಗಲೇ ಸನ್ಯಾಸ ಕೊಟ್ಬಿಟ್ಟಿದ್ರು. ಯಾದವೇಂದ್ರ ತೀರ್ಥರು ಅಂತ ಒಬ್ಬರಿಗೆ ಸನ್ಯಾಸ ಕೊಟ್ಟಿದ್ದರು. ಆಮೇಲೆ ಇವ್ರಿಗೆ ಕೊಟ್ಟಿದ್ದು. ಇವ್ರಿಗೆ ಯಾಕೆ ಕೊಡಬೇಕಾಗಿತ್ತು ಅಂತ ಕೇಳಾಗಿಲ್ಲ. ಸ್ವಪ್ನ ಸೂಚನೆ ಆಯಿತು ಅಂತ ಹೇಳಲಿಲ್ಲ, ಅದಕ್ಕೋಸ್ಕರ ಕೊಟ್ಟಿದ್ದು. ಈಗ ಯಾದವೇಂದ್ರ ತೀರ್ಥರು ಮಹಾಜ್ಞಾನಿಗಳು, ರಾಘವೇಂದ್ರ ತೀರ್ಥರು ಇವರು. ಅವ್ರು ಯಾದವೇಂದ್ರ, ರಾಘವೇಂದ್ರ. ಅದು ಕೃಷ್ಣನ ಹೆಸರು, ರಾಮದೇವರ ಹೆಸರು ಅಷ್ಟೇ. ಅವರು ಯೋಗ್ಯರೇ. ಎಲ್ಲೋ ಇದಕ್ಕೂ ಪಾಪ ತಪಸ್ ಮಾಡ್ಕೊಂಡಿದ್ರು. ಶಿಷ್ಯರು ಹೋದ್ರು, ಶಿಷ್ಯರದೇ ಭಾರಿ ಗಲಾಟೆ ಯಾವಾಗಲೂ ಜಾಸ್ತಿ. ಕರ್ಕೊಂಡು ಬಂದರು ಅವ್ರನ್ನ. ಇವರು ಶಿಷ್ಯರು ನಮ್ಮ ಗುರುಗುಡಿ ಪೀಠ ಅಂತವರು, ನಮ್ಮ ಗುರುಗುಡಿ ಪೀಠ ಅಂತವರು. ಕೇಸ್ ಹೋಗೋದು ರಾಜ ಆಸ್ಥಾನಕ್ಕೆ. ರಾಜನ ಆಸ್ಥಾನದಲ್ಲಿ ಶುರುವಾಯಿತು. ಯಾರಿಗೆ ಪೀಠ ಸಿಗಬೇಕು ಅಂತೇಳಿ ನೋಡಿದರೆ ಉಳಿದವರು ರಾಯರು ಏನು ಮಾಡೋದಾಗಿತ್ತು. ಒಂದು ನೋಡಿದರೆ ಹೆಂಡತಿ ಬಾವಿ ಹಾರಿದರು, ಈಗ ನೋಡಿದರೆ ಕೇಸ್ ಆಯಿತು. ಯಾಕಾದ್ರೂ ಸನ್ಯಾಸ ತೊಗೊಂಡು ಅಂತ ಅನ್ಬೇಕಾಗಿತ್ತು ಅಲ್ವೇನು. ಆದರೆ ರಾಯರು ಸುಮ್ಮನೆ ಕೂತಿದ್ದಾರೆ. ಆ ಮಾತುಗಳೆಲ್ಲ ನಡೀತಾ ಇದೆ, ದೊಡ್ಡ ಗಲಾಟೆ ನಡೀತಾ ಇದೆ. ರಾಜನಿಗೆ ಭಾರಿ ಗೊಂದಲ. ದೊಡ್ಡ ವೈಷ್ಣವ ರಾಜ ಆತ ಪಾಪ, ತುಂಬ ಭಕ್ತಿ ಇಬ್ಬರ ಮೇಲೂ ಕೂಡ. ತೀರ್ಮಾನ ಮಾಡೋಕ್ಕೆ ಆಗ್ತಾಯಿಲ್ಲ. ನಮಗೆ ಪೀಠ ಅಂತ ಶುರು ಮಾಡಿದ ಶಿಷ್ಯರುಗಳೆಲ್ಲ ಒಂದು ಹಂತದಲ್ಲಿ ರಾಯರು
ಹೇಗೆ ನಡ್ಕೊಂಡ್ರೂ ನೋಡಬೇಕು. ಸತ್ಯಧರ್ಮ ರಥಾಯೇಶ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲ ವಾದವಿವಾದಕ್ಕೆ ಹೇಳ್ತಾರೆ. ಹೌದು, ಅವ್ರು ಹೇಳ್ತಿರೋದು ಸರಿ. ಮೊದಲು ಸನ್ಯಾಸ ಅವರಿಗಾಗಿತ್ತು, ಆಮೇಲೆ ನನಗಾಗಿದೆ. ನಮ್ಮ ಅಣ್ಣಂದಿರವರು, ಅವರಿಗೆ ಪೀಠ ಸಲ್ಲಬೇಕು. ಹಿರಿಯನೇ ಮನೆಗೆ ಉತ್ತರಾಧಿಕಾರಿ, ನಾವು ಒಪ್ತೇವೆ, ಅವರಿಗೆ ಪೀಠ ಅಂತ ಹೇಳಿಬಿಡ್ತಾರೆ. ಶಾಕ್ ಆಗುತ್ತೆ ಎಲ್ರಿಗೂ ಕೂಡ. ಇವತ್ತು ಜಗತ್ತಿನಲ್ಲಿ ನಮಗೆ ಎಂಬುದು ಕಾಮನ್ ಇದು. ಆದರೆ ಅವರಿಗೆ ಪೀಠ ಆದವರು ಒಪ್ಕೊಂಡ ತಕ್ಷಣ ಯಾದವೇಂದ್ರ ತೀರ್ಥರಿಗೆ ಭಾರಿ ಆಶ್ಚರ್ಯ ಆಗೋಯ್ತು. ಅವರು ಪಾಪ ಭಾರಿ ಒಳ್ಳೆಯವರು, ಶಿಷ್ಯರು ಗಲಾಟೆ ಮಾಡಿ ಕರ್ಕೊಂಡ್ಬಂದಿದ್ರು. ಇವ್ರು ನೋಡಿದರೆ ಇಂಥ ಮಾತಾಡ್ತಿದ್ದಾರೆ. ಆ ಮಾತು ಕೇಳಿದ್ರಂತೆ ಭಾರಿ ಆಶ್ಚರ್ಯಪಟ್ಟು ಹೇಳ್ತಾರೆ, ಇಲ್ಲ ಅವರಿಗೆ ಪೀಠ. ಯಾಕೆ ಅಂದರೆ ಕೊನೆಗೆ ಕೊಟ್ಟಿದ್ದು ಅವರಿಗೆ, ಆದ್ದರಿಂದ ಅವರಿಗೆ ಪೀಠ. ವಿಲ್ನಲ್ಲಿ ಯಾವಾಗಲೂ ಹಾಗೆ, ಫೈನಲ್ ವಿಲ್ ಬೇರೆ. ಮೊದಲು ಬರೆದ ವಿಲ್ಲು ಆಮೇಲೆ ಬರೆದ ವಿಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಕೊನೆಗೆ ಅವರಿಗೆ ಕೊಟ್ಟಿದ್ದರಿಂದ ಅವರೇ ಪೀಠಾಧೀಶರು. ಅವ್ರು ನೋಡಿ ಅವ್ರು ಹೇಗೆ ಮಾತಾಡ್ತಾರೆ. ಗಲಾಟೆ, ಶಿಷ್ಯರ ಗಲಾಟೆ ಇವರಿಗೆ ಪೀಠ ಅವರಿಗೆ ಪೀಠ, ಗುರುಗಳ ಗಲಾಟೆ ನಿಮಗೆ ಪೀಠ ನಿಮಗೆ ಪೀಠ. ರಾಮ ಭರತರ ಮಾತಾದಾಗ ಆಯ್ತಾ. ಉಳಿದವರೆಲ್ಲ ಮಾಡಿದ್ದೇ ಬೇರೆ. ರಾಮ ಹೇಳ್ತಾನೆ ಭರತ ನೀನು ರಾಜ್ಯ, ಅಣ್ಣ ನೀನು ರಾಜ್ಯ. ಸೇಮ್ ಅಂತ ಘಟನೆ ನಡೆದೋಯ್ತು. ರಾಜರು ಮತ್ತೆ ತಲೆ ಕೆಟ್ಟೋಯ್ತು. ಶಿಷ್ಯರ ಮಾತು ಕೇಳಿ ಒಂದು ರೀತಿ ತಲೆ ಕೆಡೋದು, ಗುರುಗಳ ಮಾತು ಕೇಳಿ ನಿಮಗೆ ಪೀಠ ನಿಮಗೆ ಪೀಠ. ಏನು ಮಾಡಬೇಕಾಗ? ಸ್ವಾಮಿ ದಯವಿಟ್ಟು ನೀವೇ ಪರಿಹಾರ ಮಾಡಬೇಕು ಅಂತ ಹೇಳಿದಾಗ ಯಾದವೇಂದ್ರ ತೀರ್ಥರು ಪರಿಹಾರ ಮಾಡ್ತಾರೆ. ಭಾಳ ಸ್ವಾರಸ್ಯವಾಗಿ ಮಾಡಿದರು ಅಂತ ಹೇಳ್ತಾರೆ. ಅವರು ಸಿಂಪಲ್ಲಾಗಿ ಹೇಳಿದ್ರಂತೆ, ಇಲ್ಲ ಮೊದಲೇ ಹೇಳಿದೆ, ಆಮೇಲೆ ಪೀಠ ಕೊಟ್ಟಿದ್ದೇ ಫೈನಲ್, ಆದ್ದರಿಂದ ಅವರಿಗೆ ಪೀಠ. ಮತ್ತು ನಮ್ಮ ಗುರುಗಳು ಭಾರಿ ಜ್ಞಾನಿಗಳು. ಇಂಥ ಸಮಸ್ಯೆ ಬರಬಾರದು ನಾಳೆ, ಯಾರಿಗೆ ಪೀಠ ಅಂತ ಗೊಂದಲ ಆಗಬಾರ್ದು. ಅದಕ್ಕೋಸ್ಕರ ಅವರು ಭಾರಿ ಜಾಣತನದಿಂದ ಒಂದು ಪರಿಹಾರ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ಪರಿಹಾರ ಕೊಟ್ಟಿದ್ದಾರೆ ಅಂದರೆ, ನನ್ನ ಹೆಸರು ಯಾದವೇಂದ್ರ, ಅವರ ಹೆಸರು ರಾಘವೇಂದ್ರ. ಯಾದವೇಂದ್ರ ಕೃಷ್ಣ, ರಾಘವೇಂದ್ರ ರಾಮ. ಕೃಷ್ಣ ರಾಜ್ಯ ಆಳಲಿಲ್ಲ, ರಾಜ್ಯ ಆಡಿಸ್ತಾನೆ. ರಾಮ ರಾಜ್ಯ ಆಡುತ್ತಾನೆ. ಇವರು ರಾಘವೇಂದ್ರ, ಅದಕ್ಕೆ ಇವರೇ ರಾಜ್ಯ ಆಳಿದ ಬೇಡ ಅಂತ ಹೇಳಿ ಹೆಸರಿನ ಸ್ವಾರಸ್ಯ. ಅದು ಮತ್ತೇನು ಮಾತಾಡೋಂಗಿಲ್ಲ, ಒಪ್ಕೊಂಡಾಗ. ಯಾದವೇಂದ್ರ ಸಾಮಾನ್ಯರಲ್ಲ. ವ್ಯಾಸರಾಜ ಮಠದ ಲಕ್ಷ್ಮೀನಾಥ ತೀರ್ಥರು ಪಾಠ ಹೇಳಿದವರು ಅವರು. ತಾತ್ಪರ್ಯ ಚಂದ್ರಿಕಾ ಟಿಪ್ಪಣಿ, ನ್ಯಾಯಾಮೃತ ಟಿಪ್ಪಣಿ ಎಲ್ಲ ಬರೋ ದೊಡ್ಡ ಜ್ಞಾನಿಗಳು ಅವರು. ಆದ್ದರಿಂದ ಅವ್ರ ಮಾತಿಗೆ ಸರಿಯಾಗಿದೆ. ಅದು ಕತೆ ಕಟ್ಟುವ ಏನೋ ಕತೆ ಕಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ತ್ಯಾಗ ಮಾಡಿ ಹೊರಟೋಗಿಬಿಡ್ತಾರೆ. ಅವರನ್ನ ಅಲ್ಲಿದೆ, ಕೃಷ್ಣಾ ತೀರದಲ್ಲಿದೆ, ರಾಯಚೂರು ಹತ್ರನೇ. ಭಾರಿ ಒಳ್ಳೆಯ ಜ್ಞಾನಿಗಳವರು. ಪರಿಹಾರ ಆಗೋಗ್ಬಿಡ್ತದೆ. ಸೊ ರಾಯರ ಜೀವನದಲ್ಲಿ ಹೇಗೆ ಪರಿಹಾರ, ಒಂದೊಂದೇ ಪರಿಹಾರ ಆಗ್ತಾ ಹೋಗ್ತಾಯಿ. ಸಂಸಾರದಲ್ಲಿ ಏನು ಸಮಸ್ಯೆ ಬರದಂತೆ ಆಯಿತು, ಪೀಠದಲ್ಲೂ ಸಮಸ್ಯೆ ಬರದಂತೆ ಆಯಿತು. ಮುಂದೊಂದು ಸಮಸ್ಯೆ ಬಂತು, ಬರಗಾಲ ಬಿತ್ತ ಊರಲ್ಲಿ. ಸೀರೀಸ್ ಊರನ್ನೇ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಅಂತಿಂಥ ಬರಗಾಲ ಅಲ್ಲ, 12 ವರ್ಷದ ಬರಗಾಲ ಬಿತ್ತಂತ. ಬರಗಾಲದ ಎಫೆಕ್ಟು ಫುಲ್ ಫ್ಲಡ್ಜ್ ಗೊತ್ತಾಗೋದು ದೀರ್ಘಕಾಲ ಹರಿವಂಶದಲ್ಲಿ ಬರುತ್ತೆ. 12 ವರ್ಷದ ಬರಗಾಲ ಪ್ರಸ್ತಾಪ ಬರುತ್ತೆ. ಎಷ್ಟೋ ಕಡೆಗೆ ಆ ರೀತಿ ಹೇಳ್ತಾರೆ. ಇಲ್ಲೂ ಕೂಡ 12 ಅಂತ ಸಮಸ್ಯೆ ಬಂತು. ಆ ರಾಜನಿಗೆ ಭಾರಿ ಸಮಸ್ಯೆ ಆಯಿತು. ಎಲ್ಲಿ ನೋಡಿದ್ರು ಕೂಡ ಅನ್ನ ನೀರು ಸತ್ತೋಗ್ಬೇಕಲ್ಲ, ಅದನ್ನು ಬೇರೆ ದಾರಿನೇ ಇಲ್ಲ. ಆಗ ಹೇಳ್ಕೊತಾನೆ, ಸ್ವಾಮಿ ಹೀಗಾಗಿದೆ ಅಂತ ಹೇಳಿದಾಗ ರಾಯರು ಎಷ್ಟು ತಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಯೋಚನೆ ಮಾಡಬೇಡಿ, ನೀವೆಲ್ಲ ಮಠಕ್ಕೆ ಊಟಕ್ಕೆ ಬನ್ನಿ ಅಂತ ಹೇಳಿದರು. ಮಠದಲ್ಲೇ ಊಟದ ದೊಡ್ಡ ಒಂದು ಕಾರ್ಯಕ್ರಮದ ಒಂದು ಹೊಸ ಕಾನ್ಸೆಪ್ಟ್ ಶುರುವಾಗಿತ್ತು. ಅದರಿಂದ ಜನಗಳಿಗೆಲ್ಲ ಕೂಡ ಮಠದಲ್ಲೇ ಊಟ, ತಪಸ್ಸಿದ್ಧಿಯಿಂದ ಹಾಗೆ ಮಾಡ್ತಾಯಿದ್ರು. ಜಗನ್ನಾಥದಾಸರು ಬರೀತಾರೆ ಈ ಮಾತನ್ನು. 12 ವರ್ಷ ಅನ್ನೋದಕ ಸಲ್ಲಿಸಿದೆ ನೃಪತಿಗೆ ರಾಘವೇಂದ್ರ, ರಾಜಿತ ಗುಣಸಾಂದ್ರ ಅಂತ ಹೇಳ್ತಾ 12 ವರ್ಷಗಳ ಅಂದು ಬರಗಾಲದಲ್ಲಿ ಮಠದಲ್ಲಿ ಊಟ ಹಾಕಿಸಿ ಸಂಸ್ಥಾನ ಕಾಪಾಡಿದ್ರಂತೆ. ಎಂಥ ಕಾರುಣ್ಯ, ಎಂಥ ತಪಸ್ಸಕ್ತಿ ಬೇಕದು. ನಮಗೀಗ ಅನಿಸುತ್ತೆ, ಈಗ ರಾಯರನ ಹೆಸರು ಊಟ ಆಗುತ್ತೆ ಅಂದರೆ ಆಶ್ಚರ್ಯ ಅಲ್ಲ. ಆ ಕಾಲಕ್ಕೆ ಊಟದ ವ್ಯವಸ್ಥೆ ಮಾಡಿದವರು. ಆ ಸಮಸ್ಯೆನೂ ಪರಿಹಾರ, 12 ವರ್ಷಗಳ ದೀರ್ಘಕಾಲದಷ್ಟು ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡಿದರು. ಹೀಗೆ ಸಮಸ್ಯೆಗಳು ಪರಿಹಾರ, ಸಮಸ್ಯೆಗಳು ಪರಿಹಾರ. ಸಮಸ್ಯೆಗಳಿಲ್ಲದೆ ಜೀವನ ಇಲ್ಲೇ ಇಲ್ಲ. ನಮಗೆ ಸಮಸ್ಯೆ ಬರಬಾರ್ದು ಅಂತ ನಾವು, ಸಮಸ್ಯೆ ಬರಬೇಕು, ಪರಿಹಾರ ಆಗಬೇಕು ಅಂತವ್ರು. ಅದಕ್ಕೆ ಕುಂತಿದೇವಿ ಕೇಳ್ತಾಳೆ, ಸಮಸ್ಯೆ ಬರಬಾರ್ದು ಅಂತ ಕೇಳೋದಿಲ್ಲ, ಸಮಸ್ಯೆ ಕೊಡು, ಪರಿಹಾರ ಮಾಡು ಅಷ್ಟೇ. ವಿಪದಸ್ಸಂತು ನಶ್ಯಶ್ವ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚಾತ್ ನ ಪುನರ್ಭವ ದರ್ಶನ. ಅಪುನರ್ಭವ ದರ್ಶನ ಆಗಬೇಕಾದ್ರೆ ನಮಗೆ ನಿನ್ನ ನೆನಪಾಗಬೇಕು. ನೆನಪಾಗಬೇಕಾದ್ರೆ ಆಪತ್ತು ಬರಬೇಕು. ಸಂಕಟ ಬಂದ ವೆಂಕಟರಮಣ, ಆಪತ್ತು ಬೇಡ ಅಂತ ಹೇಳೋದಿಲ್ಲ, ನೀವು ಸ್ಮರಣೆ ಮಾತ್ರ ತಪ್ಪಾರದು ಅಂತ ಹೇಳ್ತಾರೆ. ಬ್ಯಾಟ್ಸ್ಮನ್ ಇರ್ತಾನೆ, ದಯವಿಟ್ಟು ಬೌಲ್ ಮಾಡಬೇಡ ಮಾರಾಯ ಅಂತ ಕೇಳಿದರೆ ಔಟ್ ಆದರೆ ಕಷ್ಟ. ದಯವಿಟ್ಟು ಬೌಲ್ ಮಾಡಬೇಡ ಅಂದರೆ ಜನರಲ್ಲಿ ಎಂದು ಬೌಲ್ ಮಾಡಬೇಕು. ಔಟ್ ಆಗಬಾರ್ದು ಅಂತ ಬೌಲ್ ಮಾಡಿದ್ರೆ ರನ್ ಮಾಡೋಕ್ಕೂ ಬರೋದಿಲ್ಲ, ಗೊತ್ತಾಯ್ತಾ? ಬೌಲ್ ಮಾಡಿದ್ರಷ್ಟೇ ರನ್ ಬರೋದು, ಸಮಸ್ಯೆ ಬಂದರಷ್ಟೇ ಸಾಧನೆ ಆಗೋದು. ಸಮಸ್ಯೆ ಬರೋದ್ರೆ ಸಾಧನೆ ಆಗೋದೇ ಇಲ್ಲ. ಸಮಸ್ಯೆ ಕೊಡು, ಪರಿಹಾರ ಕೊಡು. ಬೌಲ್ ಮಾಡು, ಔಟ್ ಆಗದಂತೆ ನಾವು ಹೊಡಿಬೇಕು ಅಷ್ಟೇ ಹೊರತು ಅದನ್ನು ಬಾಲ್ ಅವಾಯ್ಡ್ ಮಾಡಬಾರದು, ಔಟ್ ಆಗೋದನ್ನು ಅವಾಯ್ಡ್ ಮಾಡಬೇಕು. ಅದಕ್ಕೆ ರಾಯರ ಜೀವನದಲ್ಲಿ ಹೇಗೆ ಗೆಲ್ಲಬೇಕು ತೋರಿಸ್ತಾ ಹೋಗ್ತಾರೆ.
ಹೇಗೆ ಗೆದ್ದರು? ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್. ರಾಘವೇಂದ್ರ ಸ್ತೋತ್ರದ ಒಂದು ಮಾತು ಎಲ್ಲ ವೈಷ್ಣವರಿಗೂ ಅಷ್ಟು ದೀಕ್ಷೆ ಕೊಡಬೇಕು. ದೇವರ ಅನುಗ್ರಹದಿಂದ ಎಲ್ಲವನ್ನೂ ಗೆಲ್ಲಬಹುದು. ಧರ್ಮಾರ್ಥ ಕಾಮ ಮೋಕ್ಷಾಣಂ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಹೃಷಿಕೇಶಾರ್ಚನಾದೃತೆ. ಶ್ರೀಮದ್ ಆಚಾರ್ಯರು ವಿಷ್ಣು ಪುರಾಣದ ಈ ಮಾತನ್ನು ಕೃಷ್ಣಾಮೃತ ಮಹಾಣವದಲ್ಲಿ ಹೇಳ್ತಾರೆ. ನಿಮಗೆ ಎಲ್ಲ ಒಳ್ಳೆಯದಕ್ಕೂ ಮೂಲ ಕಾರಣ ದೇವರ ಆರಾಧನೆ. ಭಗವದ್ ಆರಾಧನೆ ಒಂದು ಮಾಡಿದರೆ ಯಾವ ಆಪತ್ತೂ ಇರೋದಿಲ್ಲ, ಯಾವ ಸಂಪತ್ತೂ ಮಿಸ್ ಆಗೋದಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ದೇವ್ರ ಪೂಜೆ ಮಾಡಿದ್ರೆ ಏನು ಭಾರಿ ಪುಣ್ಯ ಬರುತ್ತೆ, ಹೀಗೆಲ್ಲ ಪ್ರಶ್ನೆ ಕೇಳುತ್ತೆ. ಶಾಸ್ತ್ರ ಹೋದರೆ ಏನು ಭಾರಿ ಪುಣ್ಯ ಬರುತ್ತೆ ಅಂತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇಹೇ. ಕೃಷ್ಣಾಮೃತ ಮಹಾಣವದ ಮಾತು. ಅವ್ರು ಹೇಳ್ತಾರೆ, ಯಜ್ಞ ಮಾಡಿದ್ದಕ್ಕೇನು ಫಲ ಮತ್ತು ಪೂಜೆ ಮಾಡಿದ್ದಕ್ಕೇನು ಫಲ ಹಾಗೆಲ್ಲ ಕೇಳಕ್ಕೆ ಹೋಗಬೇಡ. ನಾವು ಏನೇನು ಪುಣ್ಯಕರ್ಮ ಮಾಡಿರ್ತೇವೆ ಎಲ್ಲ ಪುಣ್ಯಕರ್ಮದ ಫಲನೇ ದೇವ್ರ ಪೂಜೆ ಮಾಡೋ ಯೋಗ ಅಂತ ಹೇಳ್ತಾರೆ. ಇದನ್ನು ಮಾಡಿ ಏನು ಬರುತ್ತೆ ಅಂತ ಕೇಳಬೇಡ, ಏನು ಮಾಡಿದ್ರಿಂದ ಯೋಗ ಬರುತ್ತೆ ಅಂತ ಕೇಳು ಅಂತ ಹೇಳ್ತಾರೆ. ವಜ್ರಾಜ ಸ್ವಾಮಿಗಳು ಬರೀತಾರೆ, ಭಾಗವತ ಓದಿದರೆ ಏನು ಭಾಗ್ಯ ಬರುತ್ತೆ ಅಂತ ಕೇಳಬೇಡ, ಭಾಗವತ ಶಾಸ್ತ್ರವೇ ಭೂಭಾಗ್ಯವೆಂತೆಂದು ಪರ್ವತವ ನೆಗೈ ಎತ್ತಲೋ ಅಂತ ಹೇಳ್ತಾರೆ. ಭಾಗವತ ಓದಿ ಭಾಗ್ಯ ಕೇಳಬೇಡ, ಭಾಗವತ ಓದೋದೇ ಭಾಗ್ಯ ಅಂತ ಹೇಳಿ. ಭಾಗವತ ಓದೋದೇ ಭಾಗ್ಯ. ಈ ಮಾತು ನಮಗೆ ಅರ್ಥವಾದರೆ ನಾವು ಯಾವುದನ್ನು ಇವತ್ತು ಇನ್ನೊಂದಕ್ಕೆ ಉಪಯೋಗಿಸ್ತೇವಲ್ಲ, ಉಪಯೋಗಿಸಬೇಡಿ, ಅದೇ ಎಂಡ್ ಅಂತ ಹೇಳ್ತಾರೆ. ಅದೇ ಎಂಡ್ ಆಗಬೇಕು. ಇದು ರಾಯರ ಜೀವನದ ದೊಡ್ಡ ಘಟ್ಟ. ಮುಂದಿನದೆಲ್ಲ ಸಾಧನೆಗಳ ಸರಮಾಲೆಗಳು. ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ರಾಘವೇಂದ್ರ ಸ್ವಾಮಿಗಳ ವಿಜಯದ ಹಿಂದೆ ಎಷ್ಟು ವಿಶಿಷ್ಟವಾದಂಥ ದೊಡ್ಡ ಸಾಧನೆ, ವಿದ್ಯೆಯ ಸಾಧನೆ, ತ್ಯಾಗದ ಸಾಧನೆ, ವೈರಾಗ್ಯದ ಸಾಧನೆ, ವಿವೇಕದ ಸಾಧನೆ ಎಲ್ಲ ತುಂಬಿಕೊಂಡಿದೆ. ಅದರ ಫಲ ಇವತ್ತು ಲೋಕಮಾನ್ಯರಾಗಿದ್ದಾರೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮುಂದೆ ಅವರು ಮಾಡಿದ ಕೆಲಸ, ಒಂದು ಸ್ಥಳ ಇದೆ, ಆ ಬಣಿಶೃಂಗ ಇತ್ಯಾದಿ ಹೆಸರುಗಳು, ಕಮಲಾಲಯ ಅಂತ ಒಂದು ಊರು. ಅಲ್ಲಿ ಹೋಗಿ 10 ವರ್ಷಗಳ ಕಾಲ ಸುಮಾರು ರಾಯರು ಬರೀ ಎಲ್ಲ ಗ್ರಂಥ ಪಾಠ ಹೇಳಿದ್ದಾರೆ. ಸನ್ಯಾಸಿಗಳಾಗಿ ದೊಡ್ಡ ದೊಡ್ಡ ಪಾಠದ ಕ್ರಾಂತಿಯನ್ನೇ ಮಾಡ್ತಾರೆ. ಅದರ ಫಲದಿಂದ ನೂರಾರು ಶಿಷ್ಯರು ತಯಾರಾಗ್ತಾರೆ. ಆನಂತರ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಊರುಗಳಿಗೆ ಹೋಗೋದು. ಇವತ್ತಿನಂತೆ ಊರಿಗೆ ಹೋದ ತಕ್ಷಣ ಒಂದು ಮೊದಲೇ ಹೋಗಿ ವ್ಯವಸ್ಥೆ ಮಾಡಿ ಭಿಕ್ಷಕ್ಕೆ ತಯಾರು ಮಾಡಿ ಅವೆಲ್ಲ ಇಲ್ಲ. ಎಷ್ಟೋ ಊರುಗಳಲ್ಲಿ ಬ್ರಾಹ್ಮಣರಲ್ಲಿ ವೈಷ್ಣವರೇ ಇರ್ತಿರಲಿಲ್ಲ. ಅವ್ರನ್ನ ಸ್ವಾದದಲ್ಲಿ ಸೋಲಿಸಿ ವೈಷ್ಣವರನ್ನು ಮಾಡಿ ಆಮೇಲೆ ಅಡಿಗೆಯಾಗಿ ಊಟ ಆಗಬೇಕು. ಅಂಥ ಚಾಲೆಂಜಿಂಗ್ ಡೇಸ್. ವಾದದಲ್ಲಿ ಗೆಲ್ಲಬೇಕು. ವಾದಗಳು ಸಣ್ಣ ಪುಟ್ಟ ವಾದಿಗಳು, ಭಾರಿ ಭಾರಿ ವಾದಿಗಳು, ಅವನ್ನೆಲ್ಲ ಸೋಲಿಸ್ಬೇಕು. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ಆ ರೀತಿ ಮಾಡಿ ಇಡೀ ದೇಶ ಸಂಚಾರವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ರಾಮೇಶ್ವರ ಇತ್ಯಾದಿಗಳಂತೂ ಅವರಿದ್ದ ಜಾಗದಲ್ಲೇ ಇದ್ದಿದ್ದು. ಉಡುಪಿಗೆ ಬರ್ತಾರೆ, ಆಮೇಲೆ ಕೃಷ್ಣಾ ತೀರ, ವಿಜಾಪುರ ಆ ಕಡೆ ಎಲ್ಲ ಸಂಚಾರ ಮಾಡ್ತಾರೆ. ಉಡುಪಿಯಲ್ಲಿ ರಾಯರು ಸುಮಾರು 10 ವರ್ಷ ಇರ್ತಾರೆ ಉಡುಪಿಯಲ್ಲಿ. ಯಾಕೆ ಗೊತ್ತಾ, 10 ಸರ್ತಿ ಚಂದ್ರಿಕಾ ಪಾಠ ಹೇಳಿದರು ಅಂತ ಹೇಳ್ತಾರೆ. ಚಂದ್ರಿಕಾ ಪ್ರವಚನಂ ದಶಕೃತ್ವ ಅಂತ ರಾಘವೇಂದ್ರ ಹೇಳಿ. ಅದೇನು ಒಂದು ದಿವಸ 2 ದಿವಸ ಮುಗಿಯೋ ಪಾಠ ಅಲ್ಲ ಅದು. ಆ 10 ವರ್ಷ ಕೃಷ್ಣರ ಸನ್ನಿಧಾನದ, ಇವತ್ತು ರಾಯರ ಮಠ ಅಂತ ಉಡುಪಿಯಲ್ಲಿ ಇದೆ, ಅಲ್ಲೇ ರಾಯರು ವಾಸ ಮಾಡಿದ್ದ ಜಾಗ. ದೀರ್ಘಕಾಲ ಅಲ್ಲಿರ್ತಾರೆ. ಅಲ್ಲಿದ್ದಾಗಲೇ ಇಂದು ಏನಾಗ ಗೋವಿಂದ ಅನ್ನೋ ಹಾಡು ಬರೋದು ಅಂತ ಹೇಳ್ತಾರೆ. ಒಂದು ಚಿನ್ನದ ಕೃಷ್ಣನನ್ನು ಅವರೇ ತಮ್ಮ ಕೈಯಾರೆ ತಯಾರು ಮಾಡ್ತಾರೆ. ರಾಯರು ಎಷ್ಟು ವಿದ್ಯಾಪಾರಂಗತರಾಗಿ, ಶಿಲ್ಪಶಾಸ್ತ್ರ ಗೊತ್ತಿತ್ತು ಅವರಿಗೆ. ಉಡುಪಿ ಕೃಷ್ಣ ಇಷ್ಟೇ ಚಿನ್ನದ ಕೃಷ್ಣ, ಕಡಗೋಲು ಕೃಷ್ಣ, ಅದನ್ನು ಅಲ್ಲಿದ್ದಾಗಲೇ ತಾವೇ ಮಾಡಿ ಅಲ್ಲಿ ವಿಶೇಷವಾಗಿ ನಿತ್ಯ ಸಂಸ್ಥಾನದ ಪ್ರತಿಮೆಗಳು ಒಂದಾಗಿದೆ. ಇವತ್ತು ಅದನ್ನು ಪೂಜೆ ಮಾಡಿದ್ರು. ಹೀಗೆಲ್ಲ ರಾಯರು ಅನೇಕ ಅಲ್ಲಿದ್ದಾಗ ನ್ಯಾಯಮುಕ್ತಾವಳಿ, ತಂತ್ರದೀಪಿಕಾ, ಚಂದ್ರಿಕಾ ಪ್ರಕಾಶ ಬರೆದದ್ದೆಲ್ಲ ಉಡುಪಿಯಲ್ಲಿದ್ದಾಗ. ಆಮೇಲೆ ಕೃಷ್ಣಾ ತೀರಕ್ಕೆ ಹೋದ ತತ್ವಪ್ರಕಾಶಿಕ, ಭಾವದೀಪ ಇತ್ಯಾದಿಗಳು, ಅಣುಭಾಷ್ಯ ಟಿಪ್ಪಣಿ, ತತ್ವಮಂಜರಿ ಎಲ್ಲ ಅಲ್ಲಿ ಬರೆದರು ಅಂತ ಹೇಳ್ತಾರೆ. ಎಲ್ಲ ಕಡೆಯೂ ಭಾರಿ ಭಾರಿ ಸನ್ಮಾನ, ರಾಜ ಮಹಾರಾಜರ ಮೇಲೆ ವಿಶೇಷ ಪ್ರಭಾವ ಎಲ್ಲವನ್ನೂ ಬೀರ್ತಾರೆ. ಅದು ಒಂದು ಘಟ್ಟ. ಇನ್ನು ಮುಂದಿನ ಘಟ್ಟದಲ್ಲಿ ಗ್ರಂಥ ರಚನೆ, ಗ್ರಂಥದ ಪಾಠ, ವಾದಿಗಳನ್ನು ಗೆದ್ದಿದ್ದು ಮತ್ತು ಜನಗಳನ್ನು ಪರಿವರ್ತನೆ ಮಾಡ್ತಾ ಹೋಗಿದ್ದು. ವೈಷ್ಣವರನ್ನಾಗಿ ತಯಾರು ಮಾಡಬೇಕು. ಇವತ್ತಿನ ಕಾಲಕ್ಕೂ ಅವತ್ತು ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ. ಅಂಥ ಚಾಲೆಂಜಿಂಗ್ ಡೇಸು. ಇವತ್ತೇನು ಆರಾಮ್ ಸಂಚಾರ ಮಾಡಬಹುದು, ಎಲ್ಲ ವ್ಯವಸ್ಥೆ ಇರುತ್ತೆ. ಅವ ಏನೂ ಇಲ್ಲ. ಸಂಚಾರ ಮಾಡೋದೇ ಭಾರಿ ಕಷ್ಟ. ಭಾರಿ ಬಿಸಿಲು ಸಮ್ಮರಲ್ಲಿ ಓಡಾಡೋಂಗಿಲ್ಲ, ಭಾರಿ ಮಳೆ ಇದರಲ್ಲಿಲ್ಲ, ಭಾರಿ ಚಳಿ ಓಡಾಡೋದೇ ಕಷ್ಟ ಆಗ. ಇವತ್ತು ಯಾವ ಟೈಮ್ನಲ್ಲಿ ಬೇಕಾದ್ರೆ ಓಡಾಡ್ಬೋದು. ಅಂಥ ಕಾಲದಲ್ಲಿ ಸಂಚಾರ ಮಾಡಿ ವಾದಿಜೆ ಎಲ್ಲ ಮಾಡಿದರು ಅಂದರೆ ಅದು ದೊಡ್ಡ ಸಾಧನೆ. ಅದರ ಜೊತೆಗೆ ರಾಯರು ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಊರುಗಳಿಗೆ ಹೋದಾಗ ಅಲ್ಲೇ ಜನಗಳಿಗೆ ಸಾಮಾನ್ಯವಾಗಿ ಪ್ರಶಂಸೆ ಮಾಡೋರು ಇರ್ತಾರೆ, ಬೈಯೋರು ಇರ್ತಾರೆ. ಅವರನ್ನೆಲ್ಲ ಮಾತಿನಲ್ಲಿ ಸೋರಿಸೋದು ವಿದ್ವಾಂಸರನ್ನು,
ಸಾಮಾನ್ಯರೆಲ್ಲ ಗಲಾಟೆ ಮಾಡಿದಾಗ ಮಹಿಮೆ ತೋರಿಸೇ ಮಾಡಬೇಕು, ಅತ್ಯಂತ ಹೆಚ್ಚು ಮಹಿಮೆ ತೋರಿಸ್ಬೇಕು. ಅದು ಬೇಕಾಷ್ಟು ಮಹಿಮೆ ತೋರಿಸ್ತಾರೆ. ಅವರಿವ್ರು ಹೇಳಿದರೆ ನಮಗೇನೋ ಅನಿಸ್ತಾ ಇತ್ತು. ಜಗನ್ನಾಥ ದಾಸರು ಪಟ್ಟಿ ಮಾಡ್ತಾರೆ, ರಾಘವೇಂದ್ರ ರಾಜಿತ ಗುಣಸಾಂದ್ರ, ಬರೀ ಅವ್ರ ಪವಾಡಗಳ ಪಟ್ಟಿ ಅದು. ಅದರಲ್ಲಿ ವಿಚಿತ್ರ ಪವಾಡಗಳು. ಅದ್ವಾನಿ ನವಾಬನ ಕಥೆ ನಮಗೆ ಗೊತ್ತಿದೆ. ಅನಿವೇದಿತ ಫಲ ಮಾಂಸವನ್ನು ನೈವೇದ್ಯ ಕಳಿಸ್ಕೊಡ್ತಾರೆ, ಅದನ್ನು ಫಲಗಳನ್ನು ಮಾಡಿ ಹಾಕಿಬಿಡ್ತಾರೆ. ಎಷ್ಟು ಕಷ್ಟ ಅವೆಲ್ಲ ಯೋಚನೆ ಮಾಡಿ. ಇರೋ ಎಲ್ಲ ಫಲ ಕೊಟ್ಟರೆ ಹಣ್ಣು ಹೆಚ್ಚಿಡೋದೇ ಕಷ್ಟ, ಇರೋ ಹಣ್ಣನ್ನು ಅಂಥದ್ದು ಆ ರೀತಿ ಮಾಡಿದರು ಅಂದರೆ ಎಂಥ ಸಿದ್ಧಿ ಇತ್ತು ರಾಯರಲ್ಲಿ. ಅದಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಅಂತ ಅವ್ರಿಗೆ ಕೀರ್ತಿ ಬರುತ್ತೆ. ಅದರಲ್ಲೂ ಕೂಡ ಅವರ ವಿದ್ವತ್ ಪವಾಡ ಲೆಕ್ಕ ಸೇರೋದಾದರೆ ಆದ್ವಾನಿಗೆ ಹೋದ ಕಾಲಕ್ಕೆ ಯಾವುದೋ ಒಬ್ಬ ಹುಡುಗ ಬಂದ, ಅನಾಥ ಬ್ರಾಹ್ಮಣ ಹುಡುಗ. ಎಲ್ಲ ಪಾದಪೂಜೆ ಬಂದಿದ್ದರು, ಎಲ್ಲರೂ ಮಾತ್ರ ಹೊರಟರು. ಕೊನೆಗೆ ನಿಂತ್ಕೊಂಡಿದ್ದ, ಕರೆದ್ರು, ಬಾ ಅಂತ ಕರೆದ್ರು. ಏನು ಅಂತರು, ಅನಾಥ ಹುಡುಗ, ಗತಿನೇ ಇಲ್ಲ, ಅನುಗ್ರಹ ಮಾಡಿ ಅಂತ ಕೇಳಿದ. ಮಂತ್ರಾಕ್ಷತೆ ಕೊಟ್ಟು ಆಪತ್ತು ಬಂದಾಗ ನಮ್ಮ ಹೆಸರು ನೆನೆಸ್ಕೋ ಅಂತ ಹೇಳಿ ಹೊರಟುಬಿಟ್ಟಿಲ್ಲ, ಅಷ್ಟೇ. ಅವನು ಹಾಗೇ ಇದ್ದ. ಅವನೇ ಓದು ಬರೆದು ಹಿಂದಿನ ಕಾಲಕ್ಕೆ ಪದ್ಧತಿ, ಓದ್ದ ಹೋದ್ರೆ ದನ ಕಾಯ್ತವನೆ ಅಂತಲೇ ಹೆಸರು. ದನ ಕಾಯೋದ್ರೆ ಹಸು ಕಾಯೋದು. ಹಸು ಕಾಯ್ಕೊಂಡೇ ಇದ್ದ, ಊರೊಳಗೆ ಕಾಯ್ಕೊಂಡಿದ್ದ. ಒಂದು ದಿವಸ ಅವನಿಗೆ ಸಮಸ್ಯೆ ಬಂತು. ಅಲ್ಲೊಬ್ಬ ಸುಲ್ತಾನ ಅದ್ವಾನಿಯ ನವಾಬನೇ ಆ ಕಡೆ ಪ್ರಾಂತಕ್ಕೆ ಬರ್ತಾ ಇದ್ದ. ಅಲ್ಲಿ ಬರೋ ಹೊತ್ತಿಗೆ ಸರಿಯಾಗಿ ಅವನೊಂದು 2 ಪತ್ರಗಳು ಬಂದುವಂತೆ. ಕಥೆಯೆಲ್ಲ ಕೇಳಿರ್ತೀವಿ, 2 ಪತ್ರ ಬಂದುವಂತೆ. ಓದಕ್ಕೆ ಬರ್ತಾಯಿಲ್ಲ ಅವನಿಗೆ. ಅವನ ಶಿಷ್ಯರೆಲ್ಲ ಅಂಥವರೇ, ಪರಿವಾರದವರೆಲ್ಲ ಯಥಾ ರಾಜ ತಥಾ ಪ್ರಜಾ, ಎಲ್ಲರ ಅಡ್ಮಿನಿಸ್ಟ್ರೇಟರ್ ಕುರ್ಚಿಗಳೇ. ನಮ್ಮಲ್ಲೇ ಓಟ್ ಹಾಕಿದರೆ ಇನ್ವ್ಯಾಲಿಡ್ ಆಗೋ MLAಗಳಿದ್ದಾರೆ, MP ಗಳಿದ್ದಾರೆ. ಓಟ್ ಹಾಕ್ಲಿಕ್ಕೆ ಬರದೇ ಹೋದವರು ಓಟ್ ಹಾಕ್ಸೋಡು ಗೆದ್ದಿರ್ತಾರೆ, ಹಣೆ ಬರ. ಡೈರೆಕ್ಟರ್ ಕುರ್ಚಿಗಳೇ ಜಾಸ್ತಿ. ಅದು ಕ್ರಿಮಿನಲ್ಸ್ ಇದ್ದಾರೆ ಮಹಾನುಭಾವರು ಎಷ್ಟೋ ಜನ. ಆ ಕಾಲಕ್ಕೂ ಹಾಗೇ ಇತ್ತು. ಅದೇನು ಇವತ್ತು ನಂಬರಕ್ಕೆ ಏನು ಕಷ್ಟನೇ ಇಲ್ಲೇ ಇಲ್ಲ. ಅವನು ಯಾರನ್ನ ಹುಡುಕಿದ, ನೋಡಿದೆ, ಯಾರು ಸಿಗ್ತಾರಂತ ನೋಡ್ರಿ ಅಂತ ಹೇಳಿದ. ಈ ಹುಡುಗ ಸಿಕ್ಕ. ಅವ ಸುಮಾರು 20 ವರ್ಷ ದಾಟಿದ್ದ, ಸಣ್ಣ ಹುಡುಗ ಇದ್ದಾಗ ಆಗಿತ್ತು. ಎಷ್ಟೋ ವರ್ಷ ನಡೆದೋಗಿತ್ತು ಅಷ್ಟೊತ್ತಿಗೇನೆ. ಕರೆದ್ರು, ಬಂದ ಎಂದು ಓದು ಒಂದು, ನನಗೂ ಓದು ಬರೋದಿಲ್ಲ ಅಂತ ಹೇಳಿದ. ಅವ್ರು ಬೈದ ಅವನು, ಅದು ಸಾಧ್ಯ, ಬ್ರಾಹ್ಮಣ ಕಾ ಬಚ್ಚ, ಅದೇನೇ ಓದ್ ಬರೋ ಯಾರು ಒಪ್ತಾರೆ, ಬ್ರಾಹ್ಮಣರಿಗೆ ಅವ್ರು ಕ್ರೆಡಿಟ್ ಅದು. ಒಂದು ಬ್ರಾಹ್ಮಣ ಅಂದರೆ ಓದು ಬಂದೇ ಬರುತ್ತೆ ಅಂತ ಹೆಸರು. ಓದ್ತೇ ಇಲ್ಲ ಅಂದರು. ನಾನು ಬರೋದಿಲ್ಲ ಅಂತ ಹೇಳಿದ ಅವನು. ಪಾಪ ಸತ್ಯನೇ ಹೇಳಿದ. ಅವನು ಕೇಳ್ತಾನ, ತನಗೆ ಓದ್ ಬರೋದು, ಇನ್ನೊಬ್ರು ಬ್ರಾಹ್ಮಣ ಓದ್ ಬರೋದಲ್ಲ ಕೊಂದು ಬಿಡ್ತೇನೆ ಅಂತ ಹೇಳ್ತಾನೆ. ಬ್ರಾಹ್ಮಣ ಮರ್ಯಾದೆ ಉಳಿಸ್ಕೋಬೇಕಾದ್ರೆ ಓದಬೇಕು ಅಂತ ಅರ್ಥ. ಕೊಂದು ಬಿಡ್ತೇನೆ, ಓದ್ತೇ ಇಲ್ಲ ಅಂತ ಹೇಳ್ತಾನೆ. ಭಾರಿ ಪ್ರಾಬ್ಲಮ್ ಬಂತು ಅವನಿಗೀಗ. ಓದ್ದೇ ಹೋದರೆ ಕೊಂದು ಬಿಡ್ತಾರೆ, ಓದೋದಕ್ಕೆ ಬರೋದೇ ಇಲ್ಲ. ಆಗ ನೆನಪಾಯ್ತು, ಆಪತ್ತು ಬಂದಾಗ ಜ್ಞಾಪಕ ಮಾಡ್ಕೊಂತಿದ್ದ. ಅವ್ನು ಎಂದೋ ಜ್ಞಾಪಕ ಮಾಡ್ಕೊಂಡ್ರೆ ಊಟ ಮಾಡಿ ಮುಗಿಸಿಬಿಡ್ತಿದ್ದ ಅಷ್ಟೇ. ಅವತ್ತು ಜ್ಞಾಪಕ, ಎಂದೋ ಲೀವ್ ಹಾಕೋದಕ್ಕೂ ಎಮರ್ಜೆನ್ಸಿ ಲೀವ್ ಹಾಕಿ ಎಷ್ಟು ವ್ಯತ್ಯಾಸ ಇರುತ್ತೆ. ರಿಸರ್ವ್ ಮಾಡ್ಕೊಂಡಿದ್ದ ಪಾಪ. ಕಣ್ಣು ಮುಚ್ಚಿ ರಾಘವೇಂದ್ರ ಅಂದ, ಕಣ್ಣು ತೆಗೆದ. ಕಣ್ಣು ಮುಚ್ಚಿದಾಗ ನಿರಕ್ಷರ ಕುಕ್ಷಿ, ಕಣ್ಣು ಮುಚ್ಚೇ ಇತ್ತು. ತೆಗೆದಾಗ ಕಣ್ಣೇ ತೆಗೆದೋಯ್ತು. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ಪಟ 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 ಓದಿ ಹಾಕಿಬಿಡ್ತಾನೆ. ಅದು ಮೋಡಿ ಅಕ್ಷರಗಳು ಬೇರೆ, ಅವೆಲ್ಲ ಸುಲಭ ಓದೋದಲ್ಲ. ಅವನು ಪುಣ್ಯ. ಅವನು ಏನಾಗಿತ್ತು ಗೊತ್ತಾ, ಹೇಳು ಗುಡ್ ನ್ಯೂಸ್ ಬೇರೆ ಜೊತೆಗೆ. ಅವನ ಹೆಂಡತಿಗೆ ಗಂಡು ಮಗು ಹುಟ್ಟಿತ್ತಂತೆ, ಸುಲ್ತಾನ್ ಹೆಂಡತಿಗೆ. ಇನ್ನೊಂದು ಅವನ ತುಕಡಿ ಎಲ್ಲೋ ಗೆದ್ದಿತ್ತಂತೆ. 2 ಹ್ಯಾಪಿ ನ್ಯೂಸೇ. ಎಲ್ಲೋ ಕ್ರಿಕೆಟ್ ಮ್ಯಾಚ್ ಇದ್ದರೆ ರಾತ್ರಿಯೆಲ್ಲ ಪಟಾಕಿ ಹೊಡಿತಿರ್ತಾರೆ. ಯಾರೋ ಗೆದ್ದರೆ ಕೇಳಬೇಕು, ಅವ್ರು ಭಾರಿ ಖುಷಿ ಆಯಿತು. ಒಳ್ಳೆಲ್ಲ ಬಾ ಅಂತ ಕರ್ಕೊಂಡು ಹೊರಟೇ ಬಿಡ್ತಾರೆ, ದಿವಾಲರು ಮಾಡಿಬಿಡ್ತಾರೆ. 2 ಪವಾಡ ಇರೋದು ಅದರಲ್ಲಿ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ನಿಮ್ಮ ಹೆಸರು ಹೇಳಿದರೆ ಜ್ಞಾನ ಬರುತ್ತೆ. ಹೆಸರು ಜ್ಞಾನ ಬಂತಾರೆ. ರಾಘವೇಂದ್ರ ರಾಘವೇಂದ್ರ ಅಂತ ಜ್ಞಾನ ಬಂದೇ ಹೋಯ್ತು. ನಮಗೆ ಭಾರಿ ಇಂಪಾರ್ಟೆಂಟ್. ಯಾಕೆ ರಾಘವೇಂದ್ರ ಅಷ್ಟೋತ್ತರ ಇತ್ಯಾದಿ ಮಾಡ್ತಾರೆ ಅಂತ ಕೇಳಿದರೆ ಜ್ಞಾನಕ್ಕೆ ಕಾರಣ ಆಗುತ್ತೆ ಅಂತ ಅರ್ಥ. ರಾಮದೇವರ ಹೆಸರದು. ರಾಮದೇವರು ಅಂದರೆ ಭಗವಂತನ ಹೆಸರು. ಅವರು ಇವ್ರ ಮೂಲಕ ಡಿಸ್ಟ್ರಿಬ್ಯೂಟ್ ಆಗ್ತಿರೋದ್ರಿಂದ ಜ್ಞಾನ ಕೊಡುತ್ತೆ ಅಂತ ಅರ್ಥ. ಭಾರಿ ಸುಲಭ. 2ನೇ ಕಾರಣ, ಕೆಲಸ ಬೇಕಲ್ಲ, ಕೆಲಸನೂ ಸಿಕ್ತು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲೇ ಓದು, ಇಮ್ಮಿಡಿಯೇಟ್ ಅಪಾಯಿಂಟ್ಮೆಂಟು, STC FDC ಎಲ್ಲ ದಿವಾನ ಆದ್ವಾನಿಗೆ. ಅಂದರೆ ರಾಯರು ಎಷ್ಟು ಅನುಗ್ರಹ ಮಾಡಿದ್ರು ಗೊತ್ತಾಯ್ತಲ್ಲ. ಆದ್ದರಿಂದ ಇವತ್ತಿಗೂ ಆ ಕೆಲಸ ನಡೀತಾ ಇದೆ. ಇನ್ನೂ ಹೇಳಬೇಕಂದ್ರೆ ಇವತ್ತಿಗೂ ಆ ಕೆಲಸ ನಡೀತಾ ಇದೆ. ಎಷ್ಟು ಜನ ನಿರಕ್ಷರ ಕುಷ್ಠಿಗಳು ಇವತ್ತು ವಿದ್ಯಾವಂತರಾಗಿದ್ದಾರೆ. ಎಷ್ಟೋ ಜನ ಬಡವರು ಯಾವುದೇ ಊರಿಗೆ ಹೋದ ಕಾಲಕ್ಕೆ ಏನು ಹೇಳ್ತೀವಿ, 5-6 ಜನ ಬಂದಿರ್ತಾರೆ, ಭಾರಿ ಶ್ರೀಮಂತರು, ವೈಶ್ಯರು ಮೊದಲಾದವರೆಲ್ಲ. ಅವ್ರು ಹೇಳ್ತಾರೆ, ಆಚಾರ್ಯ, ನಮ್ಮ ತಂದೆ ಚಿಕ್ಕಂದಿನಲ್ಲಿ ಹೋಗಿಬಿಟ್ರು, ನಮ್ಮ ತಾಯಿ ಹುರಿಗಾಳು ಮಾಡಿಕೊಂಡು ಬದುಕ್ತಾ ಇದ್ದರು, ಮಂತ್ರಾಲಯ ಸೇವೆಗೆ ಹೋದರು, ಇವತ್ತು ಬಂದಿದ್ದೇವೆ, ಮನೆಗೆಲ್ಲರೂ ಬಡ್ಡಿ ಸ್ಟೋರಿ ಬೆಳಗಿಸಿ ಮಕ್ಕಳಿಗೆಲ್ಲ ಕೂಡ ಎಲ್ಲ ರಾಯರ ಅನುಗ್ರಹ ಅಂತ ಹೇಳ್ತಾರೆ. ಇಂಥವ್ರು ಎಷ್ಟು ಜನ ಇದ್ದಾರೆ ಲೆಕ್ಕನೇ. ಯಾವ ಊರಿಗೆ ಹೋದರೂ ಕೂಡ ಅದನ್ನು ಜನ ಹೇಳ್ತಾನೆ ಇರ್ತಾರೆ. ಸಾಲು ಜನ ಇದ್ದಾರೆ. ಎಂತೆಂಥ ರೋಗವಾಸಿ ಮಾಡ್ಕೊಂಡವರು ಇದ್ದಾರೆ, ಎಂಥದ್ದು ಆಪತ್ ಪರಿಹಾರ ಮಾಡ್ಕೊಂಡು ಇರ್ತಾರೆ. ಸ್ತೋತ್ರ ಹೇಳಿಬಿಟ್ಟಿದೆ, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡಮುಖೋಪಿ ವಾಕ್ಪತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾಧ್ವವೆ. ಒಳ್ಳೆ ಮಾತದ್ದು. ಇವತ್ತು ರಾಯರ ಜೀವನದಲ್ಲಿ ಅವರು ಎಷ್ಟು ಲೋಕೋಪಕಾರ ಮಾಡಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಗ್ರಂಥಗಳ ಮೂಲಕ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ರಸಗವಳ ಅಂಥ ಗ್ರಂಥಗಳು ಕೊಟ್ಟಿದ್ದಾರೆ. 50ಕ್ಕಿಂತ ಹೆಚ್ಚು ಗ್ರಂಥ ಬರೆದಿದ್ದಾರೆ. ಇಷ್ಟು ದಪ್ಪ ರಾಶಿ ಆಗುತ್ತೆ ಅವ್ರು ಬರೆದ್ರೆ.
ಗ್ರಂಥ ಬರೆಯೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗೋದು ರಾಯರು ಒಬ್ಬರೇ. ಆ ಕಾಲದಲ್ಲಿ ಪೆನ್ ಇಲ್ಲ, ಪೇಪರ್ ಇಲ್ಲ, ದೀಪಗಳಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಎ ಸಿ ಇಲ್ಲ, ಫ್ಯಾನ್ ಇಲ್ಲ. ಆ ಕಾಲದಲ್ಲಿ ಅಷ್ಟು ಗ್ರಂಥ ಬರೆದರು ರಾಯರು. ಒಂದು ಮಾತು ಹೇಳ್ತಾರೆ, ಹಿಂದಿನ ಕಾಲಕ್ಕೆ ಎಷ್ಟು ಕಷ್ಟ ಇತ್ತು ಓದೋದು ಬರೆಯೋದು ಅಂದರೆ, ರಾತ್ರಿ ಹೊತ್ತಿನಲ್ಲಿ ದೀಪ ಇಲ್ಲ, ಒಣಗಿದ ಎಲೆನ ಹಿಡ್ಕೋಬೇಕಂತೆ, ಅದು ಉರಿತಿರಬೇಕು, ಆಗ ಓದಬೇಕು ಬರೀಬೇಕಂತೆ. ಎಡಗೈಲಿ ಎಲೆ ಹಾಕ್ತಿರ್ಬೇಕು, ಬಲೆಯಲ್ಲಿ ಬರೀತಿರ್ಬೇಕು. ಇಂಥ ಕಟ್ಟದ ಕಾಲದೊಳಗೆ ಪರಿಮಾಣಾದಿಗಳನ್ನ ರಾಯರು ಬರೋದು. ಗೊತ್ತಾಯ್ತಾ? ಈಗ ಎಲೆಕ್ಟ್ರಿಸಿಟಿ, ಎ ಸಿ ಗೀಸಿ ಎಲ್ಲ ಇದೆ. ಏನು ಇಲ್ಲದ ಕಾಲಕ್ಕೆ ವಿದ್ಯೆ, ಎಲ್ಲ ಇರೋ ಕಾಲಕ್ಕೆ ನಿದ್ದೆ. ಮಲ್ಕೊಂಡು ನಿದ್ದೆ ಹೊಡಿತಾರೆ, ಫ್ಯಾನ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ, ಓದೇ. ಇಂಥ ಸೌಲಭ್ಯ ಇದ್ದರೆ ಆ ಕಾಲಕ್ಕೆ ಎಷ್ಟು ವಂಡರ್ ಮಾಡ್ತಿದ್ರು ಜನಗಳೆಲ್ಲ. ಅವ್ರ ತಪಸ್ವಿಗಳಿಗೆ ಯಾವ ಕಾಲ ಕೊಟ್ಟರೂ ಯೋಚನೆ ಇಲ್ಲ. ನಾವು ನೆನೆಸ್ಕೋಬೇಕು. ನಾವು ಓದೋ ಬಯಕೆ ಇದ್ದವರಿಗೆ ಎಂಥ ಕಾಲದಲ್ಲೂ ಸಾಧನೆ ಮಾಡಲಿಕ್ಕೆ ಬರೋದು. ಇಲ್ಲದೇ ಇದ್ದವರಿಗೆ ಅದನ್ನೆಲ್ಲ ಮಿಸ್ಯೂಸ್ ಮಾಡ್ತಾರೆ ಹೊರತು ಉದ್ಧಾರಕ್ಕೆ ಉಪಯೋಗಿಸೋದಿಲ್ಲ. ಅಂಥ ಕಾಲದಲ್ಲಿ ಅಷ್ಟು ಗ್ರಂಥ ಬರೆದ್ರು. ಅದು ಎಷ್ಟು ಕಷ್ಟ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ ನಿಮಗೆ. ಅವರೊಬ್ಬರೇ ಬರಲೇ ಪೇಪರ್ ಇಲ್ಲ, ತಾಳೆಗರಿ, ಅದನ್ನು ಬಿಡಿಸ್ಬೇಕು, ಒಣಗಿಸ್ಬೇಕು, ಪ್ರಿಪೇರ್ ಮಾಡಬೇಕು, ಇಂಕ ತಾವೇ ಮಾಡ್ಕೋಬೇಕು, ಅದರ ಕೊರಿಬೇಕು, ಅಕ್ಷರ ಫಿಲಪ್ ಮಾಡಬೇಕು. ಎಷ್ಟು ಗೊತ್ತಾ ತಾಳೆ ಬೇರೆ ಬರೆಯೋದು ಕಷ್ಟ. ಅಂಥ ಕಾಲದಲ್ಲಿ ಇಷ್ಟು ಗ್ರಂಥ ರಾಯರು ಬರೆದ್ರೆ, ಇವತ್ತು ಎಲ್ಲ ಇರೋ ಕಾಲದೊಳಗೆ ಅಷ್ಟು ಗ್ರಂಥ ಪ್ರಿಂಟ್ ಮಾಡ್ಸೋಕ್ಕಾಗಿಲ್ಲ ಅಂದರೆ ನಮ್ಮ ಹಣೆ ಬರ ಎಷ್ಟಿರುವ ಲೆಕ್ಕ. ರಾಯರ ಗ್ರಂಥ ಗ್ರಂಥ ಎಲ್ಲ ಗ್ರಂಥ ಪ್ರಿಂಟ್ ಆಗಿಲ್ಲ ರಾಯರದು. ಇವತ್ತು ಪ್ರಿಂಟ್ ಆಗಬೇಕಂತ ಬಾಕಿ ಇದೆ ಅಂದರೆ ನಾವು ಎಷ್ಟು ಹಿಂದಿದ್ದೇವೆ ಗೊತ್ತಾಗುತ್ತೆ. ಅಂದರೆ ಆಗ ಅವ್ರ ಜ್ಞಾನ ಮನಸ್ಸಿದ್ದವರು, ಸಾಮರ್ಥ್ಯ ಇದ್ದವರು ಮಾಡೋ ರೀತಿಗೂ ಬೇರೆಯವರಿಗೆ ಅಷ್ಟು ವ್ಯತ್ಯಾಸ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಆರಾಧನೆ ಮಾಡೋದಕ್ಕೆ ಒಳ್ಳೆ ಉತ್ಸಾಹ ಬರುತ್ತೆ ನಮಗೆ. ರಾಯರ ಆರಾಧನೆ ಅಂದರೆ ಅದು ಜ್ಞಾನದ ಸಮಾರಾಧನೆ ಇದ್ದಾಗ ಲೆಕ್ಕ. ಜ್ಞಾನ ಕಾರ್ಯಕ್ಕೆ ಒಳ್ಳೆಯ ಒಂದು ಅವಕಾಶ. ಪ್ರತಿಯೊಬ್ಬನೂ ಕೂಡ ಫಲಾಪೇಕ್ಷೆ ಬಿಟ್ಟು ಹೇಗೆ ಬದುಕಬೇಕು, ಹೇಗೆ ಶಾಸ್ತ್ರ ಓದಬೇಕು, ನಮ್ಮ ಮೈನಸ್ ಪಾಯಿಂಟೆಲ್ಲ ಪಾಸಿಟಿವ್ ಆಗಿ ಅಪ್ಲೈ ಮಾಡ್ಕೋಬೇಕು, ಹೇಗೆ ಇನ್ನೊಬ್ಬರಿಗೆ ಅದನ್ನು ತಲುಪಿಸ್ಬೇಕು, ಎಷ್ಟು ಕಾನ್ಸೆಪ್ಟ್ ಇತ್ತು ರಾಯರಿಗೆ. ಇವತ್ತಿಗೂ ಕೂಡ ರಾಯರು ವೃಂದಾವನದಲ್ಲಿಂದ ಮಾಡೋ ಕೆಲಸಗಳನ್ನು ನಾವು ಹೊರಗಿದ್ದು ಮಾಡಲಿಕ್ಕೆ ನನಗೆ ಸಾಧ್ಯ ಇದೆ. ಆರಾಧನೆ ಬಂತು ಅಂತ ಕೇಳಿದರೆ 1000 ಮಠ, ದಿವಸಕ್ಕೆ 5 ಜನ ಅಲಂಕಾರಕ್ಕೆ, 3 ದಿವಸಕ್ಕೆ 15 ಜನ ಬೇಕು. ಎಷ್ಟು ಜನ ಬೇಕು ನಿಮಗೆ 1000 ಮಠಕ್ಕೆ? ಅಷ್ಟು ಜನ ಪಂಡಿತರಿದ್ದಾರೆ ಇವತ್ತಿಲ್ಲೇ ಇಲ್ಲ. ಕೆಲಸ ಎಂಥವ್ರನ್ನೂ ಕೊಡಿಸ್ಬೇಕಾಗೋ ಸ್ಥಿತಿ ಬರ್ತದೆ. ಅವ್ರಿಗೆ ಎಷ್ಟು ಸನ್ಮಾನ ಸಿಗುತ್ತೆ ಗೊತ್ತಾ ನಿಮಗೆ? ಬಹುಶಃ ಯಾರೋ ಅಳಿಯತನದಲ್ಲಿ ಅಷ್ಟು ಬಂದಿರೋದಿಲ್ಲ. ಆ ಅಲಂಕಾರಕ್ಕೆ ಕೂತವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಸಿಗ್ತದೆ ಪಾಪ. ಏನು ಪವಿತ್ರದ ಉಂಗುರ ಏನು, ಅದೇನು ಇದೇನು ಅಂದರೆ ರಾಯರು ಕೊಡು, ವೃಂದಾವನಕ್ಕೂ ಕೊಡಿಸ್ತಾ ಇದ್ದಾರೆ. ಭಾಳ ಆಶ್ಚರ್ಯ. ರಾಯರ ಉತ್ಸವ ಅಂತ ಹೇಳಿದರೆ ಅದು ನಾಡ ಹಬ್ಬ ಇದ್ದಾಗ ಊರಲ್ಲಿ ಪ್ರತಿಯೊಬ್ಬರು ಎಂಥವನು ಬರಲಿ, ರಾಯರ ಬಗ್ಗೆ ಯೋಚನೆ ಮಾಡಿ. ಈ ಸಾಧುಗಳು ಬಾಬಾಗಳ ಬಗ್ಗೆ ಪೇಪರಲ್ಲಿ ಬಟ್ಟೆ ಹೊಗಳಿಕೆ, ಆಮೇಲೆ ಬಾಯಿ ಬಂದು ಬೈದ್ಬಿಟ್ಟು ಅವನು ಎಸ್ಕೇಪ್ ಅಂತ ಬರೆದಾಕ್ಬಿಟ್ಟಿರ್ತಾನೆ. ರಾಯರ ಬಗ್ಗೆ ಒಬ್ಬರು ಒಂದು ಪೇಪರಲ್ಲೂ ಕೆಟ್ಟ ಮಾತನ್ನು ಯಾರೂ ಆಡಿಲ್ಲ ಇವತ್ತಿನವರೆಗೂ. ಭಾಳ ಆಶ್ಚರ್ಯ ಅಂತ ಕೇಳಿ ಒಬ್ಬೊಬ್ಬರು ಮಾತಾಡೋದು. ಎಲ್ಲ ಬದದವರು ರಾಯರ ಹೆಸರು ಬಿಡ್ತಾ ಅಷ್ಟು ಸೆಲ್ಯೂಟ್ ಹೊಡೆದು ಬಿಡ್ತಾರೆ. ಈ ರೀತಿ ಅಕ್ಸೆಪ್ಟೆನ್ಸ್ ಏನು ಗ್ರಂಥ ಓದಿ ಬಂದಿಲ್ಲ ಜ್ಞಾನ ಇವರು ಯಾರಿಗೂ ಕೂಡ. ರಾಯರ ಬಗ್ಗೆ ಇಷ್ಟು ಅಪರೆಂಟ್ ನಾಲೆಡ್ಜೇ ಇಷ್ಟು ಇವರು ಎಫೆಕ್ಟಿವ್ ಆಗಿರಬೇಕಾದ್ರೆ ಇನ್ನು ಪರಿಮಾಣ ಓದ್ದವ್ರಿಗೆ ಎಷ್ಟು ಭಕ್ತಿ ಬರಬೇಕು ಅವ್ರ ಮೇಲೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಹೆಸರು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಹಿಂದೆ ಹೇಳಿದ್ದೆ. ಒಂಥರ ಯಾತ್ರೆಗೆ ಹೋದ ಕಾಲಕ್ಕೆ ಭಾರಿ ಹಿಂದೆ 40 ವರ್ಷದಿಂದ ಎಲ್ಲೋ ಟ್ಯುಟಿಕೋರಿನೋ ಕೊಚ್ಚಿನೋ ಎಲ್ಲೋ ಒಂದು ಕಡೆಗೆ ಹೋದಾಗ ಇದು ಯಾತ್ರಿಕರೆಲ್ಲ ಬಲು ಮೋಸ ಮಾಡ್ತಾರೆ ಅವರು. ಮೊದಲು ಏನೇನೋ ಕೊಡ್ತೀವಿ ಅಂತ ಹೇಳ್ತಾರೆ, 2 ಹೊತ್ತು ಊಟ, 1 ಹೊತ್ತು ಕಾಫಿ ಏನೋ ಹೇಳ್ತಾರೆ. ಆಮೇಲೆ 1 ಹೊತ್ತು ನೀರು ಕೂಡ ಸಿಗೋದಿಲ್ಲ, ಆ ರೀತಿ ಮಾಡಿರ್ತಾರೆ. ಎಲ್ಲೋ ಹೋದ ಮಧ್ಯಾಹ್ನ 3 ಗಂಟೆವರೆಗೂ ಯಾರಿಗೂ ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ. ಯಾವ ದೊಡ್ಡ ಮನೆ ತಾನು ಕೇರಳ ತಾನೇ, ಅದು ಏನು ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಜನ ಸುಸ್ತು ಹೊಡೆದು ಬಿಡ್ಬೇಕು. 2 ಬಸ್ ಜನ ಹೋಗಿದ್ದಾರೆ, ಏನು ವ್ಯವಸ್ಥೆನೇ ಇಲ್ಲ. ಒಂದು ನಿಂತರೆ ಸಾಕು ಅನಿಸ್ಬಿಟ್ಟಿತ್ತು. ನಿಂತ್ಕೊಂಡು ದೊಡ್ಡ ಕಾಂಪೌಂಡು, ಬಿಲ್ಡಿಂಗು, ಜನ ಹೋದರು. ನಮ್ಮ ಜನ ಗಲೀಜು ಮಾಡೋದ್ರಲ್ಲಿ ನಿಸ್ಸೀಮರು, ಕೊಳಕು ಮಾಡಿ ಏನೇನೋ ಮಾಡಿ ಹಾಕ್ಬಿಟ್ಟು. ಅದು ಗೌರ್ಮೆಂಟ್ ಸ್ಕೂಲ್ ಅದು. ಅಲ್ಲಿ ಹೆಡ್ ಮಾಸ್ಟ್ರು ಬಂದ, ನೋಡಿದ ಭಾರಿ ಸಿಟ್ಟು ಬಂತು ಅವನಿಗೆ. ಎಲ್ಲರೂ ಬಾಯಿ ಬಂದ ಬೈದ, ಎಷ್ಟು ಹೊಲಸು ಮಾಡ್ತಾ ಇದ್ದೀರಿ, ಗೌರ್ಮೆಂಟ್ ಸ್ಕೂಲ್ ಇದು, ಒಳ್ಳೆ ವರ್ಕಿಂಗ್ ಅವರ್ಸ್ದಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದೀರಿ, ಮೇಲೆ ಕೇಸ್ ಹಾಕ್ತೀರಿ ಅಂತ ಹೇಳಿ ಕರೆದ. ಯಾರು ನಿಮ್ಮ ಮ್ಯಾನೇಜರ್, ಯಾರು ಕರೀರಿ ಅಂತ ಹೇಳಿದ. ಮ್ಯಾನೇಜರ್ ಹೋದ, ಏನು ಅಂತ ಹೇಳಿದ. ಏನು ನಿಮ್ಮ ಹೆಸರು ಅಂದ. ರಾಘವೇಂದ್ರ ಟೂರ್ಸ್ ಅಂದ. ರಾಘವೇಂದ್ರ ಟೂರ್ಸಾ? ಹಾಗಿದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಗೊತ್ತಾ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇವತ್ತು ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳಿದ್ರೆ ಕೆಲಸ ಆಗಲ್ಲ, ಅಲ್ಲಿ ಬಿಟ್ಕೊಡಿ. ರಾಷ್ಟ್ರಪತಿ ಹೆಸರು ಹೇಳಿದ್ರೆ ಕೆಲಸ ಆಗೋದಿಲ್ಲ. ಅಂಥದ್ರಲ್ಲಿ ಬರೀ ಅಷ್ಟೇ ರಾಘವೇಂದ್ರ ಟೂರ್ಸ್ ಅಷ್ಟೇ. ಯಾವುದೋ ಸ್ಕೂಲ್, ಯಾವುದೋ ಗೌರ್ಮೆಂಟ್, ಯಾವುದೋ ಹೆಡ್ ಮಾಸ್ಟರು ಹೆಸರು ಕೇಳಿದ ತಕ್ಷಣ ಏನು ಬೇಕಾದ್ರೂ ಮಾಡಿ, ನಾನು ಕ್ಲಾಸಸ್ ಲೆಟ್ ಆಫ್ ಮಾಡಿಬಿಡ್ತೇನೆ, ಬೇಕಾಷ್ಟು ನೀರಿದೆ, ಊಟ ಏನು ಬೇಕಾದ್ರೂ ಮಾಡಿರಿ, ನೀವು ಮಾಡಿ. ಕೇಸ್ ಹಾಕೊಂಡು ಈ ರೀತಿ ಚೇಂಜ್ ಆಗ್ತಾನೆ ಅಂದರೆ ಮುಖೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೈ. ನಾವು ಅದು ಕಣ್ಣಾರೆ ಕಂಡ ಎಕ್ಸಾಂಪಲ್ ಇದು. ಇಡೀ ದಿವಸ ಅಲ್ಲಿ ಇರ್ಲಿಕ್ಕೆ ಅವಕಾಶ ಕೊಟ್ಟು, ರೂಮ್ಸ್ ಕೊಟ್ಟು, ಬೇಕಾದ ವ್ಯವಸ್ಥೆ ಮಾಡಿದ.
ಒಂದು ಮಾತಿಗೆ ಲೆಟ್ರ್ ಸಂಬಂಧಪಟ್ಟು ಲೆಟ್ರ್ ಬರ್ಕೊಟ್ರು ಆ ಕಡೆ ಓದೋದಿಲ್ಲ ಜನ. ನನ್ನ ಲೆಟ್ರ್ ಕೊಡೋಕ್ಕೆ ಅವನು ಯಾರು ಅಂತ ಕೇಳ್ತಿರ್ತಾರೆ ಎಷ್ಟೋ ಜನಗಳು. ಅಂಥ ಹೊತ್ತಿನಲ್ಲಿ ಅವ್ರ ಹೆಸರಿಷ್ಟು ಕೆಲಸ ಮಾಡುತ್ತೆ ಅಂದರೆ ನಿಜವಾಗಲೂ ಕೂಡ ಇದು ಯಾವ ಹಿರಿಮೆ ಅಂದರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಇನ್ನು ರಾಯರು ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ ರಾಯರ ಗ್ರಂಥಗಳು ಓದಬೇಕು ನೀವು. ಅವರು ಚಿಕ್ಕ ಗ್ರಂಥವನ್ನು ದೊಡ್ಡ ಗ್ರಂಥವೂ ಬರೀತಾರೆ. ಚಿಕ್ಕ ಚಿಕ್ಕ ಗ್ರಂಥಗಳು ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ, ಪಾದ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ಮಹಾಭಾರತಾತ್ಮರಣೆಯ ಭಾವಸಂಗ್ರಹ, ಚಿಕ್ಕ ಚಿಕ್ಕ ಗ್ರಂಥಗಳು. ಎಷ್ಟು ಮೆಸೇಜ್ ಇರುತ್ತೆ. ಪ್ರಾತಃ ಸಂಕಲ್ಪ ಗದ್ಯ ಒಂದು ಓದಿಬಿಟ್ರೆ ಅದು ಕನ್ನಡದ ಗದ್ಯ ರೂಪದ ಹರಿವಾಯು ಸ್ತುತಿ ಇದ್ದ ಹಾಗೆ. ಅದರ ಪಾರ್ಟ್ ಎ ಎಲ್ಲ ವಾಯುದೇವರ ಮಹಿಮೆ, ಪಾರ್ಟ್ ಬಿ ಎಲ್ಲ ದೇವರ ಮಹಿಮೆ. ಪ್ರಾತಃ ಸಂಕಲ್ಪ ಗದ್ಯ ಇಷ್ಟು ಹೇಳಿ ಪ್ರತಿ ದಿವಸ ಕೂಡ ನಿತ್ಯ ನೈಮಿತ್ತಿಕವಾದ ಎಲ್ಲ ಕೆಲಸಗಳನ್ನು ಕೂಡ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ. ಅವ್ರ ಮಾತು ಒಂದೇ ಸೆಂಟೆನ್ಸ್ ಮೊದಲಿಂದ ಕೊನೆವರೆಗೂ. ಇನ್ನೊಂದು ಸೆಂಟೆನ್ಸ್ ಮುಗಿಸಿಬಿಡ್ತಾನೆ, ನಾನು ಕರಿಷ್ಯೆ. ಇನ್ನೊಂದು ದೇಹ ಸಂಬಂಧಿಭಿ ವಿದ್ಯಾ ಸಂಬಂಧಿಭಿ ತ್ವತ್ಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ ಕಾರಯಿಷ್ಯೇ ಚ. ನಾನು ಮಾಡ್ತೇನೆ, ನನ್ನ ಶಿಷ್ಯರಿಂದ ಬಂಧು ಬಳಗದವರಿಂದ ಮಾಡಿಸ್ತೇನೆ. ಕರಿಷ್ಯೆ ಕಾರಯಿಷ್ಯೇ ಚ. ಎಂಥ ಮಾತು! ನಾನು ಮಾಡ್ತೇನೆ, ಇನ್ನೊಬ್ಬರ ಕೈಲಿ ಮಾಡಿಸ್ತೇನೆ. ಇದು ಅವ್ರ ಸಂಕಲ್ಪ. ನಮ್ಮ ಸಂಕಲ್ಪ ನ ಕರಿಷ್ಯೆ ನ ಕಾರಯಿಷ್ಯೇ ಚ. ನಾನು ಮಾಡೋದಲ್ಲಿ ಯಾರನ್ನು ಮಾಡಲಿಕ್ಕೂ ಬಿಡೋದಿಲ್ಲ. ಆ ರಾಯರ್ ಎರಡು ಮಾತು ನೆನಪಿದ್ರೆ ಸಾಕು, ಹೌ ಟು ಲಿವ್ ಎಂಬುದು ಗೊತ್ತಾಗ್ತದೆ. ನಾವು ಒಳ್ಳೆ ಕೆಲಸ ನಾವು ಮಾಡಬೇಕು, ಇನ್ನೊಬ್ಬರ ಕೈಲಿ ಮಾಡಿಸ್ಬೇಕು. ಇದೇ ಭೀಮಸೇನದ ಅದು ಗುರುಗಳು ದೊಡ್ಡವರು ಅವತಾರ ಮಾಡೋದೇ ಅದಕ್ಕೆ. ಮಾಡಿ ತೋರಿಸ್ತಾರೆ, ಮಾಡಿಸಿ ಉದ್ಧಾರ ಮಾಡಿಸ್ತಾರೆ. ಅದಕ್ಕೆ ರಾಯರ ಒಂದು ಇಡೀ ಪ್ರಾತಃಸಾಗರದ ಹರಿವಹಿಮೆ ವಾಯುದೇವರ ಮಹಿಮೆ ಅವರ ಅನುಗ್ರಹದಿಂದ ಮಾಡುತ್ತೇನೆ, ಮಾಡಿಸ್ತೇನೆ. ಅದು ಸುಮ್ಮನೆ ಅಲ್ಲ, ಯಥಾಶಕ್ತಿ ಕರಿಷ್ಯೆ, ಯಥಾ ಜ್ಞಪ್ತಿ ಕರಿಷ್ಯೆ, ಯಥಾ ವೈಭವಂ ಕರಿಷ್ಯೆ. ಶಕ್ತಿ ಇದ್ದಷ್ಟು ಮಾಡಿಸ್ತೇನೆ, ಜ್ಞಾನಪೂರ್ವಕ ಮಾಡುತ್ತೇನೆ, ವೈಭವಪೂರ್ವಕ ಮಾಡಿಸ್ತೇನೆ. ಎಷ್ಟು ದೀಕ್ಷೆ ಇದೆ ಅವರು, ಎಷ್ಟು ಅರ್ಥ ಇದೆ. ಇದು ರಾಯರ ಒಂದು ಬರವಣಿಗೆಯ ವೈಶಿಷ್ಟ್ಯ. ರಾಮಚಾರಿತ್ರ ಮಂಜರಿ ಬರೀ 11 ಶ್ಲೋಕದಲ್ಲಿ ಇಡೀ ರಾಮಾಯಣ, 11 ಶ್ಲೋಕದಲ್ಲಿ ಇಡೀ ರಾಮಾಯಣವನ್ನು ಬರೀತಾರೆ. ಅದು ಆಚಾರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಸಮ್ಮರಿ 11 ಶ್ಲೋಕದಲ್ಲಿ ಎಷ್ಟು ಚಾಲೆಂಜಿಂಗ್ ಅದು. ಆಮೇಲೆ 28 ಶ್ಲೋಕ ಇಡೀ ಭಾಗವತದ ಕೃಷ್ಣಾವತಾರದ ಕಥೆ. 28 ಶ್ಲೋಕ ಸರಿಯಾಗಿ 28 ಶ್ಲೋಕ ಇಡೀ ದಶಮಸ್ಕಂದ ಯಾವ ಇವೆಂಟು ಬಿಟ್ಟು ಹೋಗಬಾರ್ದು, ಆ ರೀತಿ ಸಮ್ಮರಿ ಕೊಡ್ತಾರೆ. ಆಚಾರ್ಯ ಮಹಾಭಾರತ ತಾತ್ಪರ್ಯಣೆಯ ತಾತ್ಪರ್ಯಣೆಯ ಗ್ರಂಥ 32 ಅಧ್ಯಾಯ, 5108 ಶ್ಲೋಕ. ಅದು ಬರೀ 32 ಶ್ಲೋಕದಲ್ಲಿ ಸಮರಿ ಕೊಡ್ತಾರೆ. 32 ಶ್ಲೋಕದಲ್ಲಿ ಸಮರಿ. ಎಷ್ಟು ಕಂಪ್ರಹೆನ್ಸಿವ್ ಆಗಿ ಹೇಳಬೇಕು, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬರೀತಾರೆ. ಇನ್ನು ವಿಸ್ತಾರ ಮಾಡಬೇಕಾ, ಟೀಕಾರಾಯರ ಗ್ರಂಥಗಳನ್ನು ಎಷ್ಟು ವಿಸ್ತಾರ ಮಾಡ್ತಾರೆ ಗೊತ್ತಾ? ಅವರು ಬರೆದಿರ್ತಕ್ಕಂತಹ ಪರಿಮಾಣ ಸುಧಾ ಎಷ್ಟಿದೆಯೋ ಎಕ್ಸಾಕ್ಟ್ಲಿ ಅಷ್ಟೇ ಇರೋದು. 600 ಪತ್ರ ಅಷ್ಟೇ ಸಹಿತ ಒಳ್ಳೆ ಪರಿಮಾಣ ಗ್ರಂಥ ಬರೆದಿದ್ದಾರೆ. ತತ್ವಪ್ರಕಾಶಿಕ ಭಾವದೀಪ ಬರೆಯೋದರಲ್ಲೂ ಕೂಡ ಭಾರಿ ವಿಶೇಷ ಬರವಣಿಗೆ. 10 ಉಪನಿಷತ್ ಅರ್ಥ ನಮಗೆ ಗೊತ್ತಾಗಬೇಕು ಆಚಾರ್ಯ ಭಾಷೆಗೆ ತಕ್ಕಂತೆ ಅಂದರೆ ರಾಯರ ಖಂಡಾರ್ಥಗಳು ಬೇಕೇ ಬೇಕು, ಆ ರೀತಿ ಬರೀತಾರೆ. ಆಚಾರ್ಯ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಜಯತೀರ್ಥರ ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ, ಇದೆಲ್ಲದರ ಸಮೇತ ಭಗವದ್ಗೀತಾ ಅರ್ಥ ಆಗಬೇಕು ಅಂದರೆ ಗೀತಾವಿವೃತ್ತಿ ಓದಬೇಕು ರಾಯರು. ಗೀತಾರ್ಥ ಸಂಗ್ರಹ ಎಷ್ಟು ಚೆನ್ನಾಗಿ ಸೇರಿಸ್ತಾರೆ. ಒಂದು ದೊಡ್ಡ ಕಮಿಟಿ ಮಾಡಿ 100 ಜನ ವಿದ್ವಾಂಸರನ್ನು ಸೇರಿಸಿ ನೀವು ಈ ರೀತಿ ಸಂಗ್ರಹ ಮಾಡಿಕೊಡಿ ಅಂದರೆ ಅಲ್ಲಿ ಖರ್ಚು ತೋರಿಸ್ತಾರೆ, ಜಗಳ ಆಗ್ತದೆ ಹೊರತು ಗೀತಾವಿವೃತ್ತಿ ಹೊರ ಬರೋ ಚಾನ್ಸಸ್ ಭಾಳ ಕಡಿಮೆ. ಆದರೆ ಒಬ್ಬರೇ ಸಮಗ್ರ ಗೀತಾವಿವೃತ್ತಿನ ಎಲ್ಲದನ್ನು ಸೇರಿಸಿ ಅವರೇ ಬರೀತಾರೆ. ಲಕ್ಷ್ಮೀನಾರಾಯಣಂ ನತ್ವ ಪೂರ್ಣಬೋಧಾಧಿಕಾರಗುರುನ್ ಕರಿಷ್ಯೆ ಹೇಳ್ತಾ ಕೃಷ್ಣ ಗೀತಾರ್ಥ ಸಂಗ್ರಹ, ಏನು ಗೀತಾರ್ಥ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ, ಕೃಷ್ಣಗೀತಾಯ ಭಾಷ್ಯಾದಿ ಉಕ್ತಾರ್ಥ ಸಂಗ್ರಹಂ, ಅದನ್ನು ಬರೀತೇವೆ. ಎಷ್ಟು ನೀಟಾಗಿ ಬರೀತಾರೆ ಅಂದರೆ ಪರಮಾಶ್ಚರ್ಯವಾಗತ್ತೆ. ನಾವು ಗೀತಾ ಭಾಷ್ಯನ ಓದಿ ಪ್ರಮೇಯ ದೀಪಿಕಾದಿಗಳನ್ನು ಓದಿ ಆಮೇಲೆ ಇದನ್ನು ಓದಿಬಿಟ್ರೆ ಅಲ್ಲಿ ಯಾವ ಪಾಯಿಂಟು ಮಿಸ್ ಆಗಬಾರ್ದು, ಆ ರೀತಿ ತೋರಿಸ್ತು. ಯಾವ ಕಾಲ ಓದೋದು ಕಷ್ಟ, ಬರೆಯೋದು ಕಷ್ಟ, ಓಡಾಡೋದು ಕಷ್ಟ, ಆ ಕಾಲದಲ್ಲಿ ಪರ್ಫೆಕ್ಷನ್ ಇರೋ ವರ್ಕ್ ಬರೀತಾರೆ. ಉಪನಿಷತ್ ಭಾಷೆಗಳನ್ನ ಕ್ರೋಢೀಕರಿಸಿ ಆಗಿ ಬರೀತಾರೆ. ತಂತ್ರದೀಪಿಕಾ ಪ್ರತಿಯೊಂದು ಸೂತ್ರಕ್ಕೆ ಆಚಾರ್ಯರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವಿವರಣ, ಅನುಭವ ಎಲ್ಲ ಸೇರಿಸಿ ಅರ್ಥ ಬರೀಬೇಕು, ಆ ರೀತಿ ತೋರಿಸ್ತಾರೆ. 264 ಸೂತ್ರಕ್ಕೂ ಅರ್ಥ ಬರೀತಾರೆ. ಎಕ್ಸ್ಪ್ಯಾಂಡ್ ಮಾಡಬೇಕೋ ಹಾಗೆ ಅಣುಭಾಷ್ಯ ಆಚಾರ್ಯ ಚಿಕ್ಕ ಗ್ರಂಥ 32 ಶ್ಲೋಕ. ಅವ್ರು ವಂಡರ್ ಅದು ಹೇಗೆ ಅರ್ಥ ಬರೀತಾರೆ ಗೊತ್ತಾ ರಾಯರೋದಕ್ಕೆ. ಇಡೀ 222 ಅಧಿಕರಣದ ಅರ್ಥನೂ ಬರಬೇಕು, ಆ ರೀತಿ ಜೋಡಿಸ್ತಾ ಹೋಗ್ತಾರೆ. ಎಂಥ ಸೂಪರ್ ಅಚೀವ್ಮೆಂಟ್ ಅವೆಲ್ಲ ಕೂಡ. ಸಂಸ್ಕೃತ ಬಂದು ಶಾಸ್ತ್ರ ಓದೋರು ಓದಿಬಿಟ್ರೆ ಆ ದೊಡ್ಡ ಫೀಸ್ಟ್ ಅಂತೀವಲ್ಲ ಹಾಗೆ. ಯಾವ ರೀತಿ ಒಂದೇ ಪದ ಸರ್ವಗುಣತ್ವತಃ ಇಡೀ ಸಮನ್ವಯಾಧ್ಯಾಯ ತೋರಿಸ್ತಾ ಹೋಗ್ತಾರೆ. ಒಂದೇ ಮಾತಿನೊಳಗೆ ಎಲ್ಲ ಅಧಿಕರಣಕ್ಕೂ ಅನ್ವಯ ಮಾಡ್ತಾರೆ.
ಹೇಗೆ ಬಿಡಿಸಿ ತೋರಿಸ್ತಾರೆ, ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಈ ರೀತಿ ಬರವಣಿಗೆಯಲ್ಲಿ ಪರ್ಫೆಕ್ಷನ್ ಫುಲ್ ಬಿಡುವಿತ್ತಾ, ಎಷ್ಟು ಬಿಡುವಿಲ್ಲದ ಕೆಲಸ, ಓಡಾಟ, ಸಂಚಾರ, ಪಾಠ, ಪ್ರವಚನ, ವಾದಿಜಯ ಇಷ್ಟೆಲ್ಲದರ ಮಧ್ಯೆ ಈ ಕೆಲಸ ಮಾಡಬೇಕು. ಆ ರೀತಿ ಮಾಡೋದಂದರೆ ಅದು ಸಾಮಾನ್ಯರಿಗೆ ಸಾಧ್ಯ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ. ಅಗಮ್ಯ ಮಹಿಮರು, ಅವ್ರ ಮಹಿಮೆ ನಮಗೆ ಅರ್ಥನೇ ಆಗೋದಿಲ್ಲ, ಅಷ್ಟು ಮೇಲಿದ್ದಾರೆ ಎಂಬುದಕ್ಕೆ ಸಾಕ್ಷಿ ಅದು. ಬರೀಬೇಕಾದರೂ ಕೂಡ ಅವ್ರ ಗ್ರಂಥಗಳ ಬಗ್ಗೆ ಗುರುಗುಡಸ್ತವರ ಅಂತ ಪುಸ್ತಕ ಇದೆ, ಭಾರಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಅಪೂರ್ವ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟೆಷ್ಟು ಚೆನ್ನಾಗಿ ಬರೆದಿದ್ದೀರಿ, ಎಷ್ಟೆಷ್ಟು ಗ್ರಂಥ ಬರೆದಿದ್ದೀರಿ ಅಂತ ಹೇಳ್ತಾ ಹೋಗ್ತಾರೆ. ಅದೆಲ್ಲ ಹೇಳೋದಕ್ಕೆ ಒಳಗೆ ಹೊತ್ತು ಸಿಗೋದಿಲ್ಲ. ಇನ್ನೂ ಬಹಳ ಮುಖ್ಯ, 3 ವೇದಗಳಿಗೂ ಕೂಡ ವಿವೃತ್ತಿಯನ್ನು ಬರೆದಂಥ ಆಚಾರ್ಯರು ಋಗ್ಭಾಷೆಯಲ್ಲಿ ಇಟ್ಕೊಂಡು ಬರೀತಾರೆ. ಆ ಗ್ರಂಥ ಸಿಕ್ಕಿಲ್ಲ ನಮಗೆ ಇವತ್ತು. ಭಾರಿ ಆಶ್ಚರ್ಯ ಅಂದರೆ ಆ ಸಿಕ್ಕಿದ್ದು ಹೋಗಿ ಇಷ್ಟಪ್ಪ ಗ್ರಂಥ ಇರಬೇಕಾಗಿತ್ತು. 3 ವೇದಗಳ ವ್ಯಾಖ್ಯಾನ ಅಂದರೆ ಸಣ್ಣದಲ್ಲ. ಆ ಗ್ರಂಥ ಟೋಟಲಿ ಮಿಸ್ಸಿಂಗ್ ಅಂದರೆ ಎಷ್ಟು ದೊಡ್ಡ ನಿಧಿ ಕಳ್ಕೊಂಡಾಗ ಲೆಕ್ಕ. ಒಂದು ಸಾಮ್ರಾಜ್ಯ ಹೋದರೂ ಕೂಡ ಕಷ್ಟಪಟ್ಟು ಮತ್ತೆ ಕಟ್ಟಬಹುದು, ಆದರೆ ಅಂಥವ್ರು ದೊಡ್ಡ ಬರವಣಿಗೆ ಒಂದು ಅಕ್ಷರ ಮಿಸ್ ಆದರೂ ಮತ್ತೆ ಜೋಡಿಸೋಕ್ಕೆ ಬರೋದಿಲ್ಲ, ಅದು ಪೂರ್ತಿ ಹೊರಟೋಗಿದೆ. ಎಷ್ಟೋ ಗ್ರಂಥ ರಾಯರು ಬರೆದು ಸಿಗೋದಿಲ್ಲ. ಒಂದು ಪ್ರತಿನಿತ್ಯ ರಾಯರು ಕುಂಭಕೋಣದಲ್ಲಿ ಕಾವೇರಿ ಸ್ನಾನ ಮಾಡಿಕೊಂಡು ಮಠಕ್ಕೆ ಬರ್ತಾ ಒಂದು ಸ್ತೋತ್ರ ಹೇಳ್ತಾ ಇದ್ದರು, ಹನುಮದ್ ಭುಜಂಗ ಪ್ರಯಾತ ಸ್ತೋತ್ರ ಅಂಥೇಳಿ ಅಂತ ರಾಘವೇಂದ್ರ ಇದರಲ್ಲಿ ಬರೀತಾರೆ. ಆ ಸ್ತೋತ್ರ ಸಿಕ್ಕೇ ಇಲ್ಲ, ಗೊತ್ತಾಯ್ತಾ? ಅದು ನಿತ್ಯ ಹೇಳ್ಕೊಂಡು ಬರ್ತಿದ್ರು, ರಾಯರು ತಾವೇ ಬರೆದಿದ್ದು ಅಂತ ಹೇಳ್ತಾರಲ್ಲ, ಅದು ಸಿಗೋದಿಲ್ಲ. ಎಷ್ಟೋ ಗ್ರಂಥ ಮಿಸ್ ಆಗಿ ಹೋಗಿಬಿಟ್ಟಿದೆ. ಇನ್ನೊಂದು ಹೀಗೆ ನಾವು ಹೋಗ್ತಾ ಹೋಗಿಬಿಟ್ರೆ ಪರಿಮಾಣ ಅಂತ ಇತ್ತಂತೆ ಅಂತ ಹೇಳೋ ಕಾಲ ಬರ್ತದೆ. ಪರಿಮಾಣ ಅಂತ ರಾಯರು ಒಬ್ಬರು ಇದ್ರಂತೆ ಅಂತ ಹೇಳೋ ಕಾಲ ಬಂದರೂ ಬರ್ಬೋದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ ಹೋದರೆ ಸಂಪತ್ತನ್ನೆಲ್ಲ ಕಳ್ಕೊಂಡು ಆಗಲೆಕ್ಕ ಹಾಗಾಗಬಾರ್ದು. ರಾಮಚಾರಿತ್ರ ಮಂಜರಿ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಪದದಲ್ಲಿ ಅಷ್ಟು ಅರ್ಥ ತುಂಬಿರಬೇಕು. ಆ ರೀತಿ ಸೇರಿಸ್ತಾರೆ. ಅಣುಭಾಷ್ಯದ ಇಂಪ್ಯಾಕ್ಟನ್ನು ಹೇಗೆ ಹೊಂದಬಹುದು ಹೇಳ್ತಾರೆ. ಕನ್ನಡದಲ್ಲಿ ಇಂದು ಏನಾಗೆ ಗೋವಿಂದ ಅನ್ನೋ ದೇವರ ನಾಮದಲ್ಲಿ ಒಳ್ಳೆ ಪ್ರಭಾವಕಾರಿಯಾಗಿ ವೇಣುಗೋಪಾಲ ಅಂಕಿತದಿಂದ ದೇವರ ಮಹಿಮೆಯನ್ನು ಹೇಳ್ತಾರೆ. ಉಡುಪಿಯಲ್ಲೇ ಬರೆದಿರುವಂಥ ಪ್ರತೀತಿ ಅದು. ಅದ್ರ ಜೊತೆಗೆ ಒಂದು ಮರುತ ನಿನ್ನಯ ಮಹಿಮೆ ಇನ್ನೊಂದು ಸುಳಾದಿ ಬರೆದಿದ್ದಾರೆ. ಅದು ಪೂರ್ತಿ ಪ್ರಾತಃಸಂಕಲ್ಪ ಗದ್ಯದ ಕನ್ನಡ ಫಾರಮ್ ಇದ್ದಾಗಿದೆ. ವಾಯುದೇವರ ಮಹಿಮೆ ಎಲ್ಲ ಬರಹ ಸಂಗ್ರಹ ಮಾಡಿದ್ದಾರೆ ಅಂತ ಅನೇಕ. ಎಷ್ಟು ಟೈಮ್ ಇತ್ತು ಅವರಿಗೆ. ಮುಂದೆ ಅವರ ತಾಯಿ ಹಾಡು ಬರೀತಿದ್ರಂತೆ, ಇವರು ಒಂದು ಹಾಡು ಬರೆದಿದ್ದಾರೆ. ಎಲ್ಲ ಹರಿದಾಸರಿಗೂ, ಪುರಂದರದಾಸರು ಮೊದಲಿನವರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು ಮೊದಲಾಗಿ ಎಲ್ಲ ಹರಿದಾಸರಿಗೂ ಕೂಡ ಮಂತ್ರಾಲಯ ಒಂದು ಕೇಂದ್ರ ಆಗಿಬಿಡುತ್ತೆ. ಆಮೇಲೆ ಉಡುಪಿ, ಪಂಢರಪುರ, ತಿರುಪತಿ ಇವು ದೇವಸ್ಥಾನದ ಕೇಂದ್ರಗಳಾಗಿ ಬಂದರೆ, ಮಂತ್ರಾಲಯ ಗುರುಸ್ಥಾನದ ಕೇಂದ್ರವಾಗಿ ಬಂತು. ಅವರ ಸ್ತೋತ್ರ ಮಾಡೋ ಹರಿದಾಸರೇ ಇಲ್ಲ, ಅಷ್ಟರ ಮಟ್ಟಿಗೆ ಬಂತು. ಈ ರೀತಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ತುಂಬ ಅಗಾಧವಾದದ್ದು. ಇವತ್ತಿಗೂ ಕೂಡ ಅವರ ಮಹಿಮೆಯನ್ನು ನಾವು ಅನೇಕ ರೀತಿಯಲ್ಲಿ ಕೇಳ್ತಾನೇ ಇರ್ತೇವೆ. ಬರೀ ಫೋಟೋದಿಂದ ಪೂಜೆ ಮಾಡಿರೋ ಅನುಗ್ರಹ, ಹೆಸರಿಳಿದವ್ರಿಗೆ ಅನುಗ್ರಹ, ದೊಡ್ಡ ಆಪತ್ತಿನಿಂದ ಪರಿಹಾರ, ಭಾರಿ ವಿಪತ್ತಿನಿಂದ ಪರಿಹಾರ, ಇದೆಲ್ಲ ಮಾಡ್ತಕ್ಕಂಥ ಅವರು ಒಬ್ಬ ವ್ಯಕ್ತಿಗಳಾಗಿ ಅಲ್ಲ, ಮಧ್ವ ಸಿದ್ಧಾಂತವನ್ನು ಸರಿಯಾಗಿ ಅನುಷ್ಠಾನ ಮಾಡಿದರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಯಥಾಯೋಗ್ಯವಾದಂಥ ಹಿರಿಮೆ ಎಷ್ಟು ಬರಬಹುದು ಅಂತ ಹೇಳೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೀ ಒಳ್ಳೆಯ ದೃಷ್ಟಾಂತ. ಆರಾಧನೆಯ ಸಮಯ ಅದಕ್ಕೆ ಉಪಯೋಗ ಮಾಡಬೇಕು ನಾವು. ಆದರೆ ಆರಾಧನೆ ಸಮಯ ಏನಾಗ್ತಾ ಇದೆ, ರಾಯರು ದೊಡ್ಡವರು ಅಂತ ಎಂಡಾಗಿಬಿಡುತ್ತೆ ಅಷ್ಟೇ, ಮುಂದಕ್ಕೆ ಹೋಗೋದೇ ಇಲ್ಲ. ರಾಯರು ಟಿಪ್ಪಣಿಕಾರರು, ಅವ್ರ ಮೂಲಕ ಟೀಕಾಕಾರರು, ಜಯತೀರ್ಥ ಎಷ್ಟು ದೊಡ್ಡವರು ಇರಬೇಕು ಯೋಚನೆ ಮಾಡಬೇಕು. ಅವ್ರು ಹೇಳ್ತಾರೆ ರಾಯರ ಗುಣಗಳನ್ನು ವರ್ಣನೆ ಮಾಡೋದು ಭಾರಿ ಅಪೂರ್ವ. ಪರಿಮಾಣ ಬರೀತಾರೆ, ದೊಡ್ಡ ಗ್ರಂಥ ಕೊನೆಗೆ ಹೇಳ್ತಾರೆ, ನಾನು ಅಕಸ್ಮಾತ್ ಇದರಲ್ಲಿ ತಪ್ಪು ಬರೆದಿದ್ದರೆ ಕ್ಷಮಿಸಬೇಕು. ಇವತ್ತು ತಪ್ಪು ಬರೆದವರೇ ಮಾತಾಡೋದಿಲ್ಲ. ಆ್ಯಕ್ಚುಲಿ ಆ ತಪ್ಪು ಬರೆಯೋದೇ ಹೇಳ್ತಾರೆ ಕ್ಷಮಿಸಬೇಕು ಅಂತ ನಾನು ಹೇಳೋದಿಲ್ಲ. ಯಾಕೆ ಗೊತ್ತಾ, ಈ ಸುಧಾ ಬರೆದವ್ರು ಮಹಾನುಭಾವರು ಜಯತೀರ್ಥರಿದ್ದಾರಲ್ಲ, ಅವ್ರು ಹೇಳ್ತಾರೆ ನಾವು ತಪ್ಪು ಬರೆದಿದ್ದರೆ ಕ್ಷಮಿಸಿ ಅಂತ ಅವ್ರು ಹೇಳ್ತಾರೆ. ಅವ್ರು ಯಾರು ಗೊತ್ತಾ, ಜ್ಞಾನಾಬ್ಧಿರಪ್ಯವಾದೀತ್ ಸ್ಖಲತ್ವಂ ಸ್ವಾತ್ಮನೋಯದ ಜ್ಞಾನ ಸಮುದ್ರರು ಜಯತೀರ್ಥರು. ಅವರು ನಾನು ತಪ್ಪದ್ರೆ ಕ್ಷಮಿಸಿ ಅಂತ ಹೇಳ್ತಾರೆ, ನಾವೇನು ಹೇಳೋದು ಅಂತ ಹೇಳ್ತಾರೆ ರಾಯರು. ಅವ್ರನ್ನ ಹೇಗೆ ಹೊಗಳ್ತಾರೆ, ಹೇಗೆ ತಮ್ಮ ಇದು ವಿನಯ ತೋರಿಸ್ತಾರೆ, ಒಂದಕ್ಕೊಂದು ಮ್ಯಾಚ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಅವ್ರ ಗ್ರಂಥದ ಔಚಿತ್ಯ ಭಾರಿ ದೊಡ್ಡದು. ಸಿಂಪ್ಲೆಸ್ಟ್ ಲ್ಯಾಂಗ್ವೇಜ್, ಸಂಸ್ಕೃತ ಉಪಯೋಗಿಸ್ಬೇಕಾದ್ರೆ ಗಂಭೀರವಾದ ಅರ್ಥ, ಸರಳವಾದ ಭಾಷೆ ಉಪಯೋಗಿಸ್ತಾರೆ. ಅವ್ರು ಬರಿಬೇಕಾದ್ರೆ ಹೇಳ್ತಾರೆ, ಯಾತಕ್ಕೆ ಬರೀತಾರೆ ಗ್ರಂಥ ಗೊತ್ತಾ, ಶಿಷ್ಯ ಯಾಂಚನೆಯ, ಶಿಷ್ಯರಿಗೆ ಕೇಳೋದಕ್ಕೆ ಬರಿತಾ ಇದ್ದೇನೆ, ಶಿಷ್ಯರಿಗೆ ಜ್ಞಾನ ಬರಲಿ ಅಂತ ಬರಿತಾ ಇದ್ದೇನೆ, ಪಾಂಡಿತ್ಯ ತೋರ್ಸೋಕ್ಕೆ ಬರಿತಾ ಇಲ್ಲ, ಶಿಷ್ಯರಿಗೆ ಜ್ಞಾನ ಬರಲಿ ಅಂತ ಬರೀತೇನೆ, ಅದೇ ಪರ್ಪಸ್. ಆ ರೀತಿ ಯಾವುದೇ ಗ್ರಂಥ ಓದಿದರೂ ನಮಗೆ ತಕ್ಷಣ ಅರ್ಥ ಆಗಿಬಿಡ್ತಾರೆ. ಇದು ರಾಯರ ಒಂದು ಶೈಲಿ ಅಪೂರ್ವ, ತುಂಬ ಸರಳ, ಗಂಭೀರ, ಬರೀ ಪ್ರಮೇಯಗಳ ಒಂದು ರಾಶಿ ತುಂಬಿಸಿರ್ತಾರೆ. ಅಂಥವರ ಸ್ಮರಣೆ ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾದದ್ದು. ನಾವಿವತ್ತು ಬರೀ ಅವರನ್ನು ಆರಾಧನೆ ಕಾಲಕ್ಕೆ ಮಾತ್ರ ಸ್ಮರಣೆ ಮಾಡೋದು, ಆಪತ್ತು ಪರಿಹಾರ ಆಗಲಿ ಅಂತ ಮಾಡೋದು, ಅದು ಅವರನ್ನು ನಾವು ಕಡಿಮೆ ಉಪಯೋಗಿಸ್ಕೊಂಡಾಗ ಲೆಕ್ಕ. ಭಾರಿ ದೊಡ್ಡವ್ರ ಹತ್ರ ಹೋಗಿರೋ ಭಾರಿ ಕಡಿಮೆ ಪ್ರಯೋಜನ ತೊಗೊಂಡ ದಡ್ಡ ಅಂತ ಕರೀತಾರೆ. ಹೆಚ್ಚು ಪ್ರಯೋಜನ ತಗೋಬೇಕು. ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ,
ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ. ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ. ಮನೆಯಲ್ಲಿ ಕಾಮಧೇನು ಇದೆ, ಏನು ಬೇಕು ಅಂದರೆ ಸಗಣಿ ಬೇಕು ಅಂತ ಕೇಳ್ತಿದ್ದೆ. ಸಗಣಿ ಕಾಮಧೇನು ಬೇಕಾ, ಯಾವ ಬೀದಿ ಗೋ ಬೇಕಾದ್ರೂ ಕೊಡುತ್ತೆ. ಆದರೆ ಕಾಮಧೇನು ಇದ್ದಾಗ ಕೇಳಿದ್ದು ಕೊಡುತ್ತೆ. ಕೇಳಿದ್ದು ಕೊಡೋ ಕಾಮಧೇನುವಿನ ಹತ್ರ ಸಣ್ಣದನ್ನು ಕೇಳಬಾರ್ದು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂಥವ್ರ ಹತ್ರ ಸಣ್ಣ ಪುಟ್ಟದೆಲ್ಲ ಕೇಳಬಾರ್ದು. ರಾಘವೇಂದ್ರ ಸ್ತೋತ್ರದಲ್ಲಿ ಕೇಳಿದ ಹಾಗೆ ಒಳ್ಳೆಯದನ್ನು ಕೇಳಬೇಕು. ಏನು ಕೇಳ್ತಾರೆ ಗೊತ್ತಾ? ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹೈರನುಪಮೈ ಕಾಮಾದಿಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ವಾಮಗ್ನ ರೂಪಂ ಸದಾ. ಇದು ಕೀ ವರ್ಸ್ ರಾಘವೇಂದ್ರ ವಿಜಯದಲ್ಲಿ. ಏನು ಕೇಳಬೇಕು ಅನ್ನೋದಕ್ಕೆ ಸಾಕ್ಷಿ ಇದು. ನಾವು ಬೇರೆ ಏನೇ ಕೇಳಿದರೂ ಕೂಡ ಅದು ಸಂಸಾರದಲ್ಲೇ ಇರೋ ವ್ಯವಸ್ಥೆ. ಅದು ಪುತ್ರ ಪೌತ್ರ ಆಯುರ ಆರೋಗ್ಯ ಕೇಳಿದ್ರೆ ಇನ್ನೂ ಇಲ್ಲೇ ಇರಬೇಕು ಅಂತ ಅರ್ಥ. ಆದರೆ ಮೋಕ್ಷ ಕೊಡಿಸಿ ಅಂತ ಕೇಳ್ತೇವಲ್ಲ, ಕೊಡಿಯಲ್ಲ, ಕೊಡಿಸಿ. ಕೊಡೋ ದೇವರೊಬ್ಬನೇ, ಕೊಡಿಸೋದು ವಾಯುದೇವರು. ಅವರನ್ನು ಪ್ರಾರ್ಥನೆ ಮಾಡಿ ಇವರು ಕೊಡಿಸ್ತಾರೆ. ಅದು ಹೇಗೆ ಗೊತ್ತಾ? ನಾವು ಬೇರೆ ಪುರುಷಾರ್ಥ ಕೇಳೋದು ಹೇಗಿರುತ್ತೆ ಅಂದರೆ, ಆಸ್ಪತ್ರೆಯಲ್ಲಿದ್ದವನು ಡಾಕ್ಟ್ರೇ ಅಂತ ಕಂಡು ಇನ್ಫ್ಲೂಯೆನ್ಸ್ ತಂದು ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಮಾಡಿಸಿ ತಾನು ವಾರ್ಡ್ ಚೇಂಜ್ ಮಾಡಿಸಿ ಅಂತ ಕೇಳಿದರೆ ಹಾಗೋ ಹಾಗೆ. ವಾರ್ಡ್ ಚೇಂಜ್ ಮಾಡಿಸೋಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು. ನಮ್ಮನ್ನು ಡಿಸ್ಚಾರ್ಜ್ ಮಾಡಿಸಿ ಆರೋಗ್ಯ ಕೊಟ್ಟು ಅಂತ ಹೇಳಬೇಕು. ಡಿಸ್ಚಾರ್ಜ್ ಆಸ್ಪತ್ರೆಯಲ್ಲಿರೋವರೆಗೂ ಪೇಷಂಟೇ, ಅವನು ಸಂಸಾರದಲ್ಲಿರೋವರೆಗೂ ಪೇಷಂಟೇ. ಡಿಸ್ಚಾರ್ಜ್ ಆಗಿ ವೈಕುಂಠಕ್ಕೆ ಹೋಗಬೇಕೇ ಹೊರತು ಇಲ್ಲೇ ಸುತ್ತಾಡಾಗಿರಬಾರ್ದು. ಅಂಥದ್ದನ್ನು ಕೊಡಿಸೋ ಸಾಮರ್ಥ್ಯ ಅವರಿಗಿದೆ. ಯಾಕೆ? ಒಳಗೆ ವಿಶೇಷವಾದಂತಹ ಆಚಾರ್ಯರ ಸನ್ನಿಧಾನ ಇದೆ ಅವರಿಗೆ, ಬೇರೆಯವರಿಗಿಲ್ಲ. ಅಂದರೆ ಯಾರಲ್ಲಿ ವಾಯುದೇವರ ಸನ್ನಿಧಾನ ಇಲ್ಲ ಅವರಿಗೆ ಉಪದೇಶ ಮಾಡೋ ಅರ್ಹತೆ ಬರೋದಿಲ್ಲ. ರಾಯರಲ್ಲಿ ವಾದಿರಾಜರು, ವ್ಯಾಸರಾಜರು, ರಘುತ್ತಮರು, ರಾಯರು ಎಷ್ಟು ಜನ ಇದ್ದಾರೆ. ಅವರೆಲ್ಲ ಕೂಡ ಎಂಥವರು ಅಂದರೆ ಆಚಾರ್ಯ ಅನುಗ್ರಹ ಮಹಾಪಾತ್ರರಾದ ಪುಣ್ಯಾತ್ಮರು. ಅವರ ಮಾತಿಗೆ ಅಂಥ ಸಿದ್ಧಿ ಇರ್ತದೆ. ಅದನ್ನು ಅನುಗ್ರಹ ಮಾಡಿ ಅಂತ ಕೇಳಿದರೆ ಅದು ದೊಡ್ಡದು. ಕೊನೆ ಒಂದು ಮಾತು ಹೇಳ್ತೀನಿ, ಹೊತ್ತಾಗಿದೆ. ಅದರ 1 ಗಂಟೆಯಲ್ಲಿ ಹೇಳೋ ವಿಚಾರಗಳೆಲ್ಲ. ಕಲ್ಪವೃಕ್ಷ ಕಾಮಧೇನು ಅಂತ 2 ಪದ ಉಪಯೋಗಿಸಿದ್ದಾರೆ. ನಮಗೇನು ಅನಿಸುತ್ತೆ? ರಿಪಿಟೇಷನ್ ಆಯ್ತಲ್ಲ. ಕಲ್ಪವೃಕ್ಷನೂ ಅದೇ ಕೆಲಸನೇ ಮಾಡುತ್ತೆ, ಕಾಮಧೇನು ಅದೇ ಕೆಲಸ ಮಾಡೋದು. ಕೇಳಿದ್ದನ್ನು ಕಲ್ಪ ವೃಕ್ಷ, ಕಲ್ಪಿಸಿಕೊಂಡಿದ್ದನ್ನು ಕೊಡೋದು ಕಲ್ಪವೃಕ್ಷ, ಕಾಮಿಸಿದ್ದನ್ನು ಕೊಡೋದು ಕಾಮಧೇನು. ರಿಪಿಟೇಷನ್ ಯಾತಕ್ಕೆ? ಒಂದು ಹೇಳಿದರೆ ಸಾಕಾಗಿತ್ತಲ್ಲ ಅನಿಸುತ್ತೆ. 2 ಹೇಳಿಬಿಟ್ಟಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಗೆ ಅರ್ಥ ಆಗುತ್ತೆ. ಕಲ್ಪವೃಕ್ಷ ಅಂದರೆ ಅದು ಇದ್ದಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಕಾಮಧೇನು ಅಂದರೆ ಮೂವ್ ಆಗುತ್ತೆ. ಆದ್ದರಿಂದ ರಾಯರು ಮಂತ್ರಾಲಯದಲ್ಲಿ ಕಲ್ಪವೃಕ್ಷದಂತೆ ಅಲ್ಲಿ ಬಂದವರಿಗೆಲ್ಲ ಇದ್ದಲ್ಲೂ ಅನುಗ್ರಹ ಮಾಡ್ತಾರೆ. ಎಲ್ಲ ಊರಲ್ಲೂ ಸಂಚಾರ ಮಾಡ್ತಾ ಮಾಡ್ತಾ ಅನುಗ್ರಹನೂ ಮಾಡ್ತಾರೆ. ಅಂದರೆ ನಮ್ಮದು ಲ್ಯಾಂಡ್ಲೈನು ಮೊಬೈಲು ಎರಡೂ ಇದ್ದ ಹಾಗೆ. ಲ್ಯಾಂಡ್ಲೈನ್ ಮೂವ್ ಆಗೋದಿಲ್ಲ, ಅದು ಮೂವ್ ಆಗುತ್ತೆ. ರಾಯರು ಮನೆಯಲ್ಲಿ ಇಲ್ಲಿ ಮಾಡಿ ಸ್ಮರಣೆ ಮಾಡ್ತಾರೆ, ಓಡಾಡ್ತಾ ಮಾಡೋದು ಸ್ಮರಣೆ ಮಾಡ್ತಾರೆ. ಅದರಿಂದಾಗಿಯೇ ಕಲ್ಪವೃಕ್ಷ ಅನ್ನೋದು ಕಾಮಧೇನೂ ಹೌದು. ಹಾಗಿದ್ದಾಗ ನಾವು ಒಳ್ಳೆ ವಿಶೇಷವಾಗಿ ರಾಯರ ಮಹಿಮೆ ಅರ್ಥ ಆಗುತ್ತೆ. ಆಗ ನಮಗೆ ಅರ್ಥ ಆಗುತ್ತೆ ರಾಯರೊಬ್ಬ ಭಗವದ್ಭಕ್ತರಾಗಿ ಇಷ್ಟು ಮಾಡ್ತಾರೆ ಅಂದರೆ. ಇನ್ನು ವಾಯುದೇವರು 3 ಗುರುಗಳು. ಸಾಕ್ಷಾತ್ ಜನ್ಮಾದಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುಜಿತಿ ಚಿದಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂಧೇ ತಮಸೆ ವಿಧತತಾಂ ಸಂಸ್ತವೇನ್ ಅಸ್ಮಿ ಶಕ್ತ. ಎಷ್ಟು ದೊಡ್ಡವರು ವಾಯುದೇವರು. ಇವರು ಸರಸ್ವತಿ ಅನುಗ್ರಹಕ್ಕೆ ಪಾತ್ರರು. ಭಾರತೀ ಪತಿಗಳವರು ಎಷ್ಟು ಮೇಲಿದ್ದಾರೆ. ಇನ್ನು ನಾರಾಯಣ ಅಂತ ಲಕ್ಷ್ಮೀಪತಿ. ಏನು ಬೇಕಾದ್ರೂ ಕೊಡ್ತಾನೆ ಭಗವಂತ. ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಅಲ್ಲಿಗೆ ಎಂಡಾದರೆ ಅದು ರಾಯರ ಆರಾಧನೆ ಆಗ್ತದೆ ಹೊರತು ರಾಯರಲ್ಲೇ ಎಂಡಾದರೆ ರಾಯರ ಆರಾಧನೆ ಅಲ್ಲ ಅದು. ಇವತ್ತು 190 ಪಾಲು ಜನಕ್ಕೆ ರಾಯರ ಆರಾಧನೆ ಕೂಡ ಆಗಿರೋದಿಲ್ಲ, ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಾಗಿರ್ತದೆ. ಅದು ಸರಿಯಲ್ಲ. ರಾಯರ ಮಹಿಮೆ ಎಲ್ಲಿಂದ ಬಂತು? ಅದಕ್ಕೆ ಮೂಲ ಸೋರ್ಸ್ ಭಗವಂತನೇ. ಇನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಕರೆಂಟ್ ಇದೆ, ಕರೆಂಟ್ ಜನ್ರೇಟ್ ಇಲ್ಲಿ ಆಗಿದ್ದಲ್ಲ, ಸಪ್ಲೈ ಆಗಿದೆ ಅಷ್ಟೇ. ಇಲ್ಲಿ ಜನ್ರೇಟಿಂಗ್ ಸ್ಟೇಷನ್ನೇ ಬೇರೆ ಇರೋದು. ಈ ಸಪ್ಲೈಯರ್ಸ್ ಇವರು. ಮೇನ್ ಜನ್ರೇಟ್ ಆಗೋದೆಲ್ಲ ಭಗವಂತನ ಅನುಗ್ರಹದಿಂದ. ಜನ್ಮಾದ್ಯಸ್ಯ ಯತಃ ಭಗವಂತ. ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವವನ್ನು ಮರೆತು ನಾವೇನಾದರೂ ಯಾವುದೇ ತತ್ವ ನೋಡೋದಾದರೆ ಅದು ತತ್ವಜ್ಞಾನನೇ ಅಲ್ಲ. ತತ್ವಜ್ಞಾನದ ಮೂಲ ಹೆಸರು ಬರೋದೇ ತತ್ವಂ ಅಂದರೆ ಭಗವಂತ. ತತ್ವಂ ತತ್ವವಿದೇಕಾತ್ಮ. ವಿಷ್ಣು ಜ್ಞಾನವೇ ತತ್ವಜ್ಞಾನ ಹೊರತು ವಿಷ್ಣು ಜ್ಞಾನವಲ್ಲ ತತ್ವಜ್ಞಾನವೇ ಅಲ್ಲ. ವೈಷ್ಣವೇತರವಾದಾಗ ಬರೋ ಸಾಧ್ಯ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡು ರಾಯರ ನಾವು ಗುರುಗಳನ್ನಾಗಿ ಆರಾಧನೆ ಮಾಡಬೇಕು. ಜ್ಞಾನಕ್ಕೋಸ್ಕರ ಆರಾಧನೆ ಮಾಡಬೇಕು. ಜ್ಞಾನಭಕ್ತಿ ವೈರಾಗ್ಯ ಜ್ಞಾನಭಕ್ತಿ ಸುಪುತ್ರಾಯರು ಯಶಸ್ವಿ ಪುಣ್ಯವರ್ಧನ ಅಲ್ಲೇ ಬಂದಿದೆ. ವಿಜಯೇಂದ್ರ ಕರಾಬ್ಜೋತ್ಸ ಸುಧೀಂದ್ರ ವನಪುತ್ರಕಃ.
ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತವರ್ಧನ. ಎಷ್ಟಿದೆ ರಾಯರ ಸ್ತೋತ್ರಗಳ ಬಗ್ಗೆ ಒಂದು ಕೊನೆಯ ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ. ರಾಯರ ಬಗ್ಗೆ ನೂರಾರು ಸ್ತೋತ್ರ ಸಿಗುತ್ತೆ. ಹರಿದಾಸರು ಸೇರಿಸ್ಬಿಟ್ಟು ಸಾವಿರಾರು ಆಗುತ್ತೆ, ಅಷ್ಟಿದೆ. ಇಷ್ಟಾದರೂ ಅಷ್ಟೋತ್ತರ ಅಂತಷ್ಟು ನೆನಪಾಗೋದು ಶ್ರೀಪೂರ್ಣಬೋಧ ಗುರುತೀರ್ಥನೇ ಆಗಬೇಕು. ಬೇರೆ ಯಾವ್ದು ಹೇಳಿದ್ರು ಅಷ್ಟೋತ್ತರ ಅಲ್ಲ, ಅದೊಂದೇ ಅಷ್ಟೋತ್ತರ ಆಗೋದು. ಯಾತಕ್ಕೆ ಅಂತ ಪ್ರಶ್ನೆ ಬರುತ್ತೆ. ವಾಯುಸ್ತುತಿ ಎಷ್ಟೋ ಇದ್ದರೂ ಕೂಡ ನಮಗೆ ಶ್ರೀಮದ್ ಕಂಡು ಇದೇ ಹೇಳಬೇಕು. ಶ್ರೀಮದ್ ವಿಷ್ಣುವಿಗೆ ಇಷ್ಟ ಹೇಳಿದ್ರೇ ಅದು ವಾಯುಸ್ತುತಿ, ಶ್ರೀ ಪೂರ್ಣಬೋಧ ಹೇಳಿದ್ರೇ ರಾಯರ ಸ್ತೋತ್ರ. ಯಾತಕ್ಕಾಗೆ? ಅಷ್ಟೋತ್ತರ ಅಂದರೆ ರಾಯರ ಸ್ತೋತ್ರ, ಪುರಸ್ಚರಣೆ ಅಂದರೆ ವಾಯುಸ್ತುತಿ. ಯಾತಕ್ಕೆ ಹೀಗಾಯಿತು ಅಂತ ಕೇಳಿದ್ರೆ ಹೇಳ್ತಾರೆ, ವಾಯುಸ್ತುತಿಯನ್ನು ತಿರುಕೋಪಂಡಿತಾಚಾರ್ಯರು ಆಚಾರ್ಯರ 3 ರೂಪಗಳನ್ನು ನೋಡ್ತಾನೆ ಬರೆದಿದ್ದದು. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಹಾಗೆ ಮಾಡಿದ್ದಕ್ಕೆ ನೇರವಾಗಿ ನೋಡ್ತಾ ಹೇಳಿದರು. ಆಚಾರ್ಯರು ನೋಡಿದರು, ಅದಕ್ಕೆ ನಖಸ್ತುತಿ ಬರೆದು ಅನುಗ್ರಹ ಮಾಡಿದರು. ಅದಕ್ಕೆ ಮಂತ್ರತುಲ್ಯವಾದ ಗ್ರಂಥ ಆಗೋದು. ರಾಘವೇಂದ್ರ ಸ್ತೋತ್ರ ವೈಶಿಷ್ಟ್ಯನೂ ಹಾಗೆ. ಅಪ್ಪಣಾಚಾರ್ಯ ರಾಯರ ಪ್ರಿಯ ಭಕ್ತರು, ಪ್ರಿಯ ಶಿಷ್ಯರು. ವೃಂದಾವನ ಪ್ರವೇಶ ದಿವಸ ಗೊತ್ತಿತ್ತು ಅವರಿಗೆ. ಬರಲಿಕ್ಕೆ ಅಂತ ಹೊರಟರು. ಫ್ಲಡ್ಸ್ ಈಗಲೂ ಮತ್ತೆ ಶುರುವಾಗಿದೆ ಫ್ಲಡ್ಸ್. ಅದೇ ಕಾಲಕ್ಕೆ ಸಾಮಾನ್ಯ ಆರಾಧನೆ ಕಾಲಕ್ಕೆ ಫುಲ್ ಫ್ಲಡ್ ಸಾಮಾನ್ಯವಾಗಿರ್ತದೆ. ಬರ್ತಾರೆ, ನೋಡ್ತಾರೆ, ನದಿ ದಾಟಬೇಕು ಅವ್ರ ಕಡೆ. ಆ ಕಡೆ ಬಿಚ್ಚಾಲಿ, ಈ ಕಡೆ ಮಂತ್ರಾಲಯ ಮತ್ತು ದೂರ ಇದೆ. ಅಲ್ಲಿ ಬಂದರೂ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಫುಲ್ ಫ್ಲಡ್ಸ್ ಇದೆ. ವೃಂದಾವನಸ್ಥರಾಗೋ ಟೈಮ್ ಬರ್ತಾ ಇದೆ, ಹೋಗಬೇಕು ಅಂತ ಅಪೇಕ್ಷೆ. ಪ್ರವಾಹ ಬಿಡ್ತಾ ಇಲ್ಲ, ತಡ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ. ಶ್ರೀಪೂರ್ಣ ಬೋಧ ಗುರುತೀರ್ಥ ಅಂತ ಹರೇ ಬಿಟ್ಟರು. ಆ ತುಂಗಾ ಪ್ರವಾಹಕ್ಕಿಂತ ಭಕ್ತಿ ಪ್ರವಾಹನೇ ಜಾಸ್ತಿ ಆಯಿತು. ಅವರು ಹಾತ ಈಜ್ತಾ ಬಂದೇ ಬಿಡ್ತಾರೆ ಆ ಕಡೆಗೆ. ತುಂಬಿದೆ ಅವರು ಈಜ್ಕೊತ ಬಂದರಂತ. ಆ ಸ್ತೋತ್ರ ಹೇಳಿದಾರಲ್ಲ, ಅದೇ ಅವ್ರಿಗೆ ರಕ್ಷಾಕವಚ ಇದ್ದಾಗಿತ್ತು. ಓಡ್ಕೊತ ಬರ್ತಾರೆ ಅಲ್ಲಿ. ಅಷ್ಟೊತ್ತು ಸರಿಯಾಗಿ ವೃಂದಾವನ ಸಾಯ್ಬಿಟ್ಟಿರ್ತಾರೆ. ಕೊನೆಯ ಶ್ಲೋಕ ಹೇಳ್ತಾ ಇದ್ದರಾಗಲೇ ಅವರು ಬರ್ತಾ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ವರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನೈ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಪ್ರವೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿರತುಲಾ. ಇಷ್ಟು ಹೇಳಿದರು, ನಿಂತ್ಕೊಂಡ್ರು. ವೃಂದಾವನ ಪ್ರವೇಶ ಆಗಿಬಿಟ್ಟು ಮುಂದೆ ಮಾತೇ ಬರಲಿಲ್ಲ, ಹಾಗೆ ನಿಂತ್ಕೊಂಡ್ಬಿಟ್ರು. ತಕ್ಷಣ ವೃಂದಾವನದಿಂದ ಮಾತು ಬಂತಂತೆ, ಸಾಕ್ಷಿ ಹಯಾಶ್ಯೋತ್ರಹಿ. ಶ್ಲೋಕ ಕಂಪ್ಲೀಟ್ ಆಯಿತು. 7 ಅಕ್ಷರ ಕಡಿಮೆ ಇತ್ತು, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ರಾಯರು ಅಕ್ಸೆಪ್ಟ್ ಮಾಡಿದರು ಅಂತ ಅರ್ಥ. ಆಚಾರ್ಯ ಅಕ್ಸೆಪ್ಟ್ ಮಾಡಿದ್ದಕ್ಕೆ ವಾಯುಸ್ತುತಿ ಪುರಸ್ಚರಣೆಗೆ ಬಂತು. ಇವರು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅಷ್ಟೋತ್ತರಕ್ಕೆ ಬಂತು. ಆದ್ದರಿಂದ ಮೊದಲನೇ ಪವಾಡ ವೃಂದಾವನಸ್ಥರು ಆಗ್ತಿರಲಿಕ್ಕೆ ಮೊದಲನೇ ಪವಾಡನೇ ಸಾಕ್ಷಿ ಹಯಾಶ್ಯೋತ್ರಹಿ. ರಾಯರ ಗ್ರಂಥ ಆಯ್ತು ಅದು ಒಂದು. ಅದು ರಾಯರ ಮಾತು ಗ್ರಂಥ ಆಯ್ತಲ್ಲ, 7 ಅಕ್ಷರದ ಒಂದು ಗ್ರಂಥ. ಸಾಕ್ಷಿ ಹಯಾಶ್ಯೋತ್ರಹಿ. ಅದು ತಮ್ಮ ಮಹಿಮೆಗೆ ಅವರು ಸಾಕ್ಷಿ ಹೇಳಲಿಲ್ಲ. ಯಾರು ಹರಿವಾಯುಗಳ ಸ್ಮರಣೆ ಮಾಡ್ತಾರೋ ಅವರಿಗೆ ಎಲ್ಲ ಇಷ್ಟಾರ್ಥ ಈಡೇರೇ ಅಂತಕ್ಕಂಥ ದೇವರು ಸಾಕ್ಷಿ ಅಂತ ಹೇಳ್ತಾ ಹರಿಭಕ್ತರಾಗಿ ಅಂತ ಸಂದೇಶ ಕೊಟ್ಟರು, ಗುರುಭಕ್ತರಾಗಿ ಅಂತ ಸಂದೇಶ ಕೊಟ್ಟರು. ರಾಘವೇಂದ್ರ ಸ್ತೋತ್ರ ಶುರುವಾಗೋದು ಶ್ರೀಪೂರ್ಣಬೋಧ ಗುರುತೀರ್ಥ. ಶ್ರೀಪೂರ್ಣಬೋಧ ಮಂತ್ರಾಚಾರ್ಯ ಹೆಸರು. ಮುಗಿಯೋದು ಹಯಾಸ್ಯ ದೇವರ ಹೆಸರು. ಅಂದರೆ ವಾಯುದೇವರ ಹೆಸರಿಂದ ಶುರುವಾಗಿ ದೇವರ ಹೆಸರಿಂದ ಮುಗಿಯೋದು. ಮುಕುಂದ ಭಕ್ತಿ ಗುರುಭಕ್ತಿ ಜಾಗ ಬಂದು ಗುರುಗಳ ಹೆಸರು, ಆಮೇಲೆ ದೇವರ ಹೆಸರು. ಅದಕ್ಕೆ ರಾಯರಿ ಭಾರಿ ಖುಷಿ. ಅಷ್ಟೋತ್ತರ ಮಾಡಿದಾಗೆಲ್ಲ ಶ್ರೀಪೂರ್ಣಬೋಧ ಅಂತಾರಲ್ಲ, ನಮ್ಮ ಗುರುಗಳ ಹೆಸರಾಯಿತು. ಹೈಗ್ರೀವ ಅಂತಾರಲ್ಲ, ಗುರುಗಳ ಹೆಸರಾಯಿತು. ಅದಕ್ಕೊಂದು ಕಾರಣ ಇದೆ. ರಾಯರ ಆರಾಧನೆ ಹಿಂದಿನ ದಿವಸ ಹುಣ್ಣಿಮೆ, ಪಾಡ್ಯ ಬೆದಿಗಿ ತದಿಗಿ, ಗೊತ್ತಲ್ಲ? ಪಾಡ್ಯ ಬೆದಿಗಿ ತದಿಗಿ ಹುಣ್ಣಿಮೆ ಹೈಗ್ರೀವ ಜಯಂತಿ, ಗೊತ್ತಾಯ್ತಾ? ನೇರೆಸ್ಟ್ ಜಯಂತಿನೇ ಹಯಾಶ್ಯೋತ್ರಹಿ ಅಂತ ಹೈಗ್ರೀವ ಸ್ಮರಣೆ ಮಾಡಿಸಿದೆ. ಅದನ್ನು ನೆನಪು ಮಾಡಿಸಿದೆ. ಆಮೇಲೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ, ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ವೃಂದಾವನಸ್ಥರಾಗಿತ್ತು. ಶ್ರಾವಣ ಮಾಸದಲ್ಲಿ ಯಾಕಾದರೂ ಗೊತ್ತಾ? ಹರಿಕಥಾ ಶ್ರವಣ ಮಾಡೋ ನಿರಂತರ, ಯಾವಾಗಲೂ ದೇವ್ರ ಕಥೆ ಶ್ರವಣ ಮಾಡ್ತೀರಿ ಅಂತ ಸಂದೇಶ ಕೊಡಲಿಕ್ಕೋಸ್ಕರ ಶ್ರಾವಣ ಮಾಸ ಆರಿಸ್ಕೊಂಡ್ರು. ಆಮೇಲೆ ಕೃಷ್ಣ ಪಕ್ಷ, ಏನು ಮಾಡಿದ್ರು ಕೃಷ್ಣನ ಪಕ್ಷ ಮಾತ್ರ ಬಿಡಬೇಡ್ರಿ, ಹರಿದೇವ ಪರೋ ಹರಿದೇವ ಗುರು ಅಂತ ದೇವರ ಹೆಸರೇ ಹೇಳ್ಕೊಂಡಿರಿ ಅಂತ ಹೇಳೋದಕ್ಕೆ ಕೃಷ್ಣ ಪಕ್ಷ. ದ್ವಿತೀಯ ದ್ವೈತ ಮತವೇ ಮತವು ಅಂತ ಹೇಳೋದಕ್ಕೋಸ್ಕರ ದ್ವಿತೀಯ, ಮೂರನ್ನೇ ಹೇಳಬೇಕು. ತಮ್ಮ ವೃಂದಾವನ ಪ್ರವೇಶದ ದಿವಸದಲ್ಲೂ ಕೂಡ ತಮ್ಮ ಸಂದೇಶ ಕೊಟ್ಟಂಥ ಹಿರಿಮೆ ರಾಘವೇಂದ್ರ ಸ್ವಾಮಿಗಳು. ಇವತ್ತು ನಾವು ಅವರ ಆರಾಧನೆ ಅವರಿಗೆ ಅತ್ಯಂತ ಪ್ರಿಯರಾಗಬೇಕಾದ್ರೆ ಅವರು ಉಪವಾಸ ಮಾಡ್ತಿದ್ದ ಜ್ಞಾಪಕ ಇದೆಯಲ್ಲ, ಅಷ್ಟು ಉಪವಾಸ ಬೇಡ, ಏಕಾಶಿ ಒಂದು ಉಪವಾಸ ಆದರೂ ಮಾಡಿದರೂ ಭಾರಿ ದೊಡ್ಡ ಸಾಧ್ಯ. ಉಪವಾಸದಿಂದ ನಾವು ಉದ್ಧಾರ ಆಗಬೇಕಾದ್ರೆ ರಾಯರ ಕಥೆ ಒಳ್ಳೆಯ ಇನ್ಸ್ಪಿರೇಷನ್ ಕೊಡ್ತಕ್ಕಂಥದ್ದು. ಅವ್ರು ಮಾಡಿದ ಉಪವಾಸ ಜಗತ್ತಿನಗೆ ಅನ್ನ ಕೊಡ್ತಕ್ಕಂಥ ವ್ರತ ಆಯ್ತದೆ. ಯಾರು ಏಕಾಶಿ ಉಪವಾಸವನ್ನು ಮಾಡ್ತಾರೋ ಅವರು ಯಾವ ಜನ್ಮದಲ್ಲೂ ಅನ್ನಕ್ಕೆ ಅಭಾವ ಬರೋದೇ ಇಲ್ಲ. ಎಲ್ಲ ಜನ್ಮದಲ್ಲೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸೋಕ್ಕೋಸ್ಕರ ಅದು. ಮತ್ತು ಇನ್ನೊಂದು,
ಏಕಾದಶಿ ಉಪವಾಸದಿಂದ ನಮಗೆ ಆಗದೇ ಇರೋ ಕೆಲಸಗಳೇ ಇಲ್ಲ. ಏನು ಬೇಕಾದರೂ ಕೂಡ ಏಕಾದಶಿ ಉಪವಾಸ ರಾಜಮಾರ್ಗ ಅದು. ಅದನ್ನು ಮಾಡಬೇಕು ಅಲ್ಲ, ಮಾಡಲೇಬೇಕು. ಇದು ಒಂದು ಸಂದೇಶ. ಅದೇ ಕೃಷ್ಣ ಜಯಂತಿ ಬಂತಲ್ಲ, ಹೈಗ್ರೀವ ಜಯಂತಿ ಹಿಂದೆ, ಆಮೇಲೆ ಕೃಷ್ಣ ಜಯಂತಿ ಮಧ್ಯೆ ರಾಯರ ಆರಾಧನೆ ಬರ್ತದೆ. ಹೈಗ್ರೀವ ಜಯಂತಿ ರಾಯರ ಆರಾಧನೆ, ಕೃಷ್ಣ ಜಯಂತಿ. ಕೃಷ್ಣ ಜಯಂತಿ ಆಚರಣೆ ಮಾಡಲೇಬೇಕು ಅಂತ ಅರ್ಥ. ಎಷ್ಟು ಗೊತ್ತಾ? ಕೃಷ್ಣ ಜಯಂತಿ ಆಚರಣೆ ಮಾಡಿದರೆ 20 ಕೋಟಿ ಏಕಾದಶಿ ಉಪವಾಸ ಪುಣ್ಯ ಬರುತ್ತೆ. 20 ಕೋಟಿ ಏಕಾದಶಿ ಉಪವಾಸ ಮಾಡಿದ ಪುಣ್ಯ. ಇಂಥ ಪುಣ್ಯ ಯಾರು ಕೊಡ್ತಾರೆ ನಿಮಗೆ? ತಲೆ ಕೆಟ್ಟೋಗುತ್ತೆ. 20 ಕೋಟಿ ಏಕಾದಶಿ ಉಪವಾಸ ಅಂದರೆ ಎಷ್ಟು ಜನ್ಮ ಎತ್ತಿರ್ಬೇಕು, ಅಷ್ಟು ಪುಣ್ಯ ಮಾಡಬೇಕಾದ್ರೆ ಅಷ್ಟು ಕೊಟ್ಟು ಬಿಡ್ತಾರಂತೆ. ನಾವು ಈ ಥರ ಥಿಂಕ್ ಮಾಡಬಾರ್ದು. ಕೃಷ್ಣ ಜಯಂತಿ ಉಪವಾಸ ಮಾಡಿ 20 ಕೋಟಿ ಏಕಾದಶಿ ಉಪವಾಸ ಮಾಡಿ ಪುಣ್ಯ ಬರೋದಾದರೆ ಎಲ್ಲ ಏಕಾದಶಿ ಕೃಷ್ಣಾರ್ಪಣೆ ಮಾಡಿ ಕೃಷ್ಣ ಜಯಂತಿ ಒಂದೇ ಮಾಡಿಬಿಡಬಾರದು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಕೃಷ್ಣ ಜಯಂತಿ ಬರ್ತಿರೋದನ್ನ ಹೇಳ್ತೀನಿ. ಸರ್ ಕೃಷ್ಣ ಜಯಂತಿ ಬಂದಿದೆ ಈ ಸಲ. ಎಲ್ಲ ಮಠಕ್ಕೂ ಕೃಷ್ಣ ಜಯಂತಿನೇ, ಕೃಷ್ಣಾಷ್ಟಮಿ ಅಲ್ಲ ಈ ಸಲ. ಕೃಷ್ಣಾಷ್ಟಮಿನೂ ಶ್ರೇಷ್ಠ, ಕೃಷ್ಣ ಜಯಂತಿನೂ ಶ್ರೇಷ್ಠ. ಮಧ್ಯರಾತ್ರಿ ರೋಹಿಣಿ ಇದ್ದು ಬಿಟ್ಟರೆ ಅದು ಕೃಷ್ಣ ಜಯಂತಿ. ರೋಹಿಣಿ ನಕ್ಷತ್ರನೂ ಇದೆ ಈ ಸಲ. ಅದು ತುಂಬ ರೇರ್ ಬರೋದು. ಭಾರಿ ಭಾರಿ ಉಪಯೋಗ ಮಾಡ್ಕೋಬೇಕನ್ನ. ಇದನ್ನು ಉಪಯೋಗ ಮಾಡ್ಕೊಳ್ಳೋದು ಏನು ಗೊತ್ತಾ? ಚಕ್ಕಲಿ, ಗೋಡಂಬಿ, ಚಕ್ಕುಳಿ, ಕೋಡುಬೇಡಿ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಇದು ಉಪವಾಸ ಅಲ್ಲ. ಮಾಡಿ ದೇವ್ರ ನೈವೇದ್ಯಕ್ಕೆ ಮಾಡಬೇಕು, ನಾವು ತಿನ್ಲಕ್ಕಲ್ಲ. ಅದನ್ನು ಮರುದಿವಸ ಉಪಯೋಗಿಸ್ಬೇಕು, ಅವತ್ತು ಉಪಯೋಗಿಸಬಾರ್ದು. ಆ ರೀತಿ ಮಾಡಿದರೆ ಬರ್ತದೆ. 20 ಕೋಟಿ ಏಕಾದಶಿ ಉಪವಾಸ ಮಾಡಿದ ಪುಣ್ಯ ಕೃಷ್ಣ ಜಯಂತಿ ಮಾಡಿದವ್ರಿಗೆ ಯಾವಾಗ ಬರ್ತದೆ ಗೊತ್ತಾ? ಪ್ರತಿ ಏಕಾದಶಿ ಉಪವಾಸ ಮಾಡಿ ಕೃಷ್ಣ ಜಯಂತಿ ಮಾಡೋರಿಗೆ ಬರ್ತದೆ ಹೊರತು ಬರೀ ಕೃಷ್ಣ ಜಯಂತಿ ಮಾಡಿದರೆ ಬರೋದಿಲ್ಲ. ಆದ್ದರಿಂದ ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಕೃಷ್ಣ ಜಯಂತಿ ಮಾಡಬೇಕಾದ್ರೆ ಎಲಿಜಿಬಿಲಿಟಿ ಏಕಾದಶಿ ಮಾಡದೇ ಇದ್ದವ್ರು ಮಾಡಿದರೆ ಉಪಯೋಗಕ್ಕೆ ಬರೋದಿಲ್ಲ. ಎರಡು ಸೇರಿಸಿ ಮಾಡಬೇಕು. ಅದಕ್ಕೆಲ್ಲ ಕೊಡಲಿಕ್ಕೆ ರಾಯರು ಮಧ್ಯದಲ್ಲಿ ತಾವು ಆರಾಧನೆ ಇಟ್ಕೊಂಡ್ಬಿಟ್ಟು ಹೈಗ್ರೀವ ಜಯಂತಿ ಮಾಡ್ಕೊಂಡು ಬನ್ನಿ, ಕೃಷ್ಣ ಜಯಂತಿ ಪ್ರಿಪೇರ್ ಆಗಿ ಅನ್ನೋ ಸಂದೇಶ ಕೊಟ್ಟು, ಹೈಗ್ರೀವ ಜಯಂತಿಯಿಂದ ನಮಗೆ ಜ್ಞಾನ ಲಾಭ. ಹೈಗ್ರೀವೇತಿ ಯೋಬದೆ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಅಂತ ವಾದಿರಾಜ ಸ್ವಾಮಿಗಳ ಮಾತು. ಕೃಷ್ಣ ಎಂದು 3 ಬಾರಿ ನೆನೆಯಿರೋ ಸಂತುಷ್ಟರಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರವರು. ಎಲ್ಲ ದೇವರೂಪಗಳಿಗೆ ಭೇದ ಇಲ್ಲ, ಅದು ವಿಶೇಷ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ, ಇವತ್ತು ನಮ್ಮ ಶ್ರೀ ಮಧ್ವಾಚಾರ್ಯ ಯೂತ್ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಕಾರ್ಯಾಗಾರ ವರ್ಕ್ಶಾಪ್ಗಳಲ್ಲಿ ಇದು 2ನೇ ವರ್ಕ್ಶಾಪ್ ಇಲ್ಲಿ ನಡೆದಿದೆ ಸಲ. ಸಹಕಾರ ನಗರದಲ್ಲಿ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕಾಗಿರೋದೇ ಹೊರತು ಇಲ್ಲದಿದ್ದರೆ ಸಾಧ್ಯ ಇರ್ತಿರಲಿಲ್ಲ. ಇಲ್ಲಿ ಉತ್ತರಾದಿ ಮಠದ ಪರಮಪೂಜ್ಯ ಶ್ರೀಪಾದಂಗಳವರು, ಗುಲ್ಬರ್ಗ ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ ಶ್ರೀಮದ್ ಸತ್ಯಾತ್ಮ ಶ್ರೀಪಾದಂಗಳವರು. ಅವರ ಆದೇಶ, ಅವರ ಅನುಗ್ರಹದ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆದಿದೆ. ಇಲ್ಲೇ ಕಾರ್ಯಕರ್ತರಾಗಿ ಶ್ರೀ ಹರಿವಂಶಾಚಾರ್ಯರು, ಅವರ ನೇತೃತ್ವದ ಕಾರ್ಯಕರ್ತರೆಲ್ಲ ಸಹಕರಿಸಿದ್ದಾರೆ. ಇವರು ಸುಂದರ್ ಅವರು, ಶ್ರೀಕಾಂತ್ ಅವರು, ತುಂಬ ಜನಗಳು ಎಲ್ಲ ಭಾಗವಹಿಸಿ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ 2ನೇ ಬಾರಿ ನಡೆಯಲಿಕ್ಕೆ ಶ್ರಮವಹಿಸಿದ್ದಾರೆ. ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಮಳೆಯ ಸೂಚನೆ ಇದ್ದರೂ ಕೂಡ ಅಪ್ಪಣಾಚಾರ್ಯ ನದಿಗಾರದ ಹಾಗೆ ಮಳೆಯನ್ನು ಮೀರಿ ನೀವು ಬಂದಿದ್ದೀರಿ. ಎಲ್ಲ ರಾಯರ ಬಗ್ಗೆ ಇರತಕ್ಕಂಥ ನಿಮ್ಮ ಆಧಾರ ಇನ್ನು ವಿಶೇಷವಾಗಿ ಗ್ರಂಥಗಳ ಅಧ್ಯಯನದಲ್ಲಿ ಪರ್ಯವಸಾನವಾದರೆ ಭಾರಿ ವಿಶೇಷ ಪುಣ್ಯ ಬರುತ್ತೆ. ರಾಯರು ಕೂತಿರೋದೇ ಅದಕ್ಕೋಸ್ಕರ. ಆ ಹಿನ್ನೆಲೆಯಲ್ಲಿ ನಾವು ಎಷ್ಟೋ ರಾಘವೇಂದ್ರ ಅಷ್ಟೋತ್ತರ ಮಾಡ್ತಾರಲ್ಲ, ಸಂಧ್ಯಾದ ಕೂಡ ಮಾಡಿರೋದಿಲ್ಲ. ಬರೋ ಶ್ರೀ ಪೂರ್ಣ ಬೋಧಕರು ತೀರ್ಥ ರಾಯರಿಗೆ ಘಟೌಟ್ ಅಂತ ಕಡೆ ಹತ್ರ ಕೂಡ ಸೇರಿಸೋದಿಲ್ಲ ರಾಯರಿಗೆ, ಗೊತ್ತಾಯ್ತಾ? ಸಂಧ್ಯಾವನ ಮುಗಿಸಿ ಬಂದು ಕೂತ್ಕೊಂಡ್ರೆ ಅಷ್ಟೋತ್ತರ ಹೊರತು ಇದ್ದರೆ ಇಲ್ಲೇ ಇಲ್ಲ. ಏಕಾದಶಿ ವ್ರತ ಮಾಡದೆ ಹೋದರೆ ಇಲ್ಲೇ ಇಲ್ಲ. ನಾವು ಜನಕರು ಪ್ರಶ್ನೆ ಕೇಳ್ತಾರೆ, ನಾವು ಸಂಧ್ಯಾವಂದನೂ ಮಾಡಿರೋದಿಲ್ಲ, ಏಕಾದಶಿನೂ ಮಾಡಿರೋದಿಲ್ಲ, ಅಷ್ಟೋತ್ತರ ಮಾಡಿರ್ತೀವಿ, ನಮ್ಗೆ ಒಳ್ಳೆಯದಾಗಿದೆ ಅಂದಮೇಲೆ ಅಷ್ಟು ಸಾಕು ಅಂತ ಹೇಳ್ತಾರೆ. ಆ ರೀತಿ ಯೋಚನೆ ಮಾಡಬಾರ್ದು. ಸಂಧ್ಯಾವಂದನೂ ಮಾಡದೆ, ಏಕಾದಶಿನೂ ಮಾಡದೆ, ಅಷ್ಟೋತ್ತರ ಮಾಡಿದ್ದಕ್ಕೆ ರಾಯರು ಎಷ್ಟು ಫಲ ಕೊಟ್ಟಿದ್ದಾರಲ್ಲ, ಸಂಧ್ಯಾವಂದನ ಮಾಡಿ ಏಕಾದಶಿನೂ ಮಾಡಿದರೆ ಎಷ್ಟು ಫಲ ಕೊಡ್ತಾರೆ, ಆ ಥರ ಯೋಚನೆ ಮಾಡಬೇಕೆ ಹೊರತು ಇಷ್ಟೇ ಸಾಕು ಅಂತ ಯೋಚನೆ ಮಾಡಬಾರ್ದು. ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಮಿನಿಮಮ್ ಮಾಡ್ಕೋತೇವೆ. ಮಿನಿಮಮ್ ಮಾಡಬಾರ್ದು, ಮ್ಯಾಕ್ಸಿಮಮ್ ಮಾಡ್ಲಿಕ್ಕೆ ಕೊಟ್ಟರೆ ಉದ್ಧಾರ ಆಗ್ತದೆ. ರಾಯರ ಅವತಾರ ಮಾಡಿ ಬಂದಿರೋದೇ ಅದಕ್ಕೋಸ್ಕರ. ಅಂಥವರ ಸ್ಮರಣೆ ನಿಜವಾಗಲೂ ನಮ್ಮ ಕುಲಕೋಟಿ ಉದ್ಧರಣೆ ಅಂತ ಹೇಳ್ತಾ, ವಿಶೇಷವಾಗಿ ಎಲ್ಲ ಅನುಗ್ರಹ ಮಾಡಲಿ, ರಾಯರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ತಿರುಕಾಟಿಪಳ್ಳಿ ಅಂತ ಹೇಳಿದೆ, ಅಲ್ಲಿ ಸಾಣೆಕಲ್ಲು, ಇವತ್ತಿಗೂ ಸಾಣೆಕಲ್ಲಿದೆ ಆ ಊರಲ್ಲಿ, ದೊಡ್ಡ ಸಾಣೆಕಲ್ಲು. ಅಷ್ಟು ಜನಕ್ಕೆ ತೆಗೆದ್ರಲ್ಲ, ಗಂಧ ಚಕ್ಕೆ ಇಲ್ಲ, ಯಾರೋ ಹೊತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಗಂಧ ಚಕ್ಕೆ ಉಳಿದಿಲ್ಲ. ಸಾಣೆಕಲ್ಲು ಒಯ್ಲಕ್ಕಾಗದೆ ಗಟ್ಟಿಬಿಟ್ಟಾಗಿ ಕೂತಿರೋದ್ರಿಂದ ಅಲ್ಲೇ ಇದೆ. ಅದು ಹೋದವ್ರು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆ ಇದ್ರೂ ಕೇಳಬಹುದು.
ರಾಯರ ಆದರ್ಶದ ವ್ಯಕ್ತಿತ್ವ ಬಹುಶಃ ಇದೆಯಾ? ನಮಸ್ಕಾರ. ಇತ್ತೀಚೆಗೆ ಟಿವಿ ಚಾನೆಲ್ಸ್ ಅಲ್ಲಿ ರಾಯರ್ ಪವಾಡ 800 ವರ್ಷ ಅಂತ ಹೇಳ್ತಾ ಇದ್ರು. ನಾವು ಮುಂಚೆ ಗೊತ್ತಿತ್ತು 700 ವರ್ಷ ಅಂತ ಇತ್ತು. ಅದೊಂದು ಹೇಳ್ತಾರೆ, ರಾಯರು 100 ವರ್ಷ ಇರ್ತಾರೆ, 300 ವರ್ಷ ಗ್ರಂಥಗಳಿರ್ತದೆ, 700 ವರ್ಷ ಪವಾಡ ಎಲ್ಲ ಹೇಳ್ತಾರೆ. ಅವಕ್ಕೆಲ್ಲ ಬಹುಕಾಲ ಅಂತ ಅಷ್ಟೇ ಅರ್ಥನೇ ಹೊರತು ಹೆಚ್ಚಲ್ಲ. 100 ವರ್ಷ ಅಂತೇಳಿ 100 ಪೂರ್ಣ ಸಂಖ್ಯೆ ಅವತಾರ. ರಾಯರು 100 ವರ್ಷಗಳ ಕಾಲ ಇದ್ದರು ಅಂತ ನಮ್ಮ ಕಣ್ಣಿಗೆ ಕಂಡರು. ಅವ್ರ ಗ್ರಂಥಗಳು 300 ವರ್ಷ ಆಗಿದೆ, ಗ್ರಂಥಗಳು ವಿಕಾಸ ಪಾಠ ನಡೀತಾನೇ ಇದೆ. ಅದು ಡೆಡ್ ಎಂಡ್ ಅಂತ ಅರ್ಥ ಅಲ್ಲ. 6 ಗಂಟೆ ಸರಿಯಾದ ತಕ್ಷಣ ಕತ್ಲಾಗಿಬಿಡೋದಿಲ್ಲ, ಮುಂದೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಮಹಿಮೆಗಳು ಇನ್ನೂ ಸಹ ಹೆಚ್ಚಿಸಿ ನಡೀತಾ ಇದೆ. ಅಂದರೆ ಇದ್ದಿದ್ದು ಗ್ರಂಥಗಳು ಪವಾಡ ಅಲ್ಲ, ಹೆಚ್ಚಾಗಿ ಜನ ಪವಾಡಕ್ಕೆ ಅರ್ಥ ಆಗೋದು ಇನ್ನು ಹೆಚ್ಚು ದಿವಸ ಅರ್ಥ ಆಗುತ್ತೆ ಅಂತ ಅರ್ಥನೇ ಹೊರತು ಅಲ್ಲಿ ಮುಗಿದೋಗುತ್ತೆ ಅಂತ ಅರ್ಥ ಅಲ್ಲ. ಕಡಿಮೆ ಆಗಬಹುದು ಅಷ್ಟೇ ಹೊರತು ಪೂರ್ತಿ ಸಾಧ್ಯನೇ ಇಲ್ಲ. ಅವ್ರು ಬರೆದ ಗ್ರಂಥಗಳು ಸಾವಿರಾರು ವರ್ಷ, 10-20 ಸಾವಿರ ವರ್ಷ ಆದರೂ ಕೂಡ ಹೋಗೋದಿಲ್ಲ. ಮಹಿಮೆ ಕೂಡ ಹಾಗೆ ಇರ್ತದೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ. ನಮಸ್ಕಾರ. ನಾನು ನಿಮ್ಮನ್ನು ಮಲೇಷ್ಯಾದಲ್ಲಿ ವಿಶ್ವಾಸಕ್ಕೆ ಹೋಗಿದ್ದೀನಿ, ಮಾತಾ ಸಂಘ. ಹಾಂ ಸರಿ, ಹೇಳಿ. ಹಾಂ ಅದರಿಂದ ನಾನು ಇಲ್ಲಿ ಬಂದ್ಬಿಟ್ಟಿದ್ದೇನೆ, ಬಿಟ್ಟು ಬಂದಿದ್ದೆ. ನೀವು ಆವಾಗಲೇ ಸುಮಾರು ಸತಿ ಹೇಳಿದ್ರಿ ರಾಯರು ಗ್ರಂಥಗಳು ಅಷ್ಟೊಂದು ಮಿಸ್ ಆಗಿದೆ. ಹೌದು. ಮಿಸ್ ಆಗಲಿಕ್ಕೆ ಕಾರಣ ಏನು? ಕಾರಣ ಏನು? ಯಾರು ಕಾರಣ? ನಾವೇ ಕಾರಣ. ಓದದೇ ಇರೋದು, ಲಕ್ಷಣೆ ಮಾಡದೇ ಇರೋದೇ ಕಾರಣ. ಗ್ರಂಥಗಳು ಯಾವಾಗಲೂ ಇಟ್ಕೋಬೇಕು. ದೊಡ್ಡವರ ಗ್ರಂಥಗಳನ್ನು ಅರ್ಥವಾಗಲಿ ಬಿಡಲಿ, ನಮಗೆ ಅರ್ಥ ಆಗಲ್ಲ ಅಂಥೇಳಿ ಇಟ್ಕೊಳ್ಳೋದ್ರ ಅಭ್ಯಾಸ ಜನ ಮಾಡಿಬಿಡ್ತಾರೆ. ಮಾಡಬಾರ್ದು ಹಾಗೆಲ್ಲ. ಅರ್ಥವಾಗದೇ ಹೋದರೂ ಗ್ರಂಥಗಳು ಕೆಲಸ ಮಾಡುತ್ತೆ. ನಾವು ಓದದೇ ಹೋದರೂ ಅವುಗಳ ರಕ್ಷಣೆ ಕೊಡುತ್ತೆ. ಆಲ್ ಔಟ್ ಹಚ್ಕೊಂಡ್ಬಿಡ್ತಾನೆ, ಬೆಳಗ್ಗೆ ಎದ್ದು ನೋಡ್ತಾ ಕೂತಿರೋದಿಲ್ಲ, ಅದನ್ನು ತನ್ನ ವರ್ಕ್ ಮಾಡ್ತಾನೆ ಇರ್ತದೆ. ಆಲ್ ಔಟ್ ಇದ್ದರೆ ಸೊಳ್ಳೆಗಳು ಔಟ್ ಅಂತ ಗೊತ್ತಲ್ಲ, ಗ್ರಂಥಗಳಿದ್ದರೆ ನಮ್ಮ ಪಾಪಗಳೆಲ್ಲ ಔಟ್ ಆಗ್ತವೆ. ಆ ಥರ ನಾವೆಲ್ಲ ಓದಿದರೆ ಮಾತ್ರ ಗ್ರಂಥ ಅಂತ ತಿಳ್ಕೊಂಡಿದ್ದೆ ತಪ್ಪಾಗಿರೋದು. ಓದದೇ ಹೋದರೂ ಗ್ರಂಥಗಳು ಬೇಕು, ಓದೋರಿಗೋಸ್ಕರ ಬೇಕು. ಆ ರೀತಿ ಇದ್ದರೆ ಗ್ರಂಥ ಉಳಿತವೆ. ತುಂಬ ಜನಕ್ಕೆ ಜ್ಞಾನದ ಬಗ್ಗೆ ಇರೋ ಅಸಡ್ಡೆನೇ ಗ್ರಂಥ ಮಿಸ್ ಆಗಲಿಕ್ಕೆ ಕಾರಣ. ಒಂದು ಊರಿಗೆ ಹೋದಾಗ, ನಾನು ಹಸ್ತಪ್ರತಿ ಸಂಗ್ರಹಕ್ಕೆ ಅಂತ ಹೋದಾಗ, ಒಬ್ಬ ವ್ಯಕ್ತಿ ಪುಸ್ತಕ ಇಲ್ಲ ಅಂತ ಹೇಳಿದ ಮನೆಯಲ್ಲಿ. ಯಾವುದು? ಮರುದಿವಸ ಬೆಳಿಗ್ಗೆ ಬಾತ್ರೂಮಿಗೆ ಸ್ನಾನಕ್ಕೆ ಅಂತ ಹೋದರೆ ಒಲೆ ಮುಂದೆ ಬರಿಮಾಡ ಇಟ್ಕೊಂಡು ಕೂತಿದ್ದೆ, ಒಲೆಗೆ ಹಾಕ್ತಾ ಇದ್ದರು. ಅರ್ಥ ಆಯ್ತಾ ನಿಮಗೆ? ನೀವು ಕಣ್ಣಾರೆ ನೋಡಿದ್ದೆ ನಾನು. ಅದು ಈ ರೀತಿಯಾಗಿರೋ ಗ್ರಂಥಗಳು ಎಲ್ಲಿ ಉಳಿಯುತ್ತೆ ನಿಮಗೆ? ಗೊತ್ತಾಯ್ತಾ? ಅದಕ್ಕೆ ಗ್ರಂಥಗಳ ಸಂರಕ್ಷಣೆ ಮಾಡಬೇಕು. ಗ್ರಂಥಗಳ ಬಗ್ಗೆ ಸಂರಕ್ಷಣೆ ತುಂಬ. ನಾವು ಮನೆಯಲ್ಲೇ ಒಬ್ಬ ವೈಷ್ಣವರ ಮನೆ ಅಂದರೆ, ಜಿಜ್ಞಾಸುಗಳ ಮನೆ ಅಂದರೆ ಗ್ರಂಥ ಇರಬೇಕಲ್ಲಿ. ಸ್ಟೂಡೆಂಟ್ ಅಂದರೆ ಬುಕ್ಸ್ ಇರಬೇಕಾ? ಹಾಗೆ ನಾವೆಲ್ಲ ಪದ್ಧತಿ ಬಂದರೆ ಖಂಡಿತ ಗ್ರಂಥ ಉಳಿಯುತ್ತೆ. ಗೊತ್ತಾಯ್ತಾ? ಮತ್ತು ಪ್ರಿಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಗ್ರಂಥ ನಾವು ತೆಗೆದು ಹಾಕಬಾರ್ದು. ಗ್ರಂಥ ನಮ್ಮ ಉಳಿಸೋದು ನಮ್ಮದೇ ಒಂದು ಮನೆ ಇರಬೇಕು. ಪಕ್ಕದಲ್ಲಿ ಟಿ ವಿ ಇದ್ದರೂ ನಮಗೊಂದು ಟಿ ವಿ ಇರಬೇಕು ಅಂತ ಅನಿಸೋದಿಲ್ಲ. ನಮಗೆ ಪ್ರತ್ಯೇಕ ಟಿ ವಿ ಇರಬೇಕು. ಹೇಗೋ ನಮ್ಮ ಮನೆಯಲ್ಲೂ ಗ್ರಂಥ ಇರಲೇಬೇಕು ಅನ್ನೋ ಭಾವನೆ ಬಂದರೆ ಆಗುತ್ತೆ. ಇವತ್ತು ನಿಮ್ಮ ಮನೆಯಲ್ಲ, ಮಠಗಳಲ್ಲೇ ಗ್ರಂಥ ಇಲ್ಲ. ಎಷ್ಟೋ ಮಠಗಳಲ್ಲಿ 100ಕ್ಕೆ 99 ರಾಯರ ಮಠದಲ್ಲಿ ಗ್ರಂಥಾಲಯ ಅಂತಲೇ ಇಲ್ಲ. ಫಸ್ಟ್ ಅರ್ಥ ಆಯ್ತಾ? ಗ್ರಂಥಾಲಯ ಇಲ್ಲದೆ ಹೋದರೆ ಅದು ಮಠನೇ ಆಗೋದಿಲ್ಲ. ಇವತ್ತು ಲೈಬ್ರರಿ ಇಲ್ಲದೆ ಹೋದರೆ ಯೂನಿವರ್ಸಿಟಿ ಅಫಿಲಿಯೇಷನ್ನೇ ಕೊಡೋದಿಲ್ಲ ಕಾಲೇಜ್ ಮಾಡಲಿಕ್ಕೆ. ಮನೆಯಲ್ಲಿ ಗ್ರಂಥಗಳು ಇರಲೇಬೇಕು ಒಂದು ಕಡೆ. ಮನೆ ವೇದವ್ಯಾಸ ದೇವರು ಪೂರ್ಣ ಸನ್ನಿಧಾನ ಬರೋದಾಗಲಿ, ಅದು ಬಂದರೆ ಗ್ರಂಥಗಳು ಉಳ್ಕೊಳ್ಳೋದು, ಇಲ್ಲದ್ರೆ ಹೋಗೋದಿಲ್ಲ. ಏನು? ಪುಣ್ಯದ ಬಗ್ಗೆ ಲೋಭ ಇರಬೇಕು, ಅದನ್ನು ಹೆಚ್ಚು ಧಾರಣೆ ಮಾಡಬಾರ್ದು, ಒಂದು ವಿನಿಯೋಗ ಮಾಡಬಾರ್ದು ಅಂತ. ಆದರೆ ರಾಯರ ವಿಷಯದಲ್ಲಿ ಮಾತ್ರ ನಾವು ಪುಣ್ಯವನ್ನು ಎಲ್ಲರಿಗೂ ಕೂಡ ಅದನ್ನು ಉದಾರವಾಗಿ ಧಾರಣೆ ಇಡ್ತಾರೆ. ಇದು ಅವರಲ್ಲಿ ಹೆಂಗೆ? ಭಾರಿ ಸುಲಭ. ಅದು ದುಡ್ಡು ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ. ಹೇಳ್ತೀನಿ. ಪುಣ್ಯ ಎಂಬುದು 2 ವಿಧ. ಸ್ವಲ್ಪ ದುಡ್ಡು ಇರುತ್ತೆ, ಖರ್ಚು ಮಾಡಬೇಡಿ ಅಂತಾರೆ. ತುಂಬ ಇದ್ದವರೇ ದಾನ ಮಾಡಿ ಅಂತಾರಲ್ಲ, ಹಾಗೆ ನಮಗೆ ಸ್ವಲ್ಪ ಇರುತ್ತೆ, ಆದ್ದರಿಂದ ಆದಷ್ಟು ಖರ್ಚು ಮಾಡಬೇಡಿ ಅಂತ ಹೇಳಿರ್ತಾರೆ. ರಾಯರು ತುಂಬ ಪುಣ್ಯ ಮಾಡಿರೋದ್ರಿಂದ ಎಷ್ಟು ಕೊಟ್ಟರೂ ಹೋಗೋದಿಲ್ಲ. ಅವರು ಖರ್ಚು ಮಾಡಲೇಬೇಕು. ಎಲ್ಲರೂ ಖರ್ಚು ಮಾಡಿದ್ರು ಕೊಡೋರು ಯಾರು ಆಮೇಲೆ? ಅದಕ್ಕೆ ನೀನು ಖರ್ಚು ಮಾಡಬೇಡ ಅಂತ ಹೇಳೋದು ಸಾಮಾನ್ಯರಿಗೆ ಇರೋದೇ ಸ್ವಲ್ಪ ಹುಷಾರಾಗಿ ಖರ್ಚು ಮಾಡುವಂಥ. ತುಂಬ ಇದ್ದವರಿಗೆ ಡೊನೇಟ್ ಮಾಡು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಅಪ್ರೋಷ ಜ್ಞಾನ ಪ್ರಶ್ನೆ ಬಂದರೆ ಅನೇಕರು ತಪ್ಪು ತಿಳುವಳಿಕೆ ಮಾಡ್ಕೊಂಡಿರ್ತಾರೆ. ರಾಯರು ಅನಿಷ್ಟ ಪುಣ್ಯ ಕೊಡ್ತಾರೆ, ಅದು ಪದ್ಧತಿ. ಜನಗಳು ಅನಿಷ್ಟ ಪುಣ್ಯ ಕೊಡ್ತಾರೆ. ಅನಿಷ್ಟ ಅಂದರೆ ಕೆಟ್ಟದ್ದು ಅಂತಾನೆ. ರಾಯರು ಕೆಟ್ಟ ಪುಣ್ಯ ಕೊಡ್ತಾರೆ, ಈ ಅರ್ಥ ಆಗೋಗ್ಬಿಟ್ಟಿದೆ ನಡಿ ಅಂತೇಳಿ. ಆ ಅರ್ಥ ಅಲ್ಲ. ಅಪ್ರೋಕ್ಷ ಜ್ಞಾನಿಗಳ ಪುಣ್ಯ 2 ವಿಧ. ಒಂದು ಮೋಕ್ಷಕ್ಕೆ ಉಪಯೋಗಕ್ಕೆ ಬರೋದು, ಇನ್ನೊಂದು ಅದನ್ನೇ ತೊಗೊಂಡು ಹೋಗ್ಬೇಕಾಗಿಲ್ಲ, ಕನ್ವರ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು.
ಅಂಥ ಪುಣ್ಯನ ರಾಯರು ನಮಗೆ ಕೊಟ್ಟುಬಿಟ್ಟು ಅದನ್ನು ಆ ಪುಣ್ಯ ಕನ್ವರ್ಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಟ್ರಾನ್ಸ್ಫರ್ ಆಗುತ್ತೆ. ಈಗ ಮನೆ ತುಂಬ ಟೀ ಕುಡ್ದು ಏನೇನೋ ಫರ್ನಿಚರ್ ಇಟ್ಕೊಂಡಿರ್ತಾರೆ, ಡೆಲ್ಲಿಗೆ ಹೋಗಬೇಕಾಗಿಲ್ಲ, ಅದನ್ನೆಲ್ಲ ಹೊತ್ಕೊಂಡು ಹೋದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗ್ತದೆ. ಅದನ್ನು ಕೊಟ್ಟು ಹೋಗಿಬಿಟ್ರೆ ಅನಿಷ್ಟ ಅಂದ್ರೇನೋ, ಇಷ್ಟವಲ್ಲದ್ದು, ನಮಗೆ ಬೇಡ, ಉಳಿದವ್ರಿಗೆ ಬೇಕು. ಕೆಲವರು ಫ್ರೀ ಕೊಡ್ತಾರೆ, ಕೆಲವರು ಹಾಫ್ ರೇಟಿಗೆ ಕೊಡ್ತಾರೆ, ಕೊಟ್ಟು ಹೋಗಿಬಿಡ್ತಾರೆ. ಅದಕ್ಕೆ ಅನಿಷ್ಟ ಅಂತಾರೆ. ಕೆಟ್ಟದ್ದು ಅಂತ ಅರ್ಥ ಅಲ್ಲ, ಹುಳ ಬಿದ್ದಿದ್ದು ಕೆಟ್ಟದ್ದು, ಕೈಕಾಲು ಮುರಿದಿದ್ದು ಕೊಡ್ತಾರೆ ಅಂತ ಅರ್ಥ ಅಲ್ಲ, ನಮಗೆ ಈಗ ಬೇಡವಾದದ್ದು ಅಂತ ಅರ್ಥ. ಇನ್ನೊಬ್ರು ಕೊಟ್ಟರೆ ಏನಾಗುತ್ತದೋ ಅದು ಇಷ್ಟ ಪುಣ್ಯವಾಗಿ ಕನ್ವರ್ಟ್ ಆಗಿಬಿಡುತ್ತೆ, ಅದು ಮೋಕ್ಷಕ್ಕೆ ಉಪಯೋಗ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೇ ಅನಿಷ್ಟ ಪುಣ್ಯ ಅಂದರೆ ಬೇಡವಾದ ಪುಣ್ಯ ಅಂತ ಅರ್ಥ, ಅವರಿಗೆ ಬೇಡವಾದ ಪುಣ್ಯ ಅಂತ ಹೊರತು ಕೆಟ್ಟ ಪುಣ್ಯ ಅಂತ ಅರ್ಥ ಮಾಡಬಾರ್ದು. ರಾಯರಲ್ಲಿ ಪುಣ್ಯದ ರಾಶಿನೇ ಇದೆ, ಅದನ್ನು ಕೊಡ್ತಾರೆ, ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾರೆ ಅಷ್ಟೇ. ರಾಯರ ಅಷ್ಟೋತ್ತರ ಕ್ರಮದೊಳಗೆ ಇಂತಿಷ್ಟ ಸೂರ್ಯದೇವರ ನಾಥಪ್ರಾಯ ಕೀರ್ತಿ ಪಿಂಡಿತ ಸಾಕ್ಷಿ ಹಯಾಶ್ರುತಿ ಅಲ್ಲಿ ತನಕ ಪೂರ್ಣವಾಗಿ ಹೇಳ್ಬೇಕಾ, ಇಲ್ಲಾಂದ್ರೆ ಫಲಶ್ರುತಿ ಅನ್ಕೊಂಡು ಅಲ್ಲಿಂದ ಮಧ್ಯ ನಿಲ್ಲಿಸ್ಕೊಂಡ್ರೆ ಪೂರ್ಣ ಹೇಳದೆ ಉತ್ತಮ ಪಕ್ಷ. ಯಾಕಂದರೆ ಶ್ರೀಪೂರ್ಣ ಮುಂದೆ ಗುರುರಾಜ ಪ್ರಸಾದ ಕೃತಂ ಸ್ತೋತ್ರ ವಿಧಂ ಪುಣ್ಯವಂತ ಸ್ತೋತ್ರ ಮುಗಿಸ ಅಲ್ಲಿಗೆ ಪೂರ್ತಿ ಹೇಳಬೇಕು. ಯಾಕಂದರೆ ಯಾತಕ್ಕೆ ಫಲಶ್ರುತಿ ಬಿಡ್ತಾರೆ ಅಂದರೆ ಫಲಶ್ರುತಿ ಕೇಳಬಾರ್ದು ಅಂತ ಹೇಳಿದ್ದಾರೆ, ಆದ್ದರಿಂದ ಬೇಡ ಅಂತ ಹೇಳಿ. ಫಲಶ್ರುತಿ ಕೇಳಬಾರದು ಬೇರೆ, ಫಲಶ್ರುತಿ ಹೇಳಬಾರದು ಬೇರೆ. ಫಲ ಇದೆ ಅಂತ ತಿಳ್ಕೊಳ್ಳಿ, ಕೇಳಬಾರ್ದಷ್ಟೇ. ಅರ್ಥ ಆಯ್ತಾ? ಅದು ಸ್ತೋತ್ರನೇ. ಯಾತಕ್ಕೆ ಗೊತ್ತಾ? ರಾಯರು ಇಷ್ಟೆಲ್ಲ ಕೊಡ್ತಾರೆ, ಸ್ತೋತ್ರ ಆಗಲಿಲ್ಲ, ಸ್ತೋತ್ರದ ಭಾಗ ಆಯ್ತಲ್ಲ ಅದು ಕೂಡ. ಕಣ್ಣೆದವ್ರಿಗೆ ಕಣ್ಣು ಕೊಡ್ತಾರೆ, ಸ್ತೋತ್ರ ಅಲ್ವೇನದು. ಆದ್ದರಿಂದ ಅದನ್ನು ಸೇರಿಸಿ ಹೇಳೋದೇ ಉತ್ತಮ ಪಕ್ಷ. ಯಾವುದೋ ಸಮಯ ಇಲ್ಲ ಗಿಮೆ ಇಲ್ಲ ಅಂತ ಕೇಳಿದ್ರೆ ಕಟ್ ಸ್ಟಾರ್ಟ್ ಮಾಡ್ಬೋದು, ಆದರೆ ಪೂರ್ತಿ ಹೇಳೋದು ಯಾವಾಗಲೂ ಉತ್ತಮ ಪಕ್ಷ. ಈಗೇನು ಕೆಲವು ಮಠಗಳಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಫಸ್ಟ್ ಟೈಮ್ ಫುಲ್ ಹೇಳ್ಬಿಡೋದು, ಆಮೇಲೆ ಫಲಶ್ರುತಿ ಬಿಟ್ಟು ಅದಕ್ಕೆಲ್ಲ ನಮ್ಮ ಇವರ ಅನುಕೂಲ ಸಿಂಧು ಅಂತಾರಲ್ಲ, ಅನುಕೂಲ ಸಿಂಧು ಅಂಥೇಳಿ ಸೇವಾಕರ್ತ ಸಂಖ್ಯೆ ನೋಡ್ತಾರೆ, ಊಟಕ್ಕೆ ಹೊತ್ತಾಗಿದ್ದು ಶುರುವಾಗಿದ್ದು ನೋಡ್ತಾರೆ, ಅಡ್ಜಸ್ಟ್ ಮಾಡೋಕ್ಕೋತ ಹೇಳ್ತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಫಲಶ್ರುತಿ ಕೂಡ ಸ್ತೋತ್ರನೇ. ಅರ್ಥ ಆಯ್ತಾ? ಇಂಥ ಫಲ ಕೂಡ ಶಕ್ತಿ ಇದ್ಮೇಲೆ ಅವ್ರು ದೊಡ್ಡವರು ಅಂತಾಗಲಿಲ್ಲ, ಸ್ತೋತ್ರ ಆಯ್ತಲ್ಲ. ಸ್ತೋತ್ರ ಅಂದ್ರೇನು? ಅವ್ರ ಗುಣಗಳನ್ನು ಹೇಳೋದು ಅಂತ ಅರ್ಥ. ಗೊತ್ತಾಯ್ತು? ಕಣ್ಣಿಲ್ದವ್ರು ಕಣ್ಣು ಕೊಡ್ತಾರೆ ಅಲ್ಲ, ದಿವ್ಯ ದೃಷ್ಟಿ ಕೊಡ್ತಾರೆ, ದೊಡ್ಡ ಕೆಪಾಸಿಟಿ ಅಲ್ವೇನದು. ಸ್ತೋತ್ರನೇ ಅದು ಕೂಡ. ಹೇಳೋದೇ ಉತ್ತಮ ಪಕ್ಷ. ಗೊತ್ತಾಯ್ತಾ? ಹೇಳೋದು ರಾಘವೇಂದ್ರ ಸ್ತೋತ್ರದಲ್ಲಿ ಓಂ ಶ್ರೀ ರಾಘವೇಂದ್ರ ಹೌದು ಹೌದು. ಕೆಲವು ಮಟ್ಟದಲ್ಲಿ ಓಂ ಬಿಟ್ಟೇ ಬಿಡ್ತು, ಬರೀ ಶ್ರೀ ರಾಘವೇಂದ್ರ. ಕಾರಣ ಏನು ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಇರೋದು ಹಾಗೇ ಇರೋದು. ಓಂ ಬಿಡಬೇಕಾಗಿಲ್ಲ. ತುಂಬ ಜನ ಯಾಕೆ ಬಿಡ್ತಾರೆ ಗೊತ್ತಾ? ತಿಳುವಳಿಕೆ ಇಲ್ಲದ್ರೆ ಬಿಡ್ತಾರೆ. ರಾಯರು ದೇವರಲ್ಲ, ಓಂ ಬಂದು ದೇವರ ಹೆಸರು, ಆದ್ದರಿಂದ ಹೇಳಬಾರದು ಅಂತ ಇವರೇ ಅಂದ್ಕೊಂಡ್ಬಿಟ್ಬಿಟ್ಟಿರ್ತಾರೆ. ಆಚಾರ್ಯ ಹೇಳ್ತಾರೆ, ಯಾವ ಮಂತ್ರದಲ್ಲೂ ಕೂಡ ಓಂಕಾರ ಇಲ್ಲದೆ ಹೋದರೆ ಮಂತ್ರ ಆಗೋದಿಲ್ಲ. ಆದರೆ ಓಂಕಾರ ಯಾವಾಗಲೂ ಹೇಳೋದು ದೇವರನ್ನೇ. ದೇವರ ಮಧ್ಯೆ ರಕ್ಷಿತರಾಗಿದ್ದಾರೆ ಅಂತ ತಿಳ್ಕೊಂಡು ಹೇಳಬೇಕಾದ್ರಿಂದ ಓಂಕಾರ ಹೇಳೋದು ಹೇಳ ಕರ್ತವ್ಯ. ಅದು ರಾಯರು ಹೇಳುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ರಾಯರ ರೆಫರೆನ್ಸ್ ಅಲ್ಲ, ಯಾರಿಗೆ ರೆಫರೆನ್ಸ್ ಅದು? ದೇವರೇ ರೆಫರೆನ್ಸ್. ಮೇಲೆ ಕರ್ನಾಟಕ ಸರ್ಕಾರ ಅಂತ ಹಾಗೆ ಲೆಟರ್ ಬರೀತಾರೆ. ಗೊತ್ತಾಯ್ತಾ? ಅದು ಸೀಲ್. ಅದು ಓಂ ಇಲ್ಲದ ಹೊರ ವೈಷ್ಣವ ಇದಾಗೋದಿಲ್ಲ, ಇರಲೇಬೇಕು. ಅದಕ್ಕೆ ತತ್ರ ಸರ್ವೇಷು ಮಂತ್ರೇಶು ವಾಚ್ಯ ತಾರೇಣ ಕೇಶವ. ಅದು ಓಂಕಾರ ಯಾವಾಗಲೂ ದೇವರನ್ನೇ ಹೇಳೋದು. ದೇವರ ಭಕ್ತರಿಗೆ ರೆಫರೆನ್ಸ್ ಕೊಟ್ಟು ಹೇಳ್ತೀವಾದ್ದರಿಂದ ದೇವರಿಗೆ ನಮಸ್ಕಾರ, ಅಲ್ಲಿವರೆಗೂ ನಮ್ಮ ಗುರುಗಳಿಗೆ ನಮಸ್ಕಾರ ಅಂತ ಹೇಳೋದ್ರಿಂದ ಹೇಳಲೇಬೇಕು. ಬಿಡೋರು ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ರೆ ಅವರು ತಪ್ಪದು. ಹೇಳೋರು ರಾಯರ ಹೆಸರು ಅಂತ ಹೇಳೋದು ಅದು ಹೇಳೋರು ತಪ್ಪೇ. ಸರಿಯಾಗಿ ತಿಳ್ಕೊಂಡು ಹೇಳಿದರೆ ಹೇಳಬೇಕಾದ್ದೇ ಸಿದ್ಧಾಂತ. ಗೊತ್ತಾಯ್ತಾ? ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತಲೇ ಹೇಳು, ಏನು ತಪ್ಪಲ್ಲ. ಅಷ್ಟೋತ್ತರ ಕ್ರಮದಲ್ಲಿ ಮಾಡುವಾಗ ಮಾತ್ರ ಶ್ರೀರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರ 108 ಸರಿ ಮಾಡುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಏನಿಲ್ಲ. ಸ್ತೋತ್ರದಲ್ಲೂ ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರ ಏನೇನೂ ತಪ್ಪಿಲ್ಲ, ಸರಿಯಾಗಿ ಬರುತ್ತಾ. ಅಷ್ಟೋತ್ತರ ಮಾಡಬೇಕಾದ್ರೆ ಮಂತ್ರ ಜಪ ಬೇರೆ, ಸ್ತೋತ್ರ ಹೇಳೋದು ಬೇರೆ. ಸ್ತೋತ್ರದಲ್ಲಿ ಒಂದು ಸರ್ತಿ ಹೇಳ್ತೀರಿ, ಜಪ ಮಾಡ್ಬೇಕಾದ್ರೆ 108 ಸರ್ತಿ ಹೇಳಬೇಕಷ್ಟೆ. ಅದು ಡಿಫರೆನ್ಸ್, ಇನ್ನೇನಿಲ್ಲ. ನಾವು ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡಿದ್ವಿ. ಶೇಷಗಿರಿಯನವರು ಒಂದು ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದಿ ರೈಟ್ ಪ್ರೊಸೀಜರ್ ಟು ಪರ್ಫಾರ್ಮ್ ರಾಯರ ಸೇವಾ ಅಟ್ ಎನಿ ಮಠ? ಯಾವುದೇ ಮಠದಲ್ಲೂ ರಾಯರ ಸೇವೆ ಮಾಡಬೇಕಂದ್ರೆ ಅದಕ್ಕೆ ಏನು ಪ್ರೊಸೀಜರ್? ಯದ್ವೃಂದಾವನ ಸಪ್ರದಕ್ಷ ನಮಸ್ಕಾರ ಅಭಿಷೇಕ ಸ್ತುತಿ ಧ್ಯಾನಾರಾಧನ ವೃದ್ಧಿಲೇಪನ ಮುಖಾನ್ ಏಕೋಪಚಾರಾನ್ ಸದಾ ಕಾರಂಕಾರಂ ಅಭಿಪ್ರಾಯಾಂಚ ಚತರಃ ಅಂತ ಹೇಳ್ತಾ ಸ್ತೋತ್ರ ಹೇಳಿಬಿಟ್ಟಿದ್ದಾರೆ. ಪ್ರದಕ್ಷಿಣೆ ನಮಸ್ಕಾರ ಎಲ್ಲವೂ ಸ್ತೋತ್ರ ಸೇವನೆ. ತಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ಆರಿಸ್ಕೋಬೇಕು. ದೊಡ್ಡ ವಿದ್ವಾಂಸನಾದವನು ಪ್ರದಕ್ಷಿಣೆ ನಮಸ್ಕಾರನ ಕಡಿಮೆ ಮಾಡಿ ಹೆಚ್ಚು ಪಾರಾಯಣ ಪಾಠ ಅದನ್ನು ಮಾಡಬೇಕು. ಇನ್ನು ಅದಿಲ್ಲದೆ ಇದ್ದವರಿಗೆ ಪ್ರದಕ್ಷಿಣೆ ಮಾಡೋಕ್ಕೆ ಸಾಧ್ಯ ಅವರು ಮಾಡಬೇಕು, ನಮಸ್ಕಾರ ಅವರು ಮಾಡಬೇಕು. ಇದು ಯಾರಿಗೆ ಅವ್ರ ಯೋಗ್ಯತೆ ನೋಡ್ಕೊಂಡು ಹೇಳಿರೋದ್ರಿಂದ ಯಾವುದಾದ್ರೂ ಸರಿ ಅಂದರೆ
ಗೊತ್ತಾಯ್ತಾ? ಅನುಸಂಧಾನ ಮಾತ್ರ ರಾಘವೇಂದ್ರ ಗುರು ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ರಾಮಚಂದ್ರ ದೇವರಿಗೆ, ಕೃಷ್ಣನಿಗೆ ಆ ಥರ ಅನುಸಂಧಾನ ಇರಬೇಕು. ಅಷ್ಟೇ ಹೊರತು ಸೇವೆ ಎಂಬುದು ಅವರಿಗೆ ಚಾಯ್ಸದು. ಎಲಿಜಿಬಿಲಿಟಿ ಯಾವುದಕ್ಕಿದೆ ನೋಡ್ಕೊಂಡು ಮಾಡಬೇಕು. ಇನ್ನೊಂದು ಪ್ರಶ್ನೆ ಇದೆ ಆನ್ಲೈನ್. ಇಫ್ ಲೇಡೀಸ್ ವಾಂಟ್ಸ್ ಟು ಡೂ ಸೇವಾ ಟು ರಾಯರು, ವಾಟ್ ಈಸ್ ದಿ ಪ್ರೊಸೀಜರ್, ನಂಬರ್ ಆಫ್ ಡೇಸ್ ಆ್ಯಂಡ್ ಪ್ರದಕ್ಷಿಣ? ಎಲ್ಲ ಈ ಹೇಳಿದ್ದೆ ಅವರಿಗೂ ಅಪ್ಲಿಕಬಲ್. ಡೇಸು ಅವರ ಅವೈಲಬಿಲಿಟಿ, ಪ್ರೊಸೀಜರ್ ತಮ್ಮ ಅವೈಲಬಿಲಿಟಿ. ಭಕ್ತಿ ಅದು ಮಾತ್ರ ಎಲ್ಲರಿಗೂ ಕಂಪಲ್ಸರಿ. ಭಕ್ತಿ, ತಾರತಮ್ಯ ಜ್ಞಾನ ಅದು ಎಲ್ಲರಿಗೂ ಸರಿಯಾಗಿರಲೇಬೇಕು. ಇದು ಮಾಡೋ ರೀತಿ, ಎಷ್ಟು ದಿವಸ ಅನ್ನೋದೆಲ್ಲ ಅವರ ಅವೈಲಬಿಲಿಟಿ ಆಫ್ ಟೈಮ್ ಆ್ಯಂಡ್ ಕೆಪಾಸಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಇದೇ ರೀತಿ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಭಕ್ತಿಯಿಂದ ಯಾವ ರೀತಿ ಮಾಡಿದರೂ ದೇವರು ಸಂತೋಷ ಪಡ್ತಾರೆ, ರಾಯರ ಅನುಗ್ರಹ ಮಾಡ್ತಾರೆ. ಕೆಲವು ಪುರುಷಾರ್ಥಕ್ಕೆ ಅದು ಸಂಪ್ರದಾಯ ಅಂತ ಇರುತ್ತೆ. ನೀವು ಸೌದೆಗೆ ಹೋದರೆ, ಮಂತ್ರಾಲಯಕ್ಕೆ ಹೋದರೆ, ಅಲ್ಲಿ ಅರ್ಚಕರು ಅಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ, ಇಂತಿದ್ದ ಸೇವೆ ಬರೋರಿಗೆ ಈ ರೀತಿ ಅಂತ ಒಂದು ತಮ್ಮದೇ ಒಂದು ಫಾರ್ಮೇಟ್ ಮಾಡ್ಕೊಂಡಿರ್ತಾರೆ. ಅದನ್ನು ಹೇಳ್ತಾರೆ. ಅದನ್ನು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ ಹೇಳ್ತಾರಲ್ಲ, ರಸೀದು ಅವರವ್ರ ರಸೀದು ಬುಕ್ ಬೇರೆ ರೀತಿ ಮಾಡಿರ್ತಾರೆ, ಆ ಟೈಪ್ ಇರುತ್ತೆ. ಅದು ತಪ್ಪಲ್ಲ, ಅದು ಹೇಳಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡೋರಿಗೆ ಅವ್ರ ಚಾಯ್ಸು. ಇಂಥ ಫಲನೇ ಬೇಕು ಅಂತ ಹೇಳೋರಿಗೆ ಅವ್ರದ್ದೇ ಒಂದು ವಿಧಿವಿಧಾನ ಇಟ್ಕೊಂಡಿರ್ತಾರೆ, ಹೇಳ್ತಾರೆ. ಅದನ್ನು ಮಾಡಬೇಕು. ಅದು ಯಾವಾಗ ಉತ್ತಮ ಪಕ್ಷ ಅಲ್ಲ. ಅದು ಫಲಾಪೇಕ್ಷೆಯಿಂದ ಮಾಡಬಾರ್ದು ಶಾಸ್ತ್ರ ಹೇಳೋದ್ರಿಂದ ಅದನ್ನು ಆದಷ್ಟು ಮಿನಿಮೈಸ್ ಮಾಡಬೇಕು. ತೀರಾ ಅನಿವಾರ್ಯ ಬಂದಾಗ ಅವ್ರು ಹೇಳಿದ ಕ್ರಮದಲ್ಲೇ ಮಾಡಿ ಅಷ್ಟು ಮಾಡಿದರೆ ಸಾಕು. ಅಲ್ಲಿ 2 ಪದ್ಧತಿ ಇದೆ. ಸಾಮಾನ್ಯವಾಗಿ ಕೆಲವರು ಹೇಳದೇ ಇರೋದೇ ಹೆಚ್ಚು, ಗೊತ್ತಾಯ್ತಾ? ವಾಯುಸ್ತುತಿ ಮತ್ತು ರಾಘವೇಂದ್ರ ಸ್ತೋತ್ರ. ರಾಘವೇಂದ್ರ ಸ್ತೋತ್ರಗಳು ತುಂಬ ಇವೆ, ಅದರಲ್ಲಿ ಎಲ್ಲದನ್ನು ತುಂಬ ಹೇಳ್ಬೋದು, ತಪ್ಪಿಲ್ಲ. ಇದನ್ನೇ ಕೆಲವರು ಹೇಳೋದಿಲ್ಲ, ಕೆಲವರು ಹೇಳ್ತಾರೆ ಅಷ್ಟೆ. ಅದು ಅವರವ್ರ ಇದಕ್ಕೆ ಸೇರಿದ್ದು. ಕೆಲವು ಯಾತಕ್ಕೆ ಹೇಳೋದಿಲ್ಲ, ಮಂತ್ರ ತುಲ್ಯ ಅಂತ ಭಾವನೆಯಿಂದ ಹೇಳಬಾರ್ದು ಅಂತ ಮಾಡಿದ್ದಾರೆ. ಕೆಲವು ಸ್ತೋತ್ರ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಆದರೆ ವೇದದಷ್ಟು ನಿರ್ಬಂಧ ಇಲ್ಲ. ವೇದ ಹೇಳಲೇಬಾರ್ದು ಅಂತ ಹೇಗಿದೆ ಆ ಥರ ಏನೂ ಇಲ್ಲ. ಆದರೆ ಹೇಳಲೇಬೇಕು ಅಂತಲೂ ಇಲ್ಲ. ಅವರ ಯೋಗ್ಯತೆ, ಅವರ ಗುರುಗಳ ಉಪದೇಶದ ಕ್ರಮದಲ್ಲಿ ನಡ್ಕೊಂಡ್ರೆ ಸರಿ. ನಮ್ಮ ಪ್ರತಿಷ್ಠಾನದಿಂದ ರಾಘವೇಂದ್ರ ದರ್ಶನ ಮೊದಲಾದ ಅನೇಕ ಪುಸ್ತಕ ಪ್ರಕಾಶಿತವಾಗಿವೆ. ಸಿಡಿಗಳು ಬಂದಿದೆ, ಎಲ್ಲ ಹೊರಗಡೆ ಸಿಗುತ್ತೆ. ಬೇಕಾದವರು ಅದನ್ನು ಉಪಯೋಗ ಮಾಡಿಕೊಳ್ಬೋದು. ರಾಯರ ಬಗ್ಗೆನೇ ರಾಘವೇಂದ್ರ ದರ್ಶನ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗಿದೆ. ಎಲ್ಲರ ಸುಮಾರು 200ಕ್ಕಿಂತ ಹೆಚ್ಚು ಪುಸ್ತಕ ಈವರೆಗೂ ಪ್ರಿಂಟ್ ಆಗಿದೆ. ಅದು ಕೆಲವು ಮಾತ್ರ ಇಲ್ಲಿ ಬಂದಿದೆ, ಬೇಕಾದವರು ಅದನ್ನು ಉಪಯೋಗ ಮಾಡಿಕೊಳ್ಬೋದು. ಸಿಡಿಗಳು ಸುಮಾರು 6000 ಗಂಟೆಯಷ್ಟು ಸಿಡಿ ಇದೆ. ಎಲ್ಲ ಸರ್ವಮೂಲ ಗ್ರಂಥಗಳ ಪಾಠ ಮತ್ತು ಬೇರೆ ದಾಸರ ಬಗ್ಗೆ, ಹರಿಕಥಾಮೃತ ಸಾರ, ಭಾಗವತ, ಶ್ರೀನಿವಾಸ ಕಲ್ಯಾಣ, ಸುಮಧ್ವ ವಿಜಯ ಮೊದಲಾದವುಗಳ ಪ್ರವಚನ ಸಿಡಿಸ್ ಇದೆ. ಬೇಕಾದರೂ ಉಪಯೋಗ ಮಾಡಿಕೊಡೋದು. ಇಡೀ ಭಾಗವತ 450 ಗಂಟೆ ಇದೆ. 450 ಇಡೀ ಭಾಗವತದ ಪ್ರತಿ ಶ್ಲೋಕದ ಅರ್ಥ ಇರೋ ಸಿಡಿ ಇದೆ. ಅದನ್ನು ತೊಗೊಂಡು ಬೇಕಾದರೆ ಉಪಯೋಗಿಸ್ಕೋಬಹುದು. ಇನ್ನೊಂದು ಸಿಡಿ ಇಷ್ಟಲ್ಲೇ ಬರುತ್ತೆ. ಸುಮಾರು ಅದು 2000 ಗಂಟೆಯಲ್ಲಿ ಭಾಗವತ ಇರುತ್ತೆ. ಪ್ರತಿ ಶ್ಲೋಕದ ವ್ಯಾಖ್ಯಾನ ಸಮೇತ, ಮೂಲ ವ್ಯಾಖ್ಯಾನ ಮತ್ತು ಅರ್ಥ ಸಮೇತ ಇನ್ನೊಂದು ತಿಂಗಳಲ್ಲೇ ಬರ್ಬೋದು. ಅದನ್ನು ಆಮೇಲೆ ಪಡ್ಕೋಬೋದು.